ಉತ್ತರದಲ್ಲಿ ಹೇಗೆ ಕಾಶಿಯು ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ ನಗರವು, ದಕ್ಷಿಣದಲ್ಲಿ ಹಂಪೆ ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ ನಗರ. ಇವತ್ತು ನೀವು ಸೌದಿ ಅರೇಬಿಯಾದ ದೊರೆಯನ್ನು ನೋಡಿದ್ರೆ ಮೆಕ್ಕಾ ಮದೀನಾದ ನಾನು ಕಾವಲುಗಾರ, ನಾನು ದೊರೆ ಅಲ್ಲ ಅಂತ. ಮಧುರೈನ ಸುಲ್ತಾನರು ಇವನನ್ನು ಮೋಸದಿಂದ ಕೊಲ್ತಾರೆ. ಚರ್ಮವನ್ನು ಸುಲಿದು ಕತ್ತನ್ನು ಕತ್ತರಿಸಿ ಮಧುರೈ ಕೋಟೆ ಮೇಲೆ ನೇತಾಕ್ತಾರೆ. ಇದನ್ನ ನೋಡಿ ಹೆದರಿದಂತ ಶ್ರೀರಂಗಂನ ಪುರೋಹಿತರು ಶ್ರೀರಂಗನ ವಿಗ್ರಹವನ್ನು ತಿರುಪತಿಯಲ್ಲಿ ತಂದು ಬಚ್ಚಿಡ್ತಾರೆ. ಇವರೆಲ್ಲ ಹುಟ್ಟು ಹೋರಾಟಗಾರರು. ಮುಮ್ಮಡಿ ಸಿಂಗೇನಾಯಕ, ಕಂಪಿಲರಾಯ, ಕುಮಾರ ರಾಮ, ಅಪ್ಪಟ ಕನ್ನಡದ ರಾಜರು, ಹಕ್ಕಬುಕ್ಕರು. ಶ್ರೀಲಂಕಾದಲ್ಲಿ ಯಾರು ರಾಜ ಆಗಬೇಕು ಅಂತ ಡಿಸೈಡ್ ಮಾಡೋ ಅಂಥವ್ರು ನಮ್ಮ ವಿಜಯನಗರದ ರಾಜರಾಗಿ. ಮನುಷ್ಯನಿಗೆ ಮೂಲಭೂತ ಸೌಕರ್ಯವನ್ನು ತಂದುಕೊಟ್ಟಂಥ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಖಿಲ್ಜಿಗಳು, ತುಘಲಕ್ಗಳು, ಮೊಘಲರು ಎಲ್ಲ ತಾವು ಸಾಲಾಗಿ ಬಂದು ಉತ್ತರ ಭಾರತವನ್ನು ಆಕ್ರಮಿಸ್ಕೊಂಡು ಕೂತ್ಕೊಂಡ್ಬಿಟ್ಟು, ಆದರೆ ಅದನ್ನು ಯಶಸ್ವಿಯಾಗಿ ತಡೆದು ಅವನನ್ನು ಹಿಂದಕ್ಕೆ ಕಳಿಸಿದವರು ಇದೇ ಕಂಪಿಲರಾಯ ಮತ್ತು ಕುಮಾರರಾಮ. ತಮಿಳುನಾಡಿನಲ್ಲೇ ಅತಿ ದೊಡ್ಡ ಗೋಪುರ ಯಾವುದು ಅಂದ್ರೆ ಅದು ಕೃಷ್ಣದೇವರಾಯ ಕಟ್ಟಿದ್ದು. ಯಾಕೆ ವಿಜಯನಗರದವರು ದೇವಸ್ಥಾನ ಕಟ್ಟಲಿಲ್ವಾ? ಕಟ್ಟಿದ್ರು. ಏನು ಕಟ್ಟಿದ್ರು ಇವರು? ಆನೆ ಬಂತೊಂದು ಆನೆ, ಯಾವ ಊರಾನೆ, ಬಿಜಾಪುರದ ಆನೆ. ಯಾಕದು? ಏನು ಪದ್ಯ ಅದು? 12,000 ಟ್ರಾನ್ಸ್ಜೆಂಡರ್ಸ್ ಅಂತಿರಲ್ಲ ಅವರಿದ್ರು. ಸೊ ಇಂಥದ್ದೊಂದು ಹಿಂದೂ ಸಾಮ್ರಾಜ್ಯ ಹೇಗಿತ್ತು ಅಂತ ನೋಡೋದಕ್ಕೆ ಶಿವಾಜಿ ಅವರು ಹಂಪಿಗೆ ಭೇಟಿ ಕೊಟ್ಟಿದ್ದಾರೆ. ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ವಿಜಯನಗರ ಅಂತ. ಬೆಂಗಳೂರಲ್ಲಿ ನಾವು ಏನು ಟ್ರಾಫಿಕ್ ನೋಡ್ತೀವಲ್ಲ ಅದು ಅವತ್ತು ಹಂಪಿನಲ್ಲೇ ಇತ್ತು. ಆ ಕಾಲಕ್ಕೆ ವಿಜಯನಗರದಲ್ಲಿ ಚೈನಾ ಬಜಾರ್, ಬರ್ಮಾ ಬಜಾರ್, ಹಾಂಗ್ಕಾಂಗ್ ಬಜಾರ್. ಎಷ್ಟು ಸರಿನೋ ತಪ್ಪೋ ಗೊತ್ತಿಲ್ಲ, ಬಟ್ ಆದರೂ ನಾನು ಪ್ರಸ್ತಾಪ ಮಾಡ್ತೀನಿ. ಅವತ್ತಿನ ವೇಶ್ಯಾವಾಟಿಕೆ ಅನ್ನೋದು ಉನ್ನತ ಮಟ್ಟದಲ್ಲಿ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಇವತ್ತು ನಾವು ಸ್ವಲ್ಪ ಇತಿಹಾಸವನ್ನು ಕೆದಕೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಗತಕಾಲದ ವೈಭವ, ಕಳೆದು ಹೋದ ಆ ಇತಿಹಾಸವನ್ನು ಪುಟಗಳ ಮೂಲಕ ತಿಳಿದುಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀವಿ. ಹಾಗಾಗಿ ಒಬ್ಬ ಗಣ್ಯ ಅತಿಥಿ ನಮ್ಮ ಜೊತೆ ಇದ್ದಾರೆ. ಇವರು ಒಂದೇ ಒಂದು ಕ್ಷಣ ನಿಮ್ಮನ್ನು ತಮ್ಮತ್ತ ಸೆಳೀತಾರೆ, ಗಂಟೆಗಳ ಕಾಲ ಹಿಡಿದಿಟ್ಕೊಳ್ತಾರೆ. ಮೈಸೂರಿನ ಇತಿಹಾಸವನ್ನು ಹೇಳ್ತಾ ನಿಮ್ಮ ಮನಸ್ಸಿನಲ್ಲಿ ಜಾಗ ಮಾಡಿಕೊಂಡಿರುವ ತಜ್ಞರಾದ ಧರ್ಮೇಂದ್ರ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಅದು ಹೆಂಗೆ ಜನರನ್ನ ನೀವು ಸೆಳೆದು ಬಿಡ್ತೀರಿ ಅಂತ ಹೇಳಿದ್ರೆ, ಹಿಂಗೆ ಕರೆದು ಎಷ್ಟೊತ್ತು ನಿಮ್ಮನ್ನ ನೋಡ್ತಾ ನಿಮ್ಮ ಮಾತುಗಳನ್ನ ಕೇಳ್ತಾ ಕಳೆದು ಹೋಗ್ತೀವಿ ಅಂದ್ರೆ, ನಿಮ್ಮ ಪ್ರೋಗ್ರಾಮ್ ಮುಗಿದ್ಮೇಲೆ ಅಥವಾ ನಿಮ್ಮ ಆ ಮಾಹಿತಿಗಳು ಮುಗಿದ್ಮೇಲೆ ಇಷ್ಟೇ ನಾ ಮುಗಿದೋಯ್ತಾ ಅಂತ ಫೀಲ್ ಆಗ್ತಿರತ್ತೆ. ಹೇಗಿದ್ದೀರಾ ಸರ್? ದೇವ್ರದೇ ತಾಯಿ ಚಾಮುಂಡೇಶ್ವರಿ ದಯದಿಂದ ಚೆನ್ನಾಗಿದ್ದೀನಿ. ಏನಪ್ಪ ಅಂತಂದರೆ, ನಮ್ಮ ಈಗಿನ ಜನಕ್ಕೆ ಮತ್ತು ನಮ್ಮ ಕಾಲದ ಜನಕ್ಕೂ ಮತ್ತು ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಕತೆ ಕೇಳುವಂಥ ಒಂದು ಕಲೆ ಮುಗಿದು ಹೋಗಿದೆ. ಅವ್ರಿಗೆ ಕತೆ ಕೇಳಿ ಮಿಸ್ ಆಗ್ತಾ ಇದ್ದಾರೆ. ಸೊ ನಾನು ಹೇಳೋ ಕತೆಗಳು ನಮ್ಮ ಅಜ್ಜಿ ಕಾಲದ ಕತೆಗಳ ಥರ ಇದೇನೋ ಒಂಥರ ಇದೆಯಲ್ಲ ಅಂತ ಕೇಳ್ತಾ ಇರ್ತಾರೆ. ಯಾಕೆಂದರೆ ಅದು ಮನುಷ್ಯನಿಗೆ ಬೇಕಾದಂಥ ಒಂದು ಪ್ರಬಲವಾದಂಥ ಮಾಧ್ಯಮ, ಕತೆಗಳನ್ನು ಕೇಳಿ ತಮ್ಮದಾಗಿಸ್ಕೊಳ್ಳೋ ಅಂಥದ್ದು. ಸೊ ಆ ಕತೆಗಳನ್ನು ಹೇಳೋ ಅಂಥ ಸೌಭಾಗ್ಯ ನಂದಾಗಿದೆ. ಎಲ್ಲಿಯ ಸಿವಿಲ್ ಇಂಜಿನಿಯರಿಂಗ್, ಎಲ್ಲಿಯ ಇತಿಹಾಸ, ಹೆಂಗೆ ಕನೆಕ್ಟ್ ಆದ್ರಿ ನೀವು? ಇದು ನಾನು ತುಂಬ ಕಡೆ ಹೇಳಿದ್ದೀನಿ. ನಾವು ಮೈಸೂರಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರಿಗೂ, 60ರ ದಶಕದಲ್ಲಿ ಮೈಸೂರಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರಿಗೂ ಇತಿಹಾಸದ ಮೇಲೆ ಒಲವಿರುತ್ತೆ, ಮಹಾರಾಜರ ಮೇಲೆ ಒಲವಿರುತ್ತೆ, ಅರಮನೆಗಳ ಮೇಲೆ ಒಲವಿರುತ್ತೆ. ನಾವು ಅಲ್ಲೆಲ್ಲ ಓಡಾಡ್ಕೊಂಡು ಬೆಳೆದಂಥವ್ರು ಅಂತ ನಾನು ತುಂಬ ಕಡೆ ಹೇಳಿದ್ದೀನಿ. ಮತ್ತು ಅದನ್ನು ನನ್ನ ವಯಸ್ಸಿನ ಎಲ್ಲ ವಯೋಮಾನದವರು, ನನ್ನ ಸೀನಿಯರ್ಗಳು ಇದನ್ನೆಲ್ಲ ಅನುಭವಿಸಿದ್ದೀವಿ ನಾವು. ನಮಗೆಲ್ರಿಗೂ ಅದೊಂದು ಒಲವಿರುತ್ತೆ. ಯಾವುದೇ ಪ್ರೊಫೆಷನ್ ಆಗಿರಲಿ ಅವ್ರಿಗೆಲ್ಲ ಅದ್ರದ್ದೊಂದು ಒಲವಿರುತ್ತೆ. ಸೊ ನಾವು ಸಾಧಾರಣವಾಗಿ ನಮ್ಮ ಪ್ರೊಫೆಷನ್ಗಳಲ್ಲಿ ಮುಳುಗೋಗಿರ್ತೀವಿ. ನಾನು ಹೊರದೇಶಗಳಲ್ಲಿ ಕೆಲಸ ಮಾಡುವಾಗ ಆವಾಗಲೇ ತಾನೇ ಮನೆ ಊಟ ಜ್ಞಾಪಕ ಬರೋದು. ಆವಾಗ ಅಯ್ಯೋ, ಇದೆಲ್ಲ ದೇಶಗಳನ್ನು ಅಭಿವೃದ್ಧಿ ಹೊಂದಿದ ದೇಶಗಳು ಅಂತ ನೋಡುವಾಗ ಏನಿವೆಲ್ಲ ಅಭಿವೃದ್ಧಿ ಹೊಂದಿದೆ, ಇದೆಲ್ಲ ನಮ್ಮೂರಲ್ಲಿ ಮುಂಚೆಯಿಂದ ಇದೆಯಲ್ಲ ಅಂತ ಅನಿಸೋದು. ಆವಾಗ ನನಗೆ ಓಹೋ, ನಮ್ಮ ಮಹಾರಾಜಗಳು ಮಾಡಿದಂಥ ಕೆಲಸ, ಅವ್ರು ಮಾಡಿದಂಥ ನಮಗೆ ಜನೋಪಕಾರ ಎಲ್ಲ ಅರಿವಾಗಿ ಇದನ್ನು ನಾನು ಮುಂದಿನ ಜನ್ರೇಷನ್ಗೆ ಹೇಳದೇ ಇದ್ದರೆ ಅವ್ರು ಇವತ್ತಿನ ಅಭಿವೃದ್ಧಿಯನ್ನೇ ಅಭಿವೃದ್ಧಿ ಅಂತ ತಿಳ್ಕೊಂಬಿಡ್ತಾರೆ. ಇಲ್ಲಪ್ಪ, ನಾವು ಸಾವಿರಾರು ವರ್ಷಗಳಿಂದ ಅಭಿವೃದ್ಧಿ ಹೊಂದ್ಕೊಂಡು ಬಂದಿರೋವಂಥ ಒಂದು ಸಂಸ್ಕೃತಿ ನಮ್ಮದು, ಒಂದು ಜನಾಂಗ ನಮ್ಮದು, ಅದು ಮತ್ತೆ ಮತ್ತೆ ಬೀಳ್ತಾ ಇದೆ, ಮತ್ತೆ ಮತ್ತೆ ಹೇಳ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಸಲ ಝೀರೋಯಿಂದ ಶುರು ಮಾಡಿದಾಗಲೂ ಇಲ್ಲಿಂದನೇ ಶುರುವಾಯ್ತೇನೋ, ಇಲ್ಲ ನಾವೆಲ್ಲ ಸಾವಿರಾರು ವರ್ಷಗಳಿಂದ ಬಂದಿದ್ದೀವಿ, ಇದನ್ನು ಮಕ್ಕಳಿಗೆ ಹೇಳಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ನಾನು ಸಿವಿಲ್ ಇಂಜಿನಿಯರಿಂಗ್ನ ನಿವೃತ್ತನಾಗಿ ಇದರಿಂದ ತೊಡಗಿಸ್ಕೊಂಬಿಟ್ಟೆ. ನಾನು ಮೈಸೂರಿನವಳೆ. ನಮ್ಮ ತಂದೆ ಕೆಲವೊಂದು ಕಥೆಗಳನ್ನು ಹೇಳ್ತಾರೆ, ರಾಜರ ಇತಿಹಾಸ ಹೇಳ್ತಾರೆ, ರಾಜರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೇಳ್ತಾರೆ. ಬಟ್ ನೀವು ತೆಗೆದುಕೊಂಡು ಬರೋ ಎಳೆ ಮತ್ತು ಪ್ರೂಫ್ ವೀಕ್ಷಕರೇ ನಿಮ್ಮ ಗಮನಕ್ಕಿರಲಿ. ಕೇವಲ ಪುಸ್ತಕಗಳ ಆಧಾರದಲ್ಲಿ ಧರ್ಮೇಂದ್ರ ಕುಮಾರ್ ಅವರು ಯಾವತ್ತೂ ಮಾತಾಡೋದಿಲ್ಲ. ಪುಸ್ತಕಗಳನ್ನು ಆಧಾರವಾಗಿಟ್ಕೊಂಡು ಆ ಸ್ಥಳಕ್ಕೆ ಹೋಗಿ ಅಲ್ಲಿರುವ ಶಾಸನಗಳನ್ನು ಅಧ್ಯಯನ ಮಾಡಿ ಅದರಲ್ಲಿ ಹೊರಬರೋ ಸತ್ಯನ ನಿಮ್ಮ ಮುಂದೆ ಇಡುತ್ತಾರೆ. ಹಾಗಾಗಿ ಇವರು ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತಾನೇ ಇರ್ತಾರೆ. ಸೊ ಅವರು ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಮೈಸೂರಿನ ಇತಿಹಾಸ ಬಹಳಷ್ಟು ನೀವು ಧರ್ಮೇಂದ್ರ ಕುಮಾರ್ ಅವರ ವಿಡಿಯೋಗಳಲ್ಲಿ, ಕೆಲವೊಂದು ಪಾಡ್ಕಾಸ್ಟ್ಗಳಲ್ಲಿ ಡೆಫಿನೆಟ್ಲಿ ಕೇಳಿರ್ತೀರಾ. ಆದರೆ ನಾನು ಮತ್ತೊಂದು ಕಡೆಗೆ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಅದು ವಿಜಯನಗರ ಸಾಮ್ರಾಜ್ಯ.
ವಿಜಯನಗರ ಸಾಮ್ರಾಜ್ಯದ ವ್ಯಾಪ್ತಿ ಎಷ್ಟಿತ್ತು ಅಂತ ನೀವು ಕೇಳಿದ್ರೆ, ನಾನು ಹೇಳೋದಿಲ್ಲ, ಅದನ್ನು ಧರ್ಮೇಂದ್ರ ಕುಮಾರ್ ಅವರ ಬಾಯಿಂದಲೇ ಕೇಳ್ತೀನಿ. ಯಾಕೆಂದರೆ ವೈಭವೋಪೇತ ರಾಜ್ಯ ಯಾವುದಾದ್ರೂ ಇತ್ತು, ದೇಶ ಯಾವುದಾದ್ರೂ ಇತ್ತು ಅಂತ ಭಾರತವನ್ನು ಕೇಳೋ ಸಂದರ್ಭದಲ್ಲಿ ಅದರಲ್ಲಿ ಕೃಷ್ಣದೇವರಾಯರ ಕಾಲದ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾತನಾಡಿದ ಉಲ್ಲೇಖಗಳಿವೆ. ಒಂದು ಶ್ರೀಮಂತ ದೇಶಗಳಲ್ಲಿ ರೋಮ್ ಸಾಮ್ರಾಜ್ಯ ಒಂದಾದರೆ ವಿಜಯನಗರ ಸಾಮ್ರಾಜ್ಯ ಮತ್ತೊಂದು ಅಂತ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದು ಹೋಗಿದೆ. ನಾವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾತನಾಡ್ತಾ ನಮ್ಮೆಲ್ಲರಿಗೂ ಗೊತ್ತಿರೋದು ಅಥವಾ ಚಿಕ್ಕ ವಯಸ್ಸಿಂದ ನಾವು ತಿಳ್ಕೊಂಡ್ಬಂದಿರೋದು, ಒಂದು ಹಕ್ಕ ಬುಕ್ಕ ವಿದ್ಯಾರಣ್ಯರು, ಇನ್ನೊಂದು ಕೃಷ್ಣದೇವರಾಯರು. ವಿಜಯನಗರ ಸಾಮ್ರಾಜ್ಯದ ಬೀದಿಗಳಲ್ಲಿ ಮುತ್ತು ರತ್ನಗಳನ್ನು ಸೇರುಗಳಲ್ಲಿ ಅಳೆದು ಕೊಡ್ತಾ ಇದ್ರಂತೆ ಅಂತ ನಾವು ಇತಿಹಾಸದಲ್ಲಿ ಕೇಳಿರ್ತೀವಿ. ಆದರೆ ಅದೇ ಇತಿಹಾಸದ ಮತ್ತೊಂದು ಮಗ್ಗಲನ್ನು ನೋಡಿದಾಗ ಸುಮಾರು 200-250 ವರ್ಷಗಳ ಕಾಲ ಹಂಪೆ ಕೊಂಪೆಯಾಗ್ಬಿಟ್ಟಿತ್ತು. ಒಬ್ಬ ಬ್ರಿಟಿಷ್ ಅಧಿಕಾರಿ ಬಂದು ಅದನ್ನು ಇಡೀ ನಮ್ಮ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ಪರಿಚಯ ಮಾಡಿದಂತಹ ದುರಂತ ಇತಿಹಾಸನೂ ಇದೆ. ಹೇಗೆ ಶುರುವಾಯಿತು ವಿಜಯನಗರ ಸಾಮ್ರಾಜ್ಯ, ಅವಸಾನ ಹೊಂದಿದ್ದು ಹೀಗೆ, ಇವೆಲ್ಲದರ ಬಗ್ಗೆ ನಾವು ಧರ್ಮೇಂದ್ರ ಕುಮಾರ್ ಅವ್ರ ಹತ್ರ ಮಾತನಾಡ್ತಾ ಹೋಗೋಣ. ಸರ್, ವಿಜಯನಗರ ಸಾಮ್ರಾಜ್ಯ ಅಂದ ತಕ್ಷಣ ಆ ವೈಭವ ಕಣ್ಣು ಮುಂದೆ ಬರುತ್ತೆ. ನಾವು ಆ ಮುತ್ತುರತ್ನಗಳ ಸೇರುಗಳನ್ನು ನೋಡಿಲ್ಲ, ಆ ಬೀದಿಗಳನ್ನು ನೋಡಿಲ್ಲ. ಆದರೆ ಇವತ್ತು ಹೋದಾಗ ಆ ಬೀದಿಗಳು ಯಾವ ರೀತಿ ಧ್ವಂಸ ಆದವು ಅನ್ನೋದಕ್ಕೆ ಕಥೆಗಳನ್ನು ಹೇಳ್ತಾ ಇವೆ. ಆ ದಿಬ್ಬ ಕಥೆಯನ್ನು ಹೇಳುತ್ತೆ, ವಿರೂಪಾಕ್ಷೇಶ್ವರ ದೇವಾಲಯ ಕಥೆಗಳನ್ನು ಹೇಳುತ್ತೆ. ಎಲ್ಲಿಂದ ಶುರು ಮಾಡ್ತೀರಿ ಸರ್? ನೋಡಿ, ಇದನ್ನು ಶುರು ಮಾಡುವಾಗ ನಾವು ದೇವರಿಂದನೇ ಶುರು ಮಾಡೋಣ. ದೈ ವಿರೂಪಾಕ್ಷ ಅಂತ ಹೇಳಿ ನಾನು ಭಗವಂತನ ಹೆಸರು ತಗೋತೀನಿ. ಸತ್ಯಹರಿಶ್ಚಂದ್ರ ತನ್ನದೆಲ್ಲವನ್ನು ತನ್ನದೆಲ್ಲವನ್ನು ವಿಶ್ವಾಮಿತ್ರನಿಗೆ ದಾನ ಮಾಡಿ ಕಾಶಿಗೆ ಬರ್ತಾನೆ. ಕಾಶಿಗೆ ಬಂದಾಗ ಅವನನ್ನು ಕೇಳ್ತಾರೆ, ನೀನು ಎಲ್ಲವನ್ನು ವಿಶ್ವಾಮಿತ್ರಗೆ ದಾನ ಮಾಡಿದೆಯಲ್ಲ, ಮತ್ತು ಕಾಶಿನೂ ಅವನದೇ ಅಲ್ವಾ ಅಂತಂದಾಗ ನಾನು ಹೇಳ್ತಾನೆ, ಕಾಶಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಕಾಶಿಯ ಯಜಮಾನ ವಿಶ್ವನಾಥ, ಕಾಶಿಯ ಪಾಲಕ ಕಾಲಭೈರವ. ಈ ಭೂಮಂಡಲದ ಯಾವ ನರನೂ ಕಾಶಿಗೆ ಪಾಲಕನಲ್ಲ, ಅವನು ಖುದ್ದು ದೇವರೇ ಪಾಲಕನಾದ್ದರಿಂದ ಇಲ್ಲಿ ನಾನು ಇರೋದಕ್ಕೆ ನನಗೆ ಹಕ್ಕಿದೆ ಅಂತ ಹೇಳ್ತಾನೆ. ಹಾಗೆ ಉತ್ತರದಲ್ಲಿ ಹೇಗೆ ಕಾಶಿಯು ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ ನಗರವು, ದಕ್ಷಿಣದಲ್ಲಿ ಹಂಪೆ ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ ನಗರ. ಪಂಪಾ ವಿರೂಪಾಕ್ಷನನ್ನು ಚಾಲುಕ್ಯರ ದೊರೆ ವಿನಯಾದಿತ್ಯ 689ನೇ ಇಸ್ವಿನಲ್ಲಿ ನೋಡಿದ್ದಾನೆ. 689ನೇ ಇಸ್ವಿಯ ಶಾಸನ ಒಂದು ಪಂಪಾ ಕ್ಷೇತ್ರ ಅಂತ ವಿನಯಾದಿತ್ಯನ ಶಾಸನದಲ್ಲಿ. ಅಂದರೆ ಇವತ್ತಿಗೆ 1,500 ವರ್ಷಗಳಷ್ಟು ಹಿಂದೆ ಪಂಪಾ ಕ್ಷೇತ್ರ ಇತ್ತು. ಅಂದರೆ ಇನ್ನೂ ಎಷ್ಟು ಹಿಂದೆ ಇತ್ತು. ಸೊ ಪಂಪಾ ವಿರೂಪಾಕ್ಷನಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಅದನ್ನು ಅರಿತಂಥ ಹಕ್ಕಬುಕ್ಕರು ಅವರು ವಿರೂಪಾಕ್ಷನ ಹೆಸರಲ್ಲಿ ರಾಜ್ಯಭಾರ ಮಾಡ್ತಾ ಇದ್ರು. ನಾವು ಇಲ್ಲಿ ಕಸ್ಟೋಡಿಯನ್ಸ್ ಅಂತ. ಇವತ್ತಿಗೂ ನೀವು ಸೌದಿ ಅರೇಬಿಯಾದ ದೊರೆಯನ್ನು ನೋಡಿದ್ರೆ ನಾನು ಸೌದಿ ಅರೇಬಿಯಾದ ದೊರೆ ಅಂದ್ಕೊಳ್ಳಲ್ಲ, ಐ ಆಮ್ ದ ಕಸ್ಟೋಡಿಯನ್ ಆಫ್ ದ 2 ಹೋಲಿ ಮಾಸ್ಕ್ಸ್ ಅಂತಾನೆ. ಮೆಕ್ಕಾ ಮದೀನಾದ ನಾನು ಕಾವಲುಗಾರ, ನಾನು ದೊರೆ ಅಲ್ಲ ಅಂತಾನೆ. ಅದನ್ನು ನಮ್ಮವರು ಆಗಲದಿಂದ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ಹಕ್ಕಬುಕ್ಕರು. ನಾವು ಈ ರಾಜ್ಯದ ಕಾವಲುಗಾರರು. ಮಹಾರಾಜ ಬಂದು ವಿರೂಪಾಕ್ಷನೇ ಅಂತೇಳಿ ಅವ್ರು ಸೈನ್ ಆಗ್ತಾ ಇದ್ದಿದ್ದು ಶ್ರೀ ವಿರೂಪಾಕ್ಷ ಅಂತ, ಎಲ್ಲ ರಾಜ ಅಂಕಿತ ಶ್ರೀ ವಿರೂಪಾಕ್ಷ ಅಂತ. ಹಾಗಾಗಿ ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ ಪಂಪಾ ವಿರೂಪಾಕ್ಷ. ಪಂಪ ಅಂದರೆ ಪಾರ್ವತಿ, ಪಂಪಾದೇವಿ ಪಕ್ಕದಲ್ಲೇ ಇದ್ದಾಳೆ, ವಿರೂಪಾಕ್ಷನ ಪಕ್ಕದಲ್ಲೇ ಪಂಪಾದೇವಿ ಇದ್ದಾಳೆ. ಆ ಪಂಪೆಯನ್ನೇ ಪಂಪಾ ವಿರೂಪಾಕ್ಷ, ಆ ಪಂಪೆಯಿಂದಲೇ ಹಂಪೆ. ಸೊ ಹಾಗಾಗಿ ಅವಳಿಂದ ಈ ಕ್ಷೇತ್ರ ಎಷ್ಟು ಪ್ರಸಿದ್ಧಿಗೆ ಬಂತು, ಪಂಪಾ ಕ್ಷೇತ್ರ ಅಂತ. ಸೊ ಈ ವಿರೂಪಾಕ್ಷನೂ ಪಂಪಾದೇವಿಯು ಅಷ್ಟು ಪುರಾತನವಾದಂಥ ನಮ್ಮ ದಕ್ಷಿಣ ದಿಕ್ಕಿನ ಅಧಿಪತಿಗಳು ಅಂತ ನಾನು ಹೇಳ್ಬೋದು. ಈ ಕ್ಷೇತ್ರ ಎಷ್ಟು ಪ್ರಬಲವಾದ ಕ್ಷೇತ್ರ ಅಂತಂದರೆ ನೋಡಿ, ಇದು ತುಂಬ ಹಿಂದೆಯಿಂದ ನಾವು ಶುರು ಮಾಡಬೇಕು. 1336 ಆದ್ರೂ ಇನ್ನೊಂದು ಸ್ವಲ್ಪ ಹಿಂದೆಯಿಂದ ಶುರು ಮಾಡಿದ್ರೆ 1290ರಲ್ಲಿ ಅಲಾವುದ್ದೀನ್ ಖಿಲ್ಜಿ ದಕ್ಷಿಣದ ಮೇಲೆ ಮೊದಲನೇ ಬಾರಿ ದಾಳಿ ಮಾಡಿದಾಗ ಅವನಿಗೆ ದಕ್ಷಿಣದ ಅಪಾರವಾದ ಸಂಪತ್ತಿನ ಮೇಲೆ, ಅವತ್ತಿಗಾಗಲೇ ದಕ್ಷಿಣದ ಸಂಪತ್ತು ಜಗದ್ವಿಖ್ಯಾತಿಯಾಗಿತ್ತು. ದಕ್ಷಿಣದಲ್ಲಿ ಅಪಾರವಾದಂಥ ಸಂಪತ್ತಿದೆ, ಅದನ್ನು ನಾನು ಲೂಟಿ ಮಾಡಬೇಕು ಅಂತ ಅವನು ಬಂದಾಗ ಮೊದಲನೇ ಸಿಕ್ಕಿದ್ದೆ ದೇವಗಿರಿ, ಇವತ್ತು ದೌಲತಾಬಾದ್ ಅಂತ ಏನು ಹೇಳ್ತೀವಿ. ಆ ದೇವಗಿರಿಯನ್ನು ಆಳ್ತಿದ್ದಂಥ ಸೇವೂಣೂರು ಅಥವಾ ಯಾದವರ ದೊರೆ ರಾಮಚಂದ್ರ ದೇವ ಮೊದಲನೇದಾಗಿ ಸೋಲ್ತಾನೆ. ಅವನು ಸೋತಾಗ ಅವನ ಸೇನಾಧಿಪತಿ ಆಗಿದ್ದಂಥ ಮುಮ್ಮಡಿ ಸಿಂಗೆ ನಾಯಕ, ಅವನು ಇದೆಲ್ಲದರ ಮೂಲ ಪುರುಷ. ಅವನ ಅಪಾರ ಸಂಪತ್ತಿನೊಡನೆ ಬಂದು ತನ್ನದೊಂದು ಸಣ್ಣದಾದಂಥ ರಾಜ್ಯವನ್ನು ಕಟ್ಕೊಳ್ತಾನೆ. ಅವನ ಮಗನಾದಂಥ ಕಂಪಿಲ ರಾಯ, ಅವನೇ ಕಂಪಿಲಿಯ ರಾಯ, ಅವನ ಮಗನಾದಂಥ ಕುಮಾರರಾಮ, ಗಂಡುಗಲಿ ಕುಮಾರರಾಮ, ಇವರೆಲ್ಲ ಈ ವಿಜಯನಗರದ ಮೂಲ ಕಾರಣಕರ್ತರು. ಅನೆಗೊಂದಿಯಲ್ಲಿ ಅವರೆಲ್ಲ ಇರ್ತಾರೆ. 1328ರಲ್ಲಿ ಕುಮಾರರಾಮ, ಕಂಪಿಲರಾಯ ಇವರೆಲ್ಲ ಗಿಯಾಸುದ್ದೀನ್ ತುಘಲಕ್ಕನ ದಾಳಿಗೆ ಸಿಕ್ಕು ಅವರೆಲ್ಲ ಮರಣವನ್ನು ಹೊಂದುತ್ತಾರೆ. ಆ ಯುದ್ಧದಲ್ಲಿ ಹುತಾತ್ಮರಾಗ್ತಾರೆ. ಅವನ ಅಕ್ಕ ಮಕ್ಕಳಾದಂಥ ಹಕ್ಕ ಬುಕ್ಕರನ್ನು ಇವನು ಡೆಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಅವರನ್ನು ವಾಪಸ್ ಕರ್ಕೊಂಡು ಬಂದು ಪುನಃ ಅದೇ ರಾಜ್ಯಕ್ಕೆ ಪಾಲಕರನ್ನಾಗಿ ಮಾಡಿದಾಗ ಇವರು ತಮ್ಮ ವೇಷಗಳನ್ನು ಕಿತ್ತೊಗೆದು ನಾವು ನಿಜವಾದ ಪಾಲಕರು ಇಲ್ಲಿಗೆ ಅಂಥೇಳಿ 1336ರಲ್ಲಿ ಅನೆಗೊಂದಿ ಸಂಸ್ಥಾನವನ್ನು ಶುರು ಮಾಡ್ತಾರೆ. ಇವರು ವಿಜಯನಗರ ಸಂಸ್ಥಾನವನ್ನು ಶುರು ಮಾಡ್ತಾರೆ. ಇದಕ್ಕೆ
ಒಂದು ಮತ್ತೊಬ್ಬ ದೊರೆಯ ಸಪೋರ್ಟ್ ಇರುತ್ತೆ. ಯಾರಪ್ಪ ಅಂದರೆ ಅವನು ಹೊಯ್ಸಳರ ದೊರೆ 3ನೇ ವೀರಬಲ್ಲಾಳ ಮಹಾರಾಜ. ಅವನು ಅರುಣಾಚಲೇಶ್ವರದಲ್ಲಿ ಅಂದರೆ ತಿರುವಣ್ಣಾಮಲೆಯಲ್ಲಿ ಕೂತ್ಕೊಂಡು ಅರುಣ ಸಮುದ್ರ ಅಂತ ಹೆಸರಿನಿಂದ ತಮಿಳುನಾಡನ್ನೆಲ್ಲ ಆಳ್ತಾ ಇದ್ದಂಥ ಹೊಯ್ಸಳರ ಕೊನೆಯ ದೊರೆ 3ನೇ ವೀರಬಲ್ಲಾಳ ಮಹಾರಾಜ ತನ್ನ ವಂಶ ಇನ್ನೇನು ನಿರ್ವಂಶವಾಗಲಿದೆ, ಹೊಯ್ಸಳರ ವಂಶ ಇನ್ನು ನನ್ನೊಂದಿಗೆ ಮುಗಿಯಲಿದೆ ಅಂತ ಅರಿತುಕೊಂಡಂಥ ಮಹಾರಾಜ ಈ ಹಕ್ಕಬುಕ್ಕರನ್ನು ಸಪೋರ್ಟ್ ಮಾಡಿ ತನ್ನೆಲ್ಲ ಸಾಮಂತರನ್ನು, ನೀವು ಈ ಹಕ್ಕಬುಕ್ಕರಿಗೆ ನೀವು ಸಪೋರ್ಟ್ ಮಾಡಬೇಕು, ಹಿಂದೂ ಸಾಮ್ರಾಜ್ಯ ಉಳಿಬೇಕಾದ್ರೆ ಇವರು ಮುಂದಕ್ಕೆ ಬರ್ತಾರೆ, ನನ್ನದಿನ್ನು ಮುಗೀತು ಕಾಲ ಅಂತ ಅವನು ಸತ್ತಿದ್ದು ನೋಡಿ 1343ರಲ್ಲಿ. ವಿಜಯನಗರ ಸಾಮ್ರಾಜ್ಯ ಶುರುವಾಗಿದ್ದು 1336ರಲ್ಲಿ. 9 ವರ್ಷಗಳ ಮುಂಚೆಯೇ ಅವನು ಈ ಮಾತನಾಡುತ್ತಾನೆ. ಹಕ್ಕಬುಕ್ಕರ ಬರೋ ಮುಂಚೆ ಆ ಭಾಗದ ಸ್ಥಿತಿ ಏನಿತ್ತು ಸರ್? ಯಾರ ಆಳ್ವಿಕೆ ಮಾಡ್ತಿದ್ರು? ಯಾರ ಹಿಡಿತದಲ್ಲಿತ್ತು? ಇವೆಲ್ಲ ಹೊಯ್ಸಳರ ಹಿಡಿತದಲ್ಲೇ ಇದ್ದಂಥದ್ದು. ಆದರೆ ಈ ಚಿಕ್ಕ ಚಿಕ್ಕ ರಾಜ್ಯ, ನಾನು ಹೇಳಿ ಕಂಪಿಲ ರಾಜ್ಯ ಅಂತ ಏನು ಹೇಳಿದೆ, ಕಂಪಿಲರಾಯ, ಮುಮ್ಮಡಿ ಸಿಂಗನಾಯಕ, ಇವರ ಹಿಡಿತದಲ್ಲಿ ಅದೊಂದು ಸಣ್ಣ ಪ್ರದೇಶ ಇತ್ತು. ಮಿಕ್ಕೆಲ್ಲ ದಕ್ಷಿಣ ಭಾಗಗಳು ಹೊಯ್ಸಳರ ಹಿಡಿತದಲ್ಲಿತ್ತು. ತಮಿಳುನಾಡಿನವರೆಗೂ ಹೊಯ್ಸಳರ ಹಿಡಿತದಲ್ಲಿತ್ತು. ಎಲ್ಲಿವರೆಗೆ ನಮ್ಮ ರಾಮೇಶ್ವರಂವರೆಗೂ ಹೊಯ್ಸಳರೇ ಅಧಿಪತಿಗಳಾಗಿದ್ದರು. 3ನೇ ವೀರಬಲ್ಲಾಳ ಹಾಗಾಗಿಯೇ ದಕ್ಷಿಣದ ಮೇಲೆ ಕಂಟ್ರೋಲ್ ತಗೊಳ್ಳೋಕ್ಕಾಗಿ ತಾನು ತಿರುವಣ್ಣಾಮಲೆಯಲ್ಲಿ ಕೂತ್ಕೊಂಡು ಅದನ್ನು ಅರುಣ ಸಮುದ್ರ, ಯಾಕೆಂದರೆ ದ್ವಾರ ಸಮುದ್ರ ಅಂದರೆ ಇಲ್ಲಿ ಹಳೆಬೀಡು, ಅದು ದ್ವಾರ ಸಮುದ್ರ, ಅದು ಅರುಣ ಸಮುದ್ರ. ಸೊ ಅರುಣ ಸಮುದ್ರದಲ್ಲಿ ಕೂತು ಅದನ್ನು ಆಡಳಿತವನ್ನು ನೋಡ್ಕೊಳ್ತಾ ಇರ್ತಾನೆ. ಅವನು ತೀರ್ಕೊಂಡ್ಮೇಲೆ 1343ನ ಯುದ್ಧದಲ್ಲಿ ನಮ್ಮ ಡೆಕ್ಕನ್ ಸುಲ್ತಾನೇಟ್ ಅಂತೆ, ನಮ್ಮ ಮಧುರೈ ಸುಲ್ತಾನೇಟ್ ಅಂತ ಏನಿರುತ್ತೆ, ಮಧುರೈನ ಸುಲ್ತಾನರು ಇವನನ್ನು ಮೋಸದಿಂದ ಕೊಲ್ತಾರೆ. ಬಹಳ ದಾರುಣವಾಗಿ ಕೊಲ್ತಾರೆ. ಇವನನ್ನು ಕೊಂದು ಚರ್ಮವನ್ನು ಸುಲಿದು ಕತ್ತನ್ನು ಕತ್ತರಿಸಿ ಮಧುರೈ ಕೋಟೆ ಮೇಲೆ ನೇತಾಕಿರ್ತಾರೆ ಇವನನ್ನು. ಅಂದರೆ ಹೆದರ್ಕೊಂಡು ಇನ್ಯಾರು ಇದನ್ನು ಬರದೇ ಇರಲಿ ನಮ್ಮ ತಂಟೆಗೆ ಅಂತ. ಮಧುರೈ ಮೀನಾಕ್ಷಿ ದೇವಾಲಯವನ್ನು 60 ವರ್ಷಗಳ ಕಾಲ ಮುಚ್ಚಿರ್ತಾರೆ, ದೀಪಾನೇ ಹಚ್ಚಕ್ಕಾಗದೇ ಇದ್ದಂಗೆ. ಇದನ್ನು ನೋಡಿ ಹೆದರಿದಂಥ ಶ್ರೀರಂಗಂನ ಪುರೋಹಿತರು ಶ್ರೀರಂಗನ ವಿಗ್ರಹವನ್ನು ತಿರುಪತಿಯಲ್ಲಿ ತಂದು ಬಚ್ಚಿಡ್ತಾರೆ. ಇದನ್ನು ನೋಡಿ ಇದಾಗಿ ವರ್ಷಗಳು ಉರುಳುತ್ತವೆ. ಹಕ್ಕಬುಕ್ಕರ ಮಗನಾದ 1ನೇ ಬುಕ್ಕನ ಮಗನಾದಂಥ ಕುಮಾರ ಕಂಪಣ ಅನ್ನುವಂಥ ವೀರ, ವಿಜಯನಗರದ ವೀರ, ಅವನು ವಾಪಸ್ಸು ಮಧುರೈ ಸುಲ್ತಾನೇಟ್ ಮೇಲೆ ದಂಡೆತ್ತಿ ಬಂದು ಅವರನ್ನು ಸೋಲಿಸಿ ಮಧುರೈ ಮೀನಾಕ್ಷಿ ದೇವಾಲಯವನ್ನು ತೆಗೆಸಿ ಪುನಃ ಪೂಜೆಯನ್ನು ಶುರು ಮಾಡಿಸಿದಂಥ ಪುಣ್ಯಾತ್ಮ. ಮತ್ತು ಶ್ರೀರಂಗಂಗೆ ಹೋಗಿ ಅಲ್ಲಿಂದ ಆ ತಿರುಪತಿಯಿಂದ ವಿಗ್ರಹವನ್ನು ತರಿಸಿ ಪುನಃ ಪ್ರತಿಷ್ಠಾಪನೆ ಮಾಡಿಸಿ ಶ್ರೀರಂಗಮಲ್ಲಿ ಪೂಜೆ ಶುರು ಮಾಡಿದಂಥ ಮಹನೀಯ ನಮ್ಮ ವಿಜಯನಗರದ ಕುಮಾರ ಕಂಪಣ. ಸೊ ಹಾಗಾಗಿ 1336ರಲ್ಲಿ ಇದು ರಾಜ್ಯ ವಿದ್ಯುಕ್ತವಾಗಿ ಅನಗೊಂದಿಯಲ್ಲಿ ಉದಯ ಆಗ್ತದೆ. ಹಕ್ಕಬುಕ್ಕರು ತಾವು ಈ ರಾಜ್ಯವನ್ನು ಶುರು ಮಾಡ್ತಾರೆ, ಮಾಡಿ ಅಲ್ಲಿಂದ ವಿಜಯನಗರಕ್ಕೆ ಬರ್ತಾರೆ, ಅಂದರೆ ವಿಜಯನಗರವನ್ನು ಕಟ್ತಾರೆ. ಈ ವಿಜಯನಗರ ಅಂತ ಅವರಿಗೆ ಪ್ರೇರಣೆ ಆಗಿದ್ದ ಆ ಸಂದರ್ಭದಲ್ಲಿ, ಯಾಕೆಂದ್ರೆ ಅವರು ಇನ್ನೊಬ್ಬರ ವಶದಲ್ಲಿದ್ದವರು, ಅವರ ಪರವಾಗಿ ಆಳ್ವಿಕೆ ಇವರೆಲ್ಲ ಹುಟ್ಟು ಹೋರಾಟಗಾರರು. ಮುಮ್ಮಡಿ ಸಿಂಗನಾಯಕ, ಕಂಪಿಲರಾಯ, ಕುಮಾರ ರಾಮ ಈ ದಕ್ಷಿಣ ಭಾರತ ಕಂಡಂತ ಅತ್ಯಂತ ಪ್ರಬಲರಾದಂಥ ಹೋರಾಟಗಾರರು. ಅದರಲ್ಲೂ ಗಂಡುಗೋಲಿ ಕುಮಾರರಾಮ. ಇವತ್ತು ಯಾರಾದರೂ ಈ ಭಾರತದಲ್ಲಿ ಮಹಾರಾಜ ದೇವರಂತೆ ಪೂಜೆಗೊಳ್ತಾ ಇದ್ದಾನೆ ಅಂತಂದ್ರೆ ಅವನು ಗಂಡುಗೋಲಿ ಕುಮಾರರಾಮನಿಗೆ ದೇವಸ್ಥಾನಗಳ ಕಟ್ಟಿ ಪೂಜೆಯನ್ನು ಇವತ್ತಿಗೂ ಮಾಡ್ತಾರೆ. ಸೊ ಅಂಥ ಕುಮಾರರಾಮ ಬದುಕಿದ್ದು ಅಲ್ಪ ವರ್ಷ, 1300 1328 28 ವರ್ಷದ ಯುವಕ. ತಾನು ಹೋರಾಡಲಿಕ್ಕಾಗಿ ಹುಟ್ಟಿದ್ದೀನಿ ಅಂದಂಥವನು. ತುಘಲಕ್ಕು ಎಲ್ಲರ ಆಸ್ಥಾನಕ್ಕೆ ನನ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಬೇಕು ಅಂತ ಒಂದು ಜೊತೆ ಬಂಗಾರದ ಚಪ್ಪಲಿಗಳನ್ನು ಮಾಡಿಸಿ ಎಲ್ಲರಿಗೂ ಕಳಿಸ್ತಿರ್ತಾನೆ. ಇವರು ಆ ಚಪ್ಪಲಿಗೆ ನಮಸ್ಕಾರ ಮಾಡಿ ಅವನ ಸಾರ್ವಭೌಮತ್ವವನ್ನು ಒಪ್ಕೋಬೇಕಾಗಿರುತ್ತೆ. ಹಾಗೆ ಈಗ ಕಂಪಿಲರಾಯನ ಆಸ್ಥಾನಕ್ಕೆ ಬಂದಾಗ ಕುಮಾರರಾಮ ಆ ಚಪ್ಪಲಿಯನ್ನು ಕೆಳಗಿಟ್ಟು ತನ್ನ ಕಾಲಿಗೆ ಹಾಕೋತಾನೆ. ಹಾಕೊಂಡು ಹೇಳ್ತಾನೆ, ಈ ಸೈಜ್ ನನಗೆ ಕರೆಕ್ಟ್ ಆಗಿದೆ, ಇನ್ನೊಂದು ಜೊತೆ ಮಾಡಿಸ್ಕೊಂಬ ನೀನು. ಆಗ ಅವನು ಹೇಳ್ತಾನೆ, ನೀನು ಯಾರ ಜೊತೆ ಮಾತಾಡ್ತಾ ಇದೆಯಾ ಅಂತ ಗೊತ್ತು. ಈ ವೀರರು ಅಂತ ನಾವು ಹುಟ್ಟಿರೋದು ರಣರಂಗದಲ್ಲಿ ಹೋರಾಡ ಸಾಯಕ್ಕೆ, ಅರಮನೆಯಲ್ಲಿ ಕೂತ್ಕೊಂಡು ಮಜಾ ಮಾಡೋಕ್ಕಾಗಲ್ಲ. ನಾನಿರೋದೇ ಹೋರಾಡ ಸಾಯಕ್ಕೆ, ಕರ್ಕೊಂಬ, ನೀನು ಯಾರನ್ನು ಕರ್ಕೊಂಬರ್ತೀಯ ಅಂತ. 3 ಸಲ ಗೆಲ್ತಾನೆ. 4ನೇ ಸಲ ಅವರ ಅಪಾರವಾದಂಥ ಸೈನ್ಯದ ಮೇಲೆ, ಇದು ಪುಟ್ಟ ಸೈನ್ಯ, ಇವರೆಲ್ಲ ಹುತಾತ್ಮರಾಗ್ತಾರೆ. ಸೊ ಈ ಧೀರೋದಾತ್ತ ಗುಣ ಅವರ ಭಾವ ಸಂಗಮ, ಇವರ ಭಾವನೆ ಸಂಗಮ. ಹಾಗಾಗಿಯೇ ಅದು ಸಂಗಮ ವಂಶ. ಹಕ್ಕಬುಕ್ಕರು ಸಂಗಮ ಅಂತ ಏನು ಇಟ್ಕೊಂಡಿದಾರಲ್ಲ, ಅವ್ರ ತಂದೆ ಹೆಸರು ಸಂಗಮ. ಸೊ ಸಂಗಮ ವಂಶದ ಸ್ಥಾಪಕರು ಈ ಹಕ್ಕಬುಕ್ಕರು. ಯಾಕೆಂದರೆ ಅವರ ರಕ್ತದಲ್ಲೇ, ಅವರ ಕಣಕಣದಲ್ಲೇ ಈ ಹೋರಾಟ ಒಂದು ಹುಟ್ಕೊಂಡು ಬಂದ್ಬಿಟ್ಟಿತ್ತು. ಹಾಗಾಗಿಯೇ ಅವರು ಅತ್ಯಲ್ಪ ಕಾಲದಲ್ಲಿ ದಕ್ಷಿಣದ ಅಧಿಪತಿಗಳಾಗ್ಬಿಡ್ತಾರೆ. ಬಹಳ ಅತ್ಯಲ್ಪ ಕಾಲದಲ್ಲಿ 1ನೇ ಹರಿಹರ ಮತ್ತು ಬುಕ್ಕರಾಯ. ಇವತ್ತಿಗೂ ನೀವು
ಒಂದನೇ ಹರಿಹರ ಮತ್ತು ಬುಕ್ಕರಾಯನ ಕಾಲದ ಶಾಸನಗಳೇ ಅಧಿಕವಾದಂಗೆ ನೀವು ಕರ್ನಾಟಕದಾದ್ಯಂತ ನೋಡ್ಬೋದು. ಎಲ್ಲೆಲ್ಲಿವರೆಗೆ ಬುಕ್ಕರಾಯನ ಶಾಸನ ನಮ್ಮ ಬೆಂಗಳೂರಿನಲ್ಲೂ ನೀವು ನೋಡ್ಬೋದು. ನಮ್ಮ ಕನ್ನಳ್ಳಿ ಗ್ರಾಮದಲ್ಲಿ ಸರ್ ಶಾಸನಗಳು ಇವಾಗ ಇತಿಹಾಸಕ್ತರು ಇತಿಹಾಸ ಬಗ್ಗೆ ಆಸಕ್ತರಿದ್ದಾರೆ, ಅವ್ರು ಹೋಗೋದಾದ್ರೆ ಹಕ್ಕಬುಕ್ಕರ ಕಾಲದ ಶಾಸನಗಳು ಎಲ್ಲೆಲ್ಲಿ ಎಲ್ಲಾ ಕಡೆ ಸಿಗ್ತವೆ ನಿಮ್ಗೆ. ಪ್ರತಿ ಊರು, ಪ್ರತಿ ಗ್ರಾಮ, ಪ್ರತಿ ಹೋಬಳಿನಲ್ಲಿ ಒಂದು ವಿಜಯನಗರ ಶಾಸನ ಸಿಗುತ್ತೆ. ಬುಕ್ಕರಾಯ ಇಲ್ಲಿ ಕೆರೆ ಕಟ್ಟಿಸಿದ, ಈ ದೇವರ ನೈವೇದ್ಯಕ್ಕೆ ಇಷ್ಟು ಉಮಳಿ ಬಿಟ್ಕೊಟ್ಟ, ಈ ದೇವರ ನೈವೇದ್ಯಕ್ಕೆ. ನಮ್ಮ ಬೆಂಗಳೂರಿನಲ್ಲಿರೋ ಇವತ್ತಿನ ಹೊಸ ಕೆಂಪೇಗೌಡ ಲೇಔಟ್ ಅಂದರೆ ಅದು ಕನ್ನಳ್ಳಿ ಗ್ರಾಮದಲ್ಲಿ ಒಂದು ದೇವಸ್ಥಾನಕ್ಕೆ, ಆ ಗ್ರಾಮದ ದೇವಸ್ಥಾನದ ನೈವೇದ್ಯಕ್ಕೆ ಆ ಗ್ರಾಮದಲ್ಲಿ ಇದ್ದಂಥ ನೇಕಾರರ ತೆರಿಗೆಯನ್ನು ವಜಾ ಮಾಡಿದ ಒಂದು ಬುಕ್ಕರಾಯ. ನನಗೆ ತೆರಿಗೆ ಕಟ್ಟಬೇಡಿ, ನೀವು ಅದು ಬರೋ ದುಡ್ಡನ್ನು ಈ ದೇವಸ್ಥಾನದ ನೈವೇದ್ಯಕ್ಕೆ ಬಳಸ್ಕೊಳ್ಳಿ ಅಂದಂಥವನು. ಒಂದನೇ ಬುಕ್ಕರಾಯನ ಕಾಲದ ಶಾಸನ ನೂರಾರು ಸಿಗ್ತವೆ. ಹಾಗಾಗಿ ನಮ್ಮ ಅಪ್ಪಟ ಕನ್ನಡದ ರಾಜರು, ಈ ಕನ್ನಡದ ನೆಲದ ರಾಜರು ಹಕ್ಕಬುಕ್ಕರು, ಸಂಗಮ ವಂಶದವರು. ಸಂಗಮ ವಂಶದವರೇ ವಿಜಯನಗರದ ಕೀರ್ತಿ ಪತಾಕೆಯನ್ನು ಆಕಾಶಕ್ಕೆತ್ತರಕ್ಕೆ ಏರಿಸಿದಂಥವ್ರು. ಇಡೀ ದಕ್ಷಿಣ ಭಾರತ ಎಲ್ಲಿವರೆಗೆ, ಶ್ರೀಲಂಕಾವರೆಗೂ ಶ್ರೀಲಂಕಾದಲ್ಲಿ ಯಾರು ರಾಜ ಆಗಬೇಕು ಅಂತ ಡಿಸೈಡ್ ಮಾಡೋ ಅಂಥವ್ರು ನಮ್ಮ ವಿಜಯನಗರದ ರಾಜರಾಗಿದ್ದರು. ವ್ಯಾಪ್ತಿ ಎಷ್ಟಿತ್ತು ಸರ್, ಎಲ್ಲಿಂದ ಎಲ್ಲಿ? ಈ ವ್ಯಾಪ್ತಿ ನೋಡಿ, ಇಲ್ಲಿಂದ ಸಂಗಮ ವಂಶದವರು ಶ್ರೀಲಂಕಾದಿಂದ ಶುರುವಾದಂಥ ಇವ್ರ ವ್ಯಾಪ್ತಿ ಕೃಷ್ಣದೇವರಾಯನ ಕಾಲದಲ್ಲಿ ಬಂಗಾಳದವರೆಗೂ ಹೋಯ್ತು. ಬಂಗಾಳದವರೆಗೆ ಅಂದರೆ ಈ ಒರಿಸ್ಸಾನೆಲ್ಲ ಗೆದ್ದುಕೊಂಡವನು ಬಂಗಾಳದ ಬಾರ್ಡರ್ವರೆಗೂ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ಕೊಂಡಿದ್ದ ಕೃಷ್ಣದೇವರಾಯ. ಹಾಗಾಗಿ ಅವನು ಅತ್ಯಂತ ದೊಡ್ಡ ದೊರೆ ಅಂತ ನಾವು ಪರಿಗಣಿಸ್ತೀವಿ. ಆಳಿದ 20 ವರ್ಷ ಆದರೂ ಅವನು ಇವರೆಲ್ಲರೂ ನಾಯಕರೇನೆ. ಕೃಷ್ಣದೇವರಾಯನ ತಂದೆ ಹೆಸರು ನರಸನಾಯಕ, ಹಳೆಯರಾಮನ ತಾಯತನ ಹೆಸರು ಬುಕ್ಕನಾಯಕ, ಅರವೀಟಿ ಬುಕ್ಕನಾಯಕ. ಇವರೆಲ್ಲರೂ ಇದೇ ವಂಶ, ಇವರೆಲ್ಲ ಫೈಟರ್ಸ್. ದೇ ಆರ್ ಆಲ್ ಫೈಟರ್ಸ್. ಯಾಕೆಂದರೆ ಆ ಕ್ಷಾತ್ರ ಇಲ್ಲದೇ ಇದ್ದರೆ, ಆ ಫೈಟಿಂಗ್ ಸ್ಪಿರಿಟ್ ಇಲ್ಲದೇ ಇದ್ದರೆ ನೀವು ರಾಜ್ಯಗಳನ್ನು ಉಳಿಸ್ಕೊಳಕ್ಕಾಗ್ತಿರಲಿಲ್ಲ ಆ ಕಾಲದಲ್ಲಿ. ನೀವೇನೇ ಅಡ್ಮಿನಿಸ್ಟ್ರೇಷನಲ್ಲಿ ಒಳ್ಳೆಯವರು ಇರ್ಬೋದು, ಅದೆಲ್ಲ 1800 ಆದಮೇಲೆ ಅಡ್ಮಿನಿಸ್ಟ್ರೇಷನ್ ಹೈಲೈಟ್ ಆಗಿದ್ದು. ಹಾಗಾಗಿಯೇ ಮೈಸೂರು ಮಹಾರಾಜರು ದೇಶಾದ್ಯಂತ ಹೈಲೈಟ್ ಆಗಿದ್ದು. ಯಾಕೆಂದರೆ ಅಡ್ಮಿನಿಸ್ಟ್ರೇಷನ್ ಮುನ್ನೆಲೆಗೆ ಬಂತು, ಯುದ್ಧ ನಿಂತಿತು. ಬ್ರಿಟಿಷರು ಇಡೀ ಭಾರತವನ್ನು ಸಾರಾಸಗಟ್ಟು ಬಡ್ದು ಬಾಯಿಗೆ ಹಾಕೊಂಡ್ಬಿಟ್ಟು ಎಲ್ಲ ಅವ್ರ ಕಂಟ್ರೋಲಲ್ಲಿ ಇಟ್ಕೊಂಡ್ಬಿಟ್ಟು ಯುದ್ಧ ನಿಲ್ಲಿಸ್ಬಿಟ್ರಲ್ಲ. ಆಗ ಸ್ವಾತಂತ್ರ್ಯ ಯುದ್ಧ ಶುರುವಾಯಿತು. ಸ್ವಾತಂತ್ರ್ಯ ಸಂಗ್ರಾಮ, ಅಹಿಂಸೆ, ಅದು ಇದು ಶುರುವಾಯಿತು ಅಲ್ಲ, ಅಹಿಂಸಾತ್ಮಕ ಚಳವಳಿ. ಗಾಂಧೀಜಿಯವರೊಂದು ಕಡೆ, ಇವರು ಸುಭಾಷ್ ಚಂದ್ರ ಬೋಸ್ ಅವರೊಂದು ಕಡೆ. ಸೊ ಅದೆಲ್ಲ ಅವರವರಾಗಿ ಹೋರಾಡ್ತಾ ಇದ್ರಲ್ಲ. ಆದರೆ ಇಲ್ಲಿ ಇವ್ರ ನಡುವೆ ನಡೀತಿದ್ದಂಥ ಯುದ್ಧ ಎಲ್ಲ ನಿಲ್ಲಿಸ್ಬಿಟ್ರು. ಯಾಕೆಂದರೆ ಎಲ್ಲರೂ ಅಂಡರ್ ದ ಕಂಟ್ರೋಲ್ ಆಫ್ ಬ್ರಿಟಿಷ್. ಆಗ ಇದನ್ನು ಈ ಸುಸಮಯವನ್ನು ಎನ್ಕ್ಯಾಶ್ ಮಾಡ್ಕೊಂಡವ್ರು ಈ ದೇಶದಲ್ಲಿ ಯಾರಾದರೂ ಇದ್ದರೆ ಮೈಸೂರು ಮಹಾರಾಜರು. ಇರೋ ಬರೋ ಸ್ಕೂಲ್ಗಳು, ಕಾಲೇಜ್ಗಳು, ಆಸ್ಪತ್ರೆಗಳು, ರಸ್ತೆಗಳು, ಇದನ್ನೆಲ್ಲ ಕಟ್ಟಿಬಿಟ್ರು. ಡ್ಯಾಮ್ಗಳು ಎಲ್ಲವನ್ನು ಕಟ್ಟಿದ್ರು. ಮನುಷ್ಯನಿಗೆ ಮೂಲಭೂತ ಸೌಕರ್ಯವನ್ನು ತಂದುಕೊಟ್ಟಂಥ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾವು ಈ ಕಡೆಯಿಂದ ಈ ಕಡೆ ಹೋಗ್ಬಿಡ್ತೀವಿ. ಈಗ ವಾಪಸ್ ಬರೋಣ. ಈಗ ಬಂಗಾಳದವರೆಗೆ ವ್ಯಾಪಿಸಿದ್ದ ವಿಜಯನಗರ ಸಾಮ್ರಾಜ್ಯ ಒಂದು ವೇಳೆ ಇಲ್ಲದೆ ಹೋಗಿದ್ದಿದ್ರೆ ಏನಾಗಿರ್ತಿತ್ತು ಇತಿಹಾಸ? ನೋಡಿ, ಈ ಬಂಗಾಳದವರೆಗೆ ವ್ಯಾಪಿಸಿದಂಥ ನಾವು ವಿಜಯನಗರ ಸಾಮ್ರಾಜ್ಯವನ್ನು ಎಲ್ಲ ಬ್ರಿಟಿಷ್, ಪೋರ್ಚುಗಲ್ ಇತಿಹಾಸಕಾರರು ಹಿಂದೂ ಸಾಮ್ರಾಜ್ಯದ ಉಳಿಸಿದಂಥ ಸಾಮ್ರಾಜ್ಯ ಇದು. ಹಿಂದೂಗಳನ್ನು, ಧರ್ಮವನ್ನು ಉಳಿಸಿದಂಥ ಸಾಧಕರು ಯಾರು ಅಂದರೆ ಈ ವಿಜಯನಗರದ ಅರಸರು ಅಂತ ಎಲ್ಲರೂ ಕರೆದಿದ್ದಾರೆ. ಯಾಕೆ ಆ ಮಾತು ಕರೆದಿದ್ದಾರೆ ಅಂತಂದರೆ, ಅಲ್ಲಿಂದ ಈಗ ಆಲ್ರೆಡಿ ವಿಜಯನಗರ ಸ್ಥಾಪನೆ ಆಗುವಷ್ಟು ಹೊತ್ತಿಗೆ ಮತ್ತು ಅದು ಉಚ್ಚರಾಯ ಸ್ಥಿತಿಗೆ ಬರೋ ಅಷ್ಟೊತ್ತಿಗೆ ಇಡೀ ಉತ್ತರ ಭಾರತ ಮುಘಲರ ಆಡಳಿತಕ್ಕೆ, ತುಘಲಕ್ನ ಆಡಳಿತಕ್ಕೆ, ಖಿಲ್ಜಿಗಳ ಆಡಳಿತಕ್ಕೆ, ಇವರೆಲ್ಲರ ಆಡಳಿತಕ್ಕೂ ಬಂದ್ಬಿಟ್ಟಿತ್ತು. ಖಿಲ್ಜಿಗಳು, ತುಘಲಕ್ಗಳು, ಮೊಘಲರು ಎಲ್ಲ ತಾವು ಸಾಲಾಗಿ ಬಂದು ಉತ್ತರ ಭಾರತವನ್ನು ಆಕ್ರಮಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು. ದಕ್ಷಿಣದ ಮೇಲೆ, ಅದರಲ್ಲಿದ್ದಂಥ ಸಂಪತ್ತಿನ ಮೇಲೆ ಇವರೆಲ್ಲರ ಗಮನ ಇತ್ತು. ಹಾಗಾಗಿಯೇ ಅವರು ತುಘಲಕ್ ಬಂದು ದೇವಗಿರಿಲಿ ಕೂತ್ಕೊಂಡು ನಾನು ಎರಡೂ ಕಡೆ ಕಂಟ್ರೋಲ್ ಮಾಡ್ತೀನಿ ಅಂತ ಹುಚ್ಚು ನಿರ್ಧಾರವನ್ನು ತಗೊಂಡು ದಿಲ್ಲಿಯಿಂದ ದೇವಗಿರಿಗೆ ಅವನು ರಾಜಧಾನಿಯನ್ನು ಶಿಫ್ಟ್ ಮಾಡಬೇಕು ಅಂದಿದ್ದು ಈ ದಕ್ಷಿಣದ ಮೇಲಿನ ಸಂಪತ್ತಿನ ಆಸೆಗಾಗಿಯೇ. ಅದಾಗಲಿಲ್ಲ ಅನ್ನೋದು ಬೇರೆ ಮಾತು. ಆದರೆ ಅದನ್ನು ಯಶಸ್ವಿಯಾಗಿ ತಡೆದು ಅವನನ್ನು ಹಿಂದಕ್ಕೆ ಕಳಿಸಿದವರು ಇದೇ ಕಂಪಿಲರಾಯ ಮತ್ತು ಕುಮಾರರಾಮ. ಈ ಕುಮಾರರಾಮ ಇವರಿಂದೆಲ್ಲ ಸ್ಥಾಪಿತವಾದಂಥ ವಿಜಯನಗರ ಸಾಮ್ರಾಜ್ಯ ಈ ದಕ್ಷಿಣಕ್ಕೆ ಆ ಮುಘಲರ ದಾಳಿಯನ್ನು, ತುಘಲಕ್ಕು ಖಿಲ್ಜಿಗಳ ದಾಳಿಯನ್ನು ಯಶಸ್ವಿಯಾಗಿ ತಡೆದಂಥವರು. ಯಾಕೆಂತಂದರೆ ಈ ಖಿಲ್ಜಿಯ ಸೇವಕ ಮಲ್ಲಿಕಾಫರ್ ಬಂದೇ ದ್ವಾರ ಸಮುದ್ರ ವೈಭವವನ್ನು ಒಡೆದು ಹಳೆ ಬೀಡು ಮಾಡಿದವನು. ಹೌದು. ಸೊ ಅವ್ರನ್ನೆಲ್ಲ ಅವ್ರ ಕಾಲಘಟ್ಟವನ್ನು ಹಿಂದೆ ಕಟ್ಟಿ ಆ ಥರ ಒಡೆಯೋದನ್ನು ತಡೆದಂಥವ್ರು ಇದೇ ನಮ್ಮ ಕೃಷ್ಣದೇವರಾಯ, ಇದೇ ನಮ್ಮ ವಿಜಯನಗರದ ಅರಸರು. ಒಟ್ಟಾರೆ ವಿಜಯನಗರದ 4 ವಂಶಗಳು ಇವರನ್ನ ಭಾಳ ಯಶಸ್ವಿಯಾಗಿ ತಡೆದವು. ಇವರಿಲ್ಲದೆ ಹೋಗಿದ್ದಿದ್ರೆ ಉತ್ತರ ಭಾರತ ಹೇಗಿರ್ತಿತ್ತೋ ದಕ್ಷಿಣ ಭಾರತವು ಹಾಗೇ ಇರ್ತಾ ಇತ್ತು. ಏನಪ್ಪ ನೀವು ಹೀಗಂತಿದ್ದಾರೆ, ಉತ್ತರ ಭಾರತದಲ್ಲಿ ಏನಾಗಿದೆ ಅಂತ. ದಕ್ಷಿಣ ಭಾರತ ಹೇಗಿರ್ತಿತ್ತು ಅಂತಂದರೆ ನೋಡಿ, ಈಗ ಬಿಜಾಪುರ, ಗುಲ್ಬರ್ಗ, ಬೀದರು
ಬಹುಮನಿ ಸುಲ್ತಾನರು ಬಂದು 1336ರಲ್ಲಿ ಇವರು ನಾವು ವಿಜಯನಗರ ಸ್ಥಾಪನೆಯನ್ನು ಮಾಡಿದ್ರು. 1347ರಲ್ಲಿ ಒಂದು 11 ವರ್ಷ ಆದಮೇಲೆ ಬಹುಮನಿ ಸುಲ್ತಾನರು ಇಲ್ಲಿ ಅವರ ರಾಜ್ಯ ಸ್ಥಾಪನೆ ಮಾಡಿದ್ರು. 11 ವರ್ಷ ಡಿಫ್ರೆನ್ಸ್. ಬಹುಮನಿಗಳು ಬಂದು ಇಲ್ಲಿ ರಾಜ್ಯ ಸ್ಥಾಪನೆ ಮಾಡಿದ್ರು. ಈ ಬಹುಮನಿಗಳು ಯಾರು? ಇವರು ಯಾರು ಅಂದರೆ ಇವರು ಹೊರಗಿನಿಂದ ಬಂದವರು, ಇರಾನಿನಿಂದ ಬಂದಂಥ ಜನ. ಇವ್ರುಗಳ ಜೊತೆ ಕಿತ್ತಾಡಿಕೊಂಡು, ಈ ತುಘಲಕ್ನ ಜೊತೆ ಕಿತ್ತಾಡಿಕೊಂಡು ಅವನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳದೆ, ನೀನು ಎಲ್ಲೋ ಡೆಲ್ಲಿಲಿ ಕೂತ್ಕೊಂಡು ನಾನು ಯಾಕೆ ನಿನಗೆ ಕಪ್ಪ ಕೊಡಲಿ, ನಾನೇ ಇಲ್ಲಿ ಹೊಸ ರಾಜ್ಯ ಶುರು ಮಾಡ್ಕೋತೀನಿ ಅಂತ ಇವರಿಗೆ ಅಫಾಕಿಗಳು ಮತ್ತು ದಖ್ನಿಗಳು ಅಂತ ಅವರವರೆಲ್ಲ ಕಿತ್ತಾಟ ಆಗಿ ಇವರು ಶುರು ಮಾಡಿದ್ದು ಈ ಬಹುಮನಿ ಸಾಮ್ರಾಜ್ಯ. ಹೊರಗಿನಿಂದ ಬಂದು ಶುರು ಮಾಡಿದವರು ಇವರು. ಅವನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳದೆ ತಾವೇ ಶುರು ಮಾಡಿದ್ರು. ಒಂದೊಮ್ಮೆ ವಿಜಯನಗರ ಸಾಮ್ರಾಜ್ಯ ಇಲ್ಲದಿದ್ದರೆ ಇಡೀ ದಕ್ಷಿಣ ಭಾರತ ಈ ಬಹುಮನಿಗಳ ಕೈಲೇ. ಆಮೇಲೆ ಅದು ಒಡೆದು ಹೋದ 5 ಶಾಹಿಗಳು, ಬರೀದ್ ಶಾಹಿ, ಆದಿಲ್ ಶಾಹಿ, ನಿಜಾಮ್ ಶಾಹಿ, ಕುತುಬ್ ಶಾಹಿ ಮತ್ತು ಬಿರಾರ್ ಶಾಹಿ, ಈ 5 ಶಾಹಿಗಳ ಕೈಗೆ ಒಳಪಟ್ಬಿಟ್ಟಿರೋದು. ಇವರು ನೋಡಿ, ನೀವೊಂದು ಅಬ್ಸರ್ವ್ ಮಾಡಿ, ವಿಜಯನಗರದವ್ರ ದೇವಸ್ಥಾನ ಎಲ್ಲಿ ಅಂತ ನೀವು ಕೇಳಿ, ಎಲ್ಲೂ ಇಲ್ಲ. ಯಾಕೆಂದರೆ ಹಂಪೆ ದೇವಸ್ಥಾನನೇ ಇವ್ರು ಕಟ್ಟಲಿಲ್ಲ. ಹಂಪೆ ದೇವಸ್ಥಾನ ಯಾರು ಕಟ್ಟಿದ್ದು ಅಂತಾನೆ ಅಂದರೆ ಅಷ್ಟು ಪುರಾತನವಾದಂಥದ್ದು. ಇವರು ಅದಕ್ಕೆ ಗೋಪುರಗಳನ್ನೆಲ್ಲ ಕಟ್ಸ್ಕೊಂಬಂದರು. ತಿರುವಣ್ಣಾಮಲೆಯಲ್ಲಿ ಕಟ್ಟಿಸಿ ಕೃಷ್ಣದೇವರಾಯನ, ತಿರುವಣ್ಣಾಮಲೆಯ ಅತಿ ದೊಡ್ಡ ಗೋಪುರ ಕಟ್ಟಿದ್ದೆ ಕೃಷ್ಣದೇವರಾಯ. ಅತಿ ದೊಡ್ಡ ಗೋಪುರ ತಮಿಳುನಾಡಿನಲ್ಲೇ ಅತಿ ದೊಡ್ಡ ಗೋಪುರ ಯಾವುದು ಅಂದರೆ ಅದು ಕೃಷ್ಣದೇವರಾಯ ಕಟ್ಟಿದ್ದು. 176 ಅಡಿ, 175 ಅಡಿ ತಂಜಾವೂರು ಗೋಪುರ ರಾಜರಾಜ ಚೋಳ ಕಟ್ಟಿಸಿದ್ದನ್ನು ಇವನು ಲೆಕ್ಕ ಹಾಕಿಸಿ ಕೃಷ್ಣದೇವರಾಯ ಅದಕ್ಕಿಂತ ಒಂದು ಅಡಿ ಕಟ್ಟಿಸಿ ನಾನು ಜಾಸ್ತಿ ಇರಬೇಕು ಅಂತೇಳಿ 176 ಅಡಿ ಕಟ್ಟಿಸಿದ. ಸ್ವಲ್ಪ ಇತಿಹಾಸದ ಜೊತೆಗೆ ಈ ವಾಸ್ತುಶಿಲ್ಪದ ಬಗ್ಗೆ ನನಗೆ ಈ ಹಂಪಿ ಅಥವಾ ತಮಿಳುನಾಡಿನ ದೇವಾಲಯಗಳು ಇವೆಲ್ಲ ನೋಡಿದಾಗ ಇವತ್ತು ಕ್ರೇನ್ಗಳ ಬಳಕೆ ಇದೆ, ಮತ್ತೊಂದು ಮಗದೊಂದು ತಂತ್ರಜ್ಞಾನ ಇದೆ. ಹೆಂಗೆ ಸರ್ ಅಷ್ಟು ದೊಡ್ಡ ಆ್ಯಂಡ್ ಅಕ್ಯುರೇಟ್? ಆ್ಯಕ್ಯುರೇಸಿಗೆ ನೀವು ಆ ಥರ ಆ್ಯಕ್ಯುರೇಸಿಗೆ ನೀವು ಹಂಪಿನೇ ನೋಡಬೇಕು. ನಾವು ಫೋಕಲ್ ಲೆಂತ್ ಅಂತ ನಾವೇನು ಕಳಿತೀವಿ, ಇವತ್ತು ಆ ಫೋಕಲ್ ಲೆಂತ್ ನಾವು ಸೂರ್ಯನ ಬೆಳಕು ಗೋಪುರದ ಮೇಲೆ ಬಿದ್ದರೆ ಅದು ಉಲ್ಟಾ ಕಾಣುತ್ತೆ ಅಂತ ಇವತ್ತಿಗೂ ನಾವು ಹಂಪಿನ ಗೋಪುರದ ತಲೆ ಕೆಳಕಾದಂಥ ಇದನ್ನು ನೀವು ನೋಡ್ಬೋದು. ಅದು ಅವತ್ತಿನ ಆ್ಯಕ್ಯುರೇಸಿಗೆ ಸಾಕ್ಷಿ ಇತ್ತು, ಅವತ್ತಿನ ಇಂಜಿನಿಯರ್ಗಳ ಸಾಕ್ಷಿ. ನೀವು ಅವತ್ತಿನ ಫಿರಂಗಿಗಳನ್ನು ನೋಡಿದ್ರೆ, ಮೆಕ್ಯಾನಿಕಲ್ ಸೈಡಲ್ಲಿ, ಸಿವಿಲ್ ಸೈಡಲ್ಲಿ ನೀವು ಈ ಗೋಪುರಗಳನ್ನು, ಈ ದೇವಸ್ಥಾನಗಳನ್ನು ನೋಡಿದ್ರೆ, ವಾಸ್ತುಶಿಲ್ಪಗಳನ್ನು ನೋಡಿದ್ರೆ ನೋಡಿ, ಇವತ್ತು ನಾನು ಅದೇ ಹೇಳ್ತಾ ಇದ್ದೆ. ಈಗ ಕೃಷ್ಣದೇವರಾಯ ಅಥವಾ ವಿಜಯನಗರ ಕಾಲದಲ್ಲಿ ದೊಡ್ಡ ದೇವಸ್ಥಾನಗಳು ಯಾವುದಪ್ಪ ಅಂದರೆ ಯಾವುದೂ ಇಲ್ಲ. ಯಾಕೆ ವಿಜಯನಗರದವರು ದೇವಸ್ಥಾನ ಕಟ್ಟಲಿಲ್ವಾ? ಕಟ್ಟಿದ್ರು. ಏನು ಕಟ್ಟಿದ್ರು ಇವರು ವಿಜಯನಗರದವರು ತಮ್ಮ ಸಾಮ್ರಾಜ್ಯವನ್ನು ಶುರು ಮಾಡಿದಾಗ ಇಡೀ ದಕ್ಷಿಣ ಭಾರತಾದ್ಯಂತ ಇದ್ದಿದ್ದು ನಮ್ಮ ಹೊಯ್ಸಳರ ದೇವಾಲಯಗಳು. ಕಣ್ಣು ನೋಡಿದಷ್ಟು ನೋಡಬೇಕು, ಅಷ್ಟು ಸೌಂದರ್ಯಯುತವಾದಂಥ ದೇವಸ್ಥಾನಗಳನ್ನು ಹೊಯ್ಸಳರು ಕಟ್ಟಿದ್ದಾರೆ. ನೀವು ಅದೊಂದು ಚಿಕ್ಕದೇ ಇರ್ಬೋದು, ದೊಡ್ಡದೇ ಇರ್ಬೋದು, ನೋಡೋಕೆ ಕಣ್ಣು ಸಾಲಲ್ಲ. ಗೋವಿಂದನ ಹಳ್ಳಿಯಲ್ಲಿ ಇರತಕ್ಕಂಥ ಪಂಚಲಿಂಗೇಶ್ವರನ ದೇವಸ್ಥಾನ ಒಂದು ದಿನ ಎಲ್ಲ ನೋಡ್ಬೋದು. ಕಿಕ್ಕೇರಿಯಲ್ಲಿ ಇರತಕ್ಕಂಥ ವೇಣುಗೋಪಾಲನ ದೇವಸ್ಥಾನ ಒಂದು ದಿನ ನೋಡ್ಬೋದು. ನೀವು ಅಷ್ಟು ಬ್ಯೂಟಿಫುಲ್ ದೇವಸ್ಥಾನ, ಒಂದೊಂದು ದೇವಸ್ಥಾನ ಒಂದೊಂದು ದಿನ ನೋಡ್ಬೋದು. ಅಂಥ ದೇವಸ್ಥಾನಗಳನ್ನು ಇವರು ಪ್ರೊಟೆಕ್ಟ್ ಮಾಡಿದ್ರು. ನೀವು ಈಗ ನಾಗಮಂಗಲದ ಸೌಮಿಕೇಶ್ವರನ ದೇವಸ್ಥಾನ ನೋಡಿ, ಅದು ಸೌಮಿಕೇಶವನ ದೇವಸ್ಥಾನವನ್ನು ಕಟ್ಟಿಸಿದವರು ಹೊಯ್ಸಳರು, ಅದಕ್ಕೆ ಪ್ರಾಕಾರ ಮುಖ್ಯ ಗೋಪುರ ಕಟ್ಟಿಸಿದವರು ವಿಜಯನಗರದವರು. ಅದನ್ನೆಲ್ಲ ಇವರು ಪ್ರೊಟೆಕ್ಟ್ ಮಾಡಿದ್ರು. ಅವರೇನು ಅಂದ್ಕೊಂಡ್ರು, ಇವರೆಲ್ಲ ಆಲ್ರೆಡಿ ಕಟ್ಟಿದ್ದಾರೆ, ಇದನ್ನು ರಕ್ಷಣೆ ಮಾಡೋದು ನಮ್ಮ ಕೆಲಸ ಅಂತ ವಿಜಯನಗರದವ್ರು ತಿಳಿದ್ರು. ಹಾಗಾಗಿ ಹೊಯ್ಸಳರು ಕಟ್ಟಿದ ಎಲ್ಲ ದೇವಸ್ಥಾನಗಳನ್ನು ರಕ್ಷಣೆ ಮಾಡಿ ನಮ್ಮ ತನಕ ತಂದು ಕೊಟ್ಟಂಥ ಕೀರ್ತಿ ವಿಜಯನಗರಕ್ಕೆ ಸಲ್ಲುತ್ತೆ. ಅವತ್ತು ಒಂಚೂರು ಅದನ್ನು ನೆಗ್ಲೆಕ್ಟ್ ಮಾಡೋದು ಇವತ್ತು ನಮ್ಮ ಕಣ್ಣಿಗೆ ಅದು ಸಿಗ್ತಾ ಇರಲಿಲ್ಲ. ಅವರು ಅದನ್ನೆಲ್ಲ ಭದ್ರವಾಗಿ ತಾವು 250 ವರ್ಷಗಳ ಕಾಲ ಪ್ರೊಟೆಕ್ಟ್ ಮಾಡಿ ನಮಗೆ ಕೊಟ್ಟರು. ಹಾಗಾಗಿ ಇವತ್ತು ನಾವು ಹೊಯ್ಸಳರ ದೇವಸ್ಥಾನವನ್ನು ಹೊಗಳ್ತಿದ್ದೀವಲ್ಲ, ಅದಕ್ಕೆ ಕಾರಣ ವಿಜಯನಗರದ ಅರಸರು. ವೀಕ್ಷಕರೇ, ವಿಪರ್ಯಾಸ ನೋಡಿ, ಎಲ್ಲ ಹೊಯ್ಸಳರ ಅಥವಾ ಅದ್ಭುತ ಶಿಲ್ಪಕಲೆಯ ದೇವಸ್ಥಾನಗಳನ್ನು ಕಾಪಾಡಿದ ವಿಜಯನಗರ ಸಾಮ್ರಾಜ್ಯದ ಹಂಪಿಯ ದೇವಸ್ಥಾನ ಮತ್ತು ಉಳಿದ ಪ್ರಾಂಗಣಗಳನ್ನು ನೋಡಿದ್ರೆ ಏನೂ ಉಳಿದಿಲ್ಲ ಅಂತ ಅನಿಸುತ್ತೆ. ಆದರೆ ಆ ಉಳಿದು ಹೋಗಿರೋ ಕಲ್ಲುಗಳು ಕೂಡ ಒಂದೊಂದು ಕಥೆಯನ್ನು ಹೇಳ್ತಾ ಹೋಗುತ್ತವೆ. ಚರ್ಚೆ ಮುಂದುವರಿಸೋಣ. ಹಕ್ಕಬುಕ್ಕರಿಗೆ ಬರೋಣ ಮತ್ತೆ ವಾಪಸ್. ಸರ್, ನೀವು ಮೊಘಲ್ಸನ್ನು ನೋಡಿದಾಗ ಅಧಿಕಾರಕ್ಕಾಗಿ ಒಬ್ಬರನ್ನು ಕೊಂದುಕೊಂಡ ಇತಿಹಾಸ ಬಹಳ ದೊಡ್ಡದಿದೆ. ಬರೀ ಮೊಘಲ್ಸ್ ಮಾತ್ರ ಅಲ್ಲ, ಭಾರತದ ಹಲವಾರು ಇತಿಹಾಸಗಳಲ್ಲಿ ಅದಿದೆ. ರಿಲೇಟಿವ್ಸ್ನ ಕೊಂದುಕೊಳ್ಳೋದು, ಮಗುವನ್ನು ಕೊಲ್ಲೋದು, ಇಂತಹ ಹಲವಾರು ಇತಿಹಾಸ ಇದೆ. ಹಕ್ಕಬುಕ್ಕರು ಯಾವತ್ತೂ ಆ ಹೊಡೆದಾಟ ಮಾಡಲಿಲ್ವಾ? ಇವ್ರು 5 ಜನ ಇದ್ರು. ಇದೇ ನಮ್ಗೆ ಗೊತ್ತಿರೋದು ಇಬ್ಬರೇ. ಇವ್ರು 5 ಜನ, ಮುದ್ದಣ, ಕಂಪಣ, ಹಕ್ಕ, ಬುಕ್ಕ, ಇನ್ನೊಬ್ಬ 5 ಜನ ಇದ್ರು. ಇವರು 5 ಜನರಲ್ಲಿ ಇವರಿಬ್ರು ಸಾಮ್ರಾಜ್ಯ ಕಟ್ಟಿದವರು ಅಂತ ಹೆಸರಿಸ್ತೀವಿ. ಯಾಕಂದ್ರೆ ಇವರಿಬ್ರು ರಾಜಧಾನಿಯಲ್ಲಿ ಉಳ್ಕೊಂಡ್ರು. ಮಿಕ್ಕ 5 ಜನಗಳನ್ನ ಮಿಕ್ಕ ಪ್ರಾಂತ್ಯಗಳಿಗೆ ಗವರ್ನರ್ ಆಗಿ ನೇಮಿಸಿದ್ರು. ಇವರಷ್ಟೇ ಈಕ್ವಲಿ ಬ್ರಿಲಿಯಂಟ್, ಈಕ್ವಲಿ ಸ್ಟ್ರಾಂಗ್ ಅಂಡ್ ಕ್ಷಾತ್ರ ಇದ್ದವರು. ಅವ್ರು ಯಾರು ಕಡಿಮೆ ಏನಿರಲಿಲ್ಲ. ಇವರು 5 ಜನ ಸೇರಿ ಈ ಸಾಮ್ರಾಜ್ಯವನ್ನ ನಿಲ್ಲಿಸಿದವರು. ಇವರು 5 ಜನ ಸೇರಿ ಮೊದಲನೇವನು ಹರಿಹರ, 1ನೇ ಹರಿಹರ. ಹರಿಹರ ನಂತರ
ಬುಕ್ಕನೇ ಆಡಳಿತಕ್ಕೆ ಬರ್ತಾನೆ. ಯಾಕೆ ಅಂತಂದ್ರೆ ಇವನು ಹರಿಹರನಷ್ಟೇ ಈಕ್ವಲಿ ಸ್ಟ್ರಾಂಗ್ ಇರ್ತಾನೆ. ಬಟ್ ಹೌ ಸರ್, ಇಬ್ಬರು ರಾಜರು ಇಬ್ರು ಅಣ್ಣ ತಮ್ಮಂದರು ಅಧಿಕಾರವನ್ನ ಹಂಚಿಕೊಂಡ ರೀತಿ ಬಹಳ ವಿಸ್ಮಯ ಅಂತ ಅನ್ಸುತ್ತೆ. ಫಸ್ಟ್ ಮೊದಲನೇ ಹರಿಹರ ಆಡಳಿತದ ನಂತರ ಸುಮಾರು 20 ವರ್ಷಗಳಿಗೂ ಹೆಚ್ಚು ಬುಕ್ಕ ಕಾಯ್ತಾರೆ. ಅದಾದ ನಂತರ ಅವರು ಅಧಿಕಾರಕ್ಕೆ ಬರ್ತಾರೆ. ಇಲ್ಲಿ ಕೆಲವೊಂದು ಇತಿಹಾಸ, ಹಿಂದೂ ರಾಜರುಗಳ ಇತಿಹಾಸ ಏನೇನು ಹೇಳುತ್ತೆ ಅಂದ್ರೆ, ತಮ್ಮದೇ ಅಸೂಯೆಯಲ್ಲಿ, ಅಧಿಕಾರದ ದಾಹದಲ್ಲಿ ಬಹಳಷ್ಟು ಅವಾಂತರಗಳು ನಡೆದು ಹೋಗಿವೆ ಇತಿಹಾಸದಲ್ಲಿ. ಆದ್ರೆ ಹಕ್ಕಬುಕ್ಕರಲ್ಲಿ ಅದಾಗ್ಲಿಲ್ಲ. ಇವರೊಬ್ಬರಲ್ಲೇ ಆಗ್ಲಿಲ್ಲ, ಮಿಕ್ಕದವ್ರು ಎಲ್ಲರಲ್ಲೂ ನಡೀತು. ಬರೀ ಸಂಗಮ ವಂಶದಲ್ಲಿ ಮಾತ್ರ ಇದು ನಡೀಲಿಲ್ಲ ಅಷ್ಟೇ. ಸಂಗಮ ವಂಶದಲ್ಲೂ ಕೊನೆಯಲ್ಲೂ ಇದು ನಡೀತು. ಕೊನೆಯಲ್ಲೂ ಮಲ್ಲಿಕಾರ್ಜುನ ರಾಯ, ವಿರೂಪಾಕ್ಷ ರಾಯ ಅಂತ ಇಬ್ರು ಕೊನೆಯವರು ಬರ್ತಾರೆ. ಆ ಕೊನೆಯವರು ಆಲ್ಮೋಸ್ಟ್ ಈ ವಿಜಯನಗರದ ಪತನಕ್ಕೆ ಬಂದುಬಿಟ್ಟಿರುತ್ತೆ. ಸಂಗಮ ವಂಶದ ಕೊನೆಯಲ್ಲಿಯೇ ವಿಜಯನಗರದ ಪತನದ ಹಾದಿ ಹಿಡಿದಿರುತ್ತೆ. ಆದರೆ ವಿರೂಪಾಕ್ಷನ ಆಶೀರ್ವಾದ ಚೆನ್ನಾಗಿರುತ್ತೆ. ಆಗ ಸಾಳುವ ವಂಶದ ಸಾಳುವ ನರಸಿಂಹರಾಯರು ಅಂತ ಬರ್ತಾರೆ. ಅವರು ಇದನ್ನು ಮೇಲೆ ತಿಳ್ಕೊತಾರೆ. ಹೀ ಈಸ್ ದ ಹೀರೋ. ಅವ್ರು 12 ವರ್ಷ ಸಾಳುವ ವಂಶ ನಡೆದಿದ್ದು. ಅದಾದಮೇಲೆ ತುಳುವರು ಬಂದ್ಬಿಡ್ತಾರೆ. ಆದರೆ ಈ ಸಾಳುವ ನರಸಿಂಹರಾಯರು ಇರ್ತಾರಲ್ಲ, ಅವರು ಈ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡ್ತಾರೆ. ಮತ್ತು ಇವ್ರನ್ನೆಲ್ಲ ಈ ಶಾಹಿ ಸುಲ್ತಾನರನ್ನೆಲ್ಲ ಓಡಿಸಿ ಮತ್ತೆ ತಾವು ಗಟ್ಟಿಯಾಗಿದ್ದನ್ನು ಹಿಡಿದು ನಿಂತ್ಕೋತಾರೆ. ಅವರಾದ್ಮೇಲೆ ತುಳು ವಂಶದವ್ರು ಬಂದ್ಬಿಡ್ತಾರೆ. ಈ ಮಲ್ಲಿಕಾರ್ಜುನರಾಯ, ವಿರೂಪಾಕ್ಷರಾಯರು ಒಬ್ಬರನ್ನೊಬ್ಬರು ಕೊಂದ್ಕೊಂಡೇ, ಒಬ್ಬರನ್ನೊಬ್ಬರು ಓಡಿಸೇ ಇದನ್ನು ಮಾಡಿರ್ತಾರೆ. ಆದರೆ ಸಾಳುವ ನರಸಿಂಹರಾಯರು ಮಾತ್ರ ಮತ್ತೆ ಇವನನ್ನ ವಿಜಯನಗರ ಸಾಮ್ರಾಜ್ಯವನ್ನು ಎತ್ತಿ ಹಿಡಿದಂಥ ಕೀರ್ತಿ ಇದು 4-5 ಸರಿ ಬೀಳುತ್ತೆ. ಒಂದು ಹಕ್ಕಬುಕ್ಕರ ಟೈಮಲ್ಲಿ ಸಾಳುವ ನರಸಿಂಹರಾಯರು, ಅದಾದ್ಮೇಲೆ ಸಾಳುವ ನರಸಿಂಹರಾಯರು ಬೀಳೋ ಟೈಮಲ್ಲಿ ನಮ್ಮ ನರಸಿಂಹ, ಯಾರು ನಮ್ಮ ನರಸನಾಯಕನ ಮೊದಲ ಮಗ ವೀರನರಸಿಂಹನ್ ಬೀಳೋ ಟೈಮಲ್ಲಿ ಕೃಷ್ಣದೇವರಾಯ ಆದ್ಮೇಲೆ ಬೀಳೋ ಟೈಮಲ್ಲಿ ಅಳಿಯರಾಮರಾಯ. ಈ ರೀತಿ ಒಬ್ಬರಾದ್ಮೇಲೆ ತಗೊಳ್ತಾರೆ. ಅಳಿಯರಾಮರಾಯ ಅಲ್ಲಿ ಬಿದ್ದಾಗುತ್ತೆ ಫೈನಲಿ. ಅಲ್ಲೇನೇ ನೀವು ತಗೊಳ್ಳಿ, ಸಾಳುವ ನರಸಿಂಹರಾಯರ ಮೇಲೆ 12 ವರ್ಷ ಆದಮೇಲೆ ಈ ನರಸನಾಯಕ ತಾನು ಪಟ್ಟಕ್ಕೆ ಬರೋದಿಲ್ಲ. ನರಸನಾಯಕನಿಗೆ 3 ಹೆಂಡತಿಯರಲ್ಲಿ 4 ಮಕ್ಕಳಿರ್ತಾರೆ. ಅದರಲ್ಲಿ ಮೊದಲನೇ ಅವನು ವೀರನರಸಿಂಹ, ಅವನು ಆಡಳಿತಕ್ಕೆ ಬರ್ತಾನೆ. ಅವನು ತನ್ನ ತಮ್ಮ ಕೃಷ್ಣದೇವರಾಯ ಬರಬಾರ್ದು, ತನ್ನ ಮಗನೇ ಪಟ್ಟ ತಗೋಬೇಕು ಅಂತ. ಆ ಕಥೆಯೆಲ್ಲ ನೀವೆಲ್ಲ ಕೇಳಿದಿರಿ. ಕಣ್ಣನ್ನು ಕೀಳಿಸ್ಬೇಕು ಅಂತೇಳಿ ತಿಮ್ಮರಸುವಾಗ ಮೇಕೆ ಕಣ್ಣಿಗೆ ಇವೆಲ್ಲ ನೀವು ಕೇಳಿದಿರಿ, ನೋಡಿದಿರಿ. ಆಗ ಕೃಷ್ಣದೇವರಾಯರು ಹೈಡ್ಔಟ್ ಆಗಿ ನಮ್ಮ ಶ್ರೀರಂಗಪಟ್ಟಣದ ಕಡೆ ಓಡಾಡ್ಕೊಂಡಿರ್ತಾರೆ ಅಂತ ಒಂದು ಮಾಹಿತಿ ಇದೆ. ನಮ್ಮ ಮೈಸೂರು ಸೈಡಲ್ಲಿ ಓಡಾಡ್ಕೊಂಡಿರ್ತಾರೆ, ಅವನ ಅಣ್ಣನ ಕಣ್ಣಿಗೆ ಬೀಳಿದೆ ಅಂತ. ಆದರೆ ಭಾಳಷ್ಟು ಬೇಗ ಅದಾದಮೇಲೆ ವಿಜಯನಗರದ ದೊರೆ ಕೃಷ್ಣದೇವರಾಯರು ಬರ್ತಾರೆ. ನ ಭೂತೋ ನ ಭವಿಷ್ಯತೆ ಅಂತ 20 ವರ್ಷ ಅವರು 20 ವರ್ಷದಲ್ಲಿ 15-16 ವರ್ಷ ಅವರು ಈಚೆನೆ ಕಳೀತಾರೆ. ಯಾಕೆಂತಂದರೆ ಒರಿಸ್ಸಾದ ದಂಡಯಾತ್ರೆ 6 ವರ್ಷಗಳ ಕಾಲ. ನೀವು ಕೆನಾಟ್ ಇಮ್ಯಾಜಿನ್ ನೋಡಿ, ಈ ಪ್ರಪಂಚದಲ್ಲಿ ದಂಡಯಾತ್ರೆ ಮಾಡಿದಂಥವ್ರು ಇಬ್ಬರೇ, ಒಬ್ಬ ಅಲೆಕ್ಸಾಂಡರು, ಇನ್ನೊಬ್ಬ ಕೃಷ್ಣದೇವರಾಯ ಅಷ್ಟೇ. ಈ ಜಗತ್ತಿನ ಚಕ್ರವರ್ತಿಗಳಲ್ಲಿ ಇಂಥ ದಂಡಯಾತ್ರೆಯನ್ನು ಕೈಗೊಂಡಂಥವ್ರು ಇವರಿಬ್ಬರೇ. ಆ ಬಲಶಾಲಿತನ ಎಷ್ಟಿರ್ಬೇಕು ನೀವು ಲೆಕ್ಕ ಹಾಕಿ. 6 ವರ್ಷ 2000 ಕಿಲೋಮೀಟರು ನೀನು ಶತ್ರು ರಾಜ್ಯದೊಳಗೆ ಹೊರಟೋಗಿದೆಯಾ ಅಂದರೆ ಯು ಇಮ್ಯಾಜಿನ್ ದಿಸ್ ಪವರ್. ಇವನು 6 ವರ್ಷ ಕಾಲಕ್ಕೆ ವಿಜಯನಗರದಲ್ಲಿ ಇಲ್ಲದೆ ಒಂದು ಸೂಜಿ ಆ ಕಡೆ ಈ ಕಡೆ ಹೋಗಲಿಲ್ಲ. ಆಡಳಿತ ಹೆಂಗಿತ್ತು ಅಂದರೆ ಅವನ ಭಯ ಎಷ್ಟಿತ್ತು, ಅವರ ಕಂಟ್ರೋಲ್ ಎಷ್ಟಿತ್ತು, ಅವರ ಚಾಕಚಕ್ಯತೆ ಎಷ್ಟಿತ್ತು. ನೀವು ಇದನ್ನೆಲ್ಲ ಇಮ್ಯಾಜಿನ್ ಮಾಡಿ. ಅವ್ರ ಕ್ಷಾತ್ರ ಎಷ್ಟಿತ್ತು. ಆಮೇಲೆ ನೀವು ನೀವು ಎಂಥದೇ ಟೂರ್ಗೆ ಹೋಗಿ 15 ದಿನ ಆದಮೇಲೆ ನೀವು ವಾಪಸ್ ಬರಬೇಕು ಅನಿಸ್ಲಿಲ್ಲ ಅಂದರೆ ನೀವು ಬರ್ಕೊಳ್ಳಿ ನೀವು ಈ ಮಾತು. ಅದು ಎಲ್ಲ ಪ್ಲ್ಯಾನ್ಡ್ ಟೂರು, ರಿಟರ್ನ್ ಟಿಕೆಟ್ ಕೈಯಲ್ಲಿ ಇಟ್ಕೊಂಡೇ ನೀವು ಫ್ಲೈಟ್ ಹತ್ತಿರ್ತೀರಿ. ಅಂಥ ಕಾಲದಲ್ಲೇ ನೀವು 15 ದಿನ ಸಾಕಪ್ಪ ನಡೀರಿ ಮನೆಗೆ ಹೋಗೋಣ ಅನಿಸ್ಬಿಡೋವಾಗ ಈ ಪುಣ್ಯಾತ್ಮ 6 ವರ್ಷ ಊರು ಬಿಟ್ಟು ಅಷ್ಟು ದೂರ ಹೋಗಿ ಬಂಗಾಳದ ತನಕ ಹೊರಟೋಗಿ ಕೊನೆಗೆ ಅವನ ಮಗಳನ್ನ ಇವನು ಎಂಥವ್ರು ನೋಡ್ರಿ, ಒರಿಸ್ಸಾದ ಗಜಪತಿ ಮೇಲೆ ಯುದ್ಧ ಸಾರ್ಕೊಂಡು ಹೋಗ್ತಾರಲ್ಲ. ಯಾಕೆ ಸಾರ್ಕೊಂಡು ಹೋಗ್ತಾರೆ ಅಂತಂದರೆ, ವಿಜಯನಗರದ ಆಡಳಿತವನ್ನು ವಹಿಸ್ಕೊಂಡಾಗ 1509ರಲ್ಲಿ ಎಲ್ಲವನ್ನ ಹೇಗೆ ಆವಾಗಲೇ, ನಾನು ಇದನ್ನೇನಂತ ಕರಿತೀನಿ ವಿಜಯನಗರ ಅಂದರೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಕರಿತೀವಲ್ಲ, ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ವಿಜಯನಗರ ಅಂತ ಕರಿತೀನಿ ನಾನು. ಯಾಕೆಂತಂದರೆ ಇವ್ರು ಯಾವತ್ತೂ ಸಾರ್ವಭೌಮರು ಅಂತ ನಂತೂ ದಬ್ಬಾಳಿಕೆ ಮಾಡಲಿಲ್ಲ. ಅವರು ಎಲ್ಲ 200 ಸಾಮಂತರಿದ್ರು ಇವ್ರ ಹತ್ರ, 200 ಜನ ಸಾಮಂತರು. ಜಸ್ಟ್ ಇಮ್ಯಾಜಿನ್ ನೀವು, ಚಿತ್ರದುರ್ಗ ಒಂದು ಸಾಮಂತಿಗೆ, ಮೈಸೂರು ಒಂದು ಸಾಮಂತಿಗೆ, ಬೆಂಗಳೂರು ಒಂದು ಸಾಮಂತಿಗೆ ಇದ್ದರೆ ನಾವು ಇದನ್ನೇ ಒಂದೊಂದು ರಾಜ್ಯ ಅಂತ ಹೊಗಳ್ಬೇಕಾರೆ ಇವರಿಗೆಲ್ಲ ಅವರ ಅಪ್ಪ ಇಂಥ 200 ಜನ ಇದ್ದರು ಅಂದರೆ ಇಮ್ಯಾಜಿನ್ ಮಾಡಿ ಅವನ ಪವರ್ ಏನಿತ್ತು ಅಂತ. ಅವ್ರು ಏನು ಮಾಡ್ತಾಯಿದ್ರು, ಯಾರಿಗೂ ಆಡಳಿತದಲ್ಲಿ ಮೂಗು ತೋರಿಸ್ತಾ ಇರಲಿಲ್ಲ. ನಿನ್ನ ಕೆಪಾಸಿಟಿ ಅದರ ಮೇಲೆ ನೀನು ಟ್ಯಾಕ್ಸ್ ಕೊಟ್ಬಿಟ್ರೆ ಮಿಕ್ಕಿದ್ದು ನೀನು ನೋಡ್ಕೊ. 7 ಜನ ಗವರ್ನರ್ಗಳಿದ್ರು. ಈ ಸೌತ್ ನೋಡ್ಕೊಳ್ಳೋಕ್ಕೆ ಲಕ್ಕಣ್ಣ ದಂಡೇಶ, ನಮ್ಮ ಮುಳುವಾಯಿ ನಾಡು ಅಂತ ಇವತ್ತು ಮುಳುಬಾಗ್ಲು ಅಂತ ನಾವೇನು ಕರಿತೀವಿ ಅದನ್ನ ಮುಳುವಾಯಿ ರಾಜ್ಯ ಅಂತ ಕರ್ಕೊಂಡು ಲಕ್ಕಣ್ಣ ದಂಡೇಶ ಕಂಟ್ರೋಲ್ ತಗೊಂಡಿದ್ರು. ಅವ್ರು ಕಂಪ್ಲೀಟ್ ಶ್ರೀಲಂಕಾವರೆಗೆ ಅವ್ರ ಕಂಟ್ರೋಲ್ ಇತ್ತು ಲಕ್ಕಣ್ಣ ದಂಡೇಶಂದು. ಆ ಥರ 7 ಗವರ್ನರ್ಗಳ ಕೆಳಗೆ ಒಂದಷ್ಟು ರಾಜ್ಯಗಳು, ಅವರು ಆ ರಾಜ್ಯಗಳನ್ನು ಕಂಟ್ರೋಲ್ ಮಾಡೋದು ಗವರ್ನರು, ಆ ಗವರ್ನರ್ ಕಂಟ್ರೋಲ್ ಮಾಡೋದು ಇವರು. ಮಿಕ್ಕಿದ ವಿಚಾರಕ್ಕೆ ತಲೆ ಕೆಡಿಸ್ಕೊತಾ ಇರಲ್ಲ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇವತ್ತು ಹೆಂಗೆ ನಡೆಯುತ್ತೆ, ಅವ್ರವ್ರ ರಾಜ್ಯದಲ್ಲಿ ಅವ್ರವ್ರ ನಾಣ್ಯ ಟಂಕಿಸ್ಕೋಬೋದು, ಅವ್ರ ವ್ಯವಹಾರ ಮಾಡ್ಕೋಬೋದು. ನೀನು ವರ್ಷಕ್ಕೊಂದಿನ ದಸರಕ್ಕೆ ಬಂದು, ಈ ದಸರಾ ಅಂದ್ರೆ ಏನಾಗ
ಇವತ್ತು ನಾವು ಅದನ್ನು ದೇವ್ರ ಪೂಜೆಗೆ ಸೀಮಿತವಾಗಿಟ್ಟಿದ್ದೀವಿ. ಆಗಿನ ದಸರಾ ಏನು? ಆಗಿನ ದಸರಾ ಅಂದರೆ ಇವರು ಮಹಾನವಮಿ ದಿಬ್ಬ ಕಟ್ಟಿಸಿದ್ದೆ ಅದಕ್ಕೋಸ್ಕರ. ಕೂತ್ಕೊಂಡು ಎಲ್ಲರೂ ಪೆರೇಡ್ ಬರಬೇಕು, ಬಂದುಬಿಟ್ಟು ಒಬ್ಬೊಬ್ಬರು ಒಪ್ಪಿಸ್ಬೇಕು, ನನ್ನ ಹತ್ರ ಇಷ್ಟು ಆನೆ ಇದೆ, ಇಷ್ಟು ಕುದುರೆ ಇದೆ, ಇಷ್ಟು ಕಾಲಾಳಿದೆ, ಇಷ್ಟು ಆರ್ಥಿಕ ಪರಿಸ್ಥಿತಿ ಇದೆ, ಅದರ ಟ್ಯಾಕ್ಸ್ ತಗೊಳಪ್ಪ ಹೋಯ್ತಾರೋ. ವರ್ಷಕ್ಕೊಮ್ಮೆ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸುವ ದಿನ 10ನೇ ದಿನ ವಿಜಯದಶಮಿ ದಿನ. ಟ್ಯಾಬ್ಲೋಗಳ ಹೆಂಗ್ ಹೋಗುತ್ತೋ ಇವತ್ತು ನಾನು ರಿಪಬ್ಲಿಕ್ ಡೇ ಪರೇಡ್ ಏನು ನಡೆಯುತ್ತೆ ಅದು ನಮ್ಮ ದಸರಾ ಅಷ್ಟೇ. ಅದು ನಮ್ಮ ದಸರಾ ಏನಿದೆ ಅದು ರಿಪಬ್ಲಿಕ್ ಡೇ ಅಷ್ಟೇ. ಅದನ್ನು ಕೃಷ್ಣದೇವರಾಯ ಅವತ್ತು ಟ್ಯಾಕ್ಸ್ ಕಲೆಕ್ಟ್ ಮಾಡಕ್ಕೆ ಯೂಸ್ ಮಾಡ್ತಾ ಇದ್ರು. ಎಲ್ಲರೂ ಸಾಲಕ್ಕೆ ಬರಬೇಕು, ಇಡೀ 200 ಜನ ಸಾಮಂತರು ಸೇರ್ಕೋಬೇಕು ಅದನ್ನು. ಅವತ್ತು ಹಂಪಿ, ಇವತ್ತು ನಾವು ಬೆಂಗಳೂರಲ್ಲಿ ನಾವು ಏನು ಟ್ರಾಫಿಕ್ ನೋಡ್ತೀವಲ್ಲ ಅದು ಅವತ್ತು ಹಂಪಿನಲ್ಲೇ ಇತ್ತು. ಸೊ ವಿ ಆರ್ ಯೂಸ್ ಟು ಟ್ರಾಫಿಕ್. ಈ ಟ್ರಾಫಿಕ್ ಏನು ನಮ್ಗೆ ಹೊಸದಲ್ಲ, ನಾವು ಹಂಪಿಯಿಂದ ನೋಡ್ಕೊಂಬಂದಿದ್ದೀವಿ. ಅದೆಲ್ಲ ಕೊಟ್ಬಿಟ್ಟು ಹೋಗ್ಬೇಕಿತ್ತು, ಎಲ್ಲ ಲೆಕ್ಕ ಕೊಟ್ಟು ಅವ್ರು ಅವತ್ತು ಒಂದೇ ದಿನ ಇವ್ರು ನೋಡ್ತಾ ಇದ್ದಿದ್ದು. ಯಾರು ವಿಜಯನಗರದ ಅರಸರು ನೋಡೋರು ಎಲ್ಲ ಆದಮೇಲೆ ಅವ್ರು ಎದ್ದೋಗೋರು, ಅದು ಮುಗೀತಲ್ಲಿಗೆ. ಸೊ ಹಾಗಾಗಿ ಈ ಕಂಟ್ರೋಲ್ ಇಟ್ಕೊಂಡಿದ್ದವರು ಇವ್ರು ಯಾಕೆ ಇದನ್ನ ದಂಡಯಾತ್ರೆ ಕೈಗೊಳ್ತಾರೆ, ಯಾಕೆ ಅಂತಂದಾಗ ಸಾಮ್ರಾಜ್ಯದ ಕನಸಿತ್ತ ಅವರಿಗೆ. ಅವರು ತಮ್ಮ ಹಿರಿಯರ ಮೃತ್ಯು ಪತ್ರಗಳನ್ನು ಒಮ್ಮೆ ಕೃಷ್ಣದೇವರಾಯರು ನೋಡ್ತಾ ಇರ್ತಾರೆ. ಅವ್ರ ಆನ್ಸಿಸ್ಟರ್ಸ್ ಬರೆದಿರ್ತಾರಲ್ಲ, ಪತ್ರಗಳು ಬರೆದಿಟ್ಟಿರ್ತಾ ಇದ್ರು. ಆವಾಗ ನೋಡುವಾಗ ಸಾಳುವ ನರಸಿಂಗರಾಯರು, ನಾನೇನು ಹೇಳಿದೆ, ಮತ್ತೊಬ್ಬ ವೀರ, ಸಾಳುವ ವಂಶದ ವೀರ ನರಸಿಂಗರಾಯರು ಬರೆದ ಪತ್ರ ಸಿಗುತ್ತೆ. ನಮ್ಮ ವಿಜಯನಗರದ ಪರಿಧಿಗೆ ನನ್ನ ಕೈಯಲ್ಲಿ ನಾನು ರಾಯಚೂರಿಗೆ ಗೆಲ್ಲಕ್ಕಾಗಲಿಲ್ಲ, ಮತ್ತು ಒರಿಸ್ಸಾ ಗೆಲ್ಲಕ್ಕಾಗಲಿಲ್ಲ ಅನ್ನೋ ಕೊರಗು ನನ್ನಲ್ಲಿ ಉಳ್ಕೊಂಬಿಟ್ಟಿದೆ ಅಂತ ಬರೆದಿರ್ತಾರೆ. ಇವ್ರಿಗದು ಸ್ಟ್ರೈಕ್ ಆಗುತ್ತೆ. ಅರೆ ಇದು ನಮ್ಮ ವಿಜಯನಗರಕ್ಕೆ ಸೇರಿಸಲಿಲ್ಲ ಅಂದರೆ ಮತ್ತು ನಾನು ಇದು ಬದುಕಿದ್ದು ನನ್ನ ಇಷ್ಟು ಪವರ್ ಇದ್ದೇನು ಪ್ರಯೋಜನ, ನಡೀರಿ ಅಂತಾರೆ. ಒರಿಸ್ಸಾ ಮೇಲೆ ದಂಡಯಾತ್ರೆ ಶುರು ಮಾಡ್ತಾರೆ. 6 ವರ್ಷ ಆಗೋಗುತ್ತೆ. ಮಹಾಮಂತ್ರಿ ತಿಮ್ಮರ್ಸು ಒಂದ್ಸಲಿ ಜ್ಞಾಪಿಸ್ತಾರೆ, ಮಹಾಸ್ವಾಮಿ ನಾವು ಮನೆ ಬಿಟ್ಟು 6 ವರ್ಷ ಆಗಿದೆ, ನಡೀರಿ ಸಾಕು ಹೋಗೋಣ ಅಂದಾಗ ಆಗಲ್ಲಿ ಕೂತು 6 ತಿಂಗಳು ಕೂತು ಆ ರಾಜ ಸೋಲಪ್ಕೊಂಡ ಮೇಲೆ ಅವನ ಮಗಳನ್ನ 3ನೇ ಹೆಂಡತಿಯಾಗಿ ಸ್ವೀಕರಿಸಿ ಜಗನ್ಮೋಹಿನಿಯನ್ನು ಅಷ್ಟು ರಾಜ್ಯ ಅವನಿಗೆ ವಾಪಸ್ ಕೊಡ್ತಾರೆ. ತಗೋ ನೀನು ವಾಪಸ್ ಕೊಟ್ಟು ಬರ್ತಾರೆ. ನೋಡ್ರಿ ಇವರು ಹೆಂಗಿದ್ರು ಅಂತ ನಾನು ಹೇಳೋದು. ಅಷ್ಟು ಅವರು ವಾಪಸ್ ಕೊಡ್ತಾರೆ. ಅಂಥ ಬಲಿಷ್ಠವಾದ ಒರಿಸ್ಸಾ ರಾಜ್ಯ ಅಷ್ಟು ವಾಪಸ್ ಕೊಟ್ಟು ಅವನ ಮಗಳನ್ನ ಕರ್ಕೊಂಡು ಬರ್ತಾರೆ. ಅಂಥ ದಂಡಯಾತ್ರೆನ ಯಾರೂ ಮಾಡಲಿಲ್ಲ ಇಲ್ಲಿವರೆಗೆ. ಎಲ್ಲರೂ ದೊಡ್ಡ ದೊಡ್ಡ ಕೋಟೆಗಳನ್ನು, ದುರ್ಗದ ಮೇಲೆ, ಗಿರಿಗಳ ಮೇಲೆ ಕೋಟೆಗಳನ್ನು 7 ಸುತ್ತು 12 ಸುತ್ತು ಕೋಟೆಗಳು ಕಟ್ಕೊಂಡು ಇದ್ದರೆ ಹೊರತು, ಯುದ್ಧ ಮಾಡಿ ವಾಪಸ್ ಬರ್ತಿದ್ರೆ ಹೊರತು, ತಮ್ಮ ಕೋಟೆ ಬಿಟ್ಟು ಸಾವಿರಾರು ಕಿಲೋಮೀಟ್ರು, 2000 ಕಿಲೋಮೀಟ್ರ್ ಇವನು ಯುದ್ಧ ಮಾಡಕ್ಕೆ ಹೋದ ಅಂತ ಯಾರಾದರೂ ಈ ಭಾರತದಲ್ಲಿ ನ ಭೂತ ನ ಭವಿಷ್ಯತಿ ಕೃಷ್ಣದೇವರಾಯ. ಇಷ್ಟು ದೊಡ್ಡ ದಂಡಯಾತ್ರೆ ಮಾಡಿದಂಥ ಏಕೈಕ ಧೀರ. ಅದಾದಮೇಲೆ ರಾಯಚೂರು ಮತ್ತು ಮುದ್ಗಲ್ ಪ್ರದೇಶನ ದೋಹಾ ಪ್ರದೇಶ ಅಂತ ಕರೀತಾರೆ. ಅದು ಕೃಷ್ಣ ಮತ್ತು ತುಂಗಭದ್ರಾ ನದಿ ಮಧ್ಯದ ಪ್ರದೇಶ. ಇವರೆಲ್ಲ ಏನು ಹೇಳ್ತಾರೆ, ಎಲ್ಲರೂ ಏನು ಹೇಳ್ತೀವಿ ನಾವು ಅಂದರೆ, ಇವರೆಲ್ಲ ಇತಿಹಾಸಕಾರರು ಏನು ಹೇಳ್ತಾರೆ, ಅತ್ಯಂತ ಫಲವತ್ತಾದ ಭೂಮಿ, ಹಾಗಾಗಿ ಅದಕ್ಕೆ 13 ಯುದ್ಧ ನಡೆದಿದೆ. ಆ ಪ್ರದೇಶದ ಓನರ್ಶಿಪ್ಪಿಗೆ ನಮಗೂ ಶಾಹಿ ಸುಲ್ತಾನರಿಗೂ ವಿಜಯನಗರದವ್ರಿಗೂ 13 ಯುದ್ಧ ನಡೆದಿದೆ. ಅಂದರೆ ನೀವು ಇಮ್ಯಾಜಿನ್ ಮಾಡಿ, ಯಾಕೆ ಅಷ್ಟು, ಏನಲ್ಲಿ ಏನು ಬೆಳೆ ಬೆಳೀತಾ ಇದ್ರು, ಫಲವತ್ತಾದ ಭೂಮಿ ಮೇಲೆ ಯಾಕೆ ಅಷ್ಟಿದಿತ್ತು ಅಂದರೆ ಅದು ಭೂಮಿಗಲ್ಲ, ಭೂಮಿ ಒಳಗಡೆ ಇದ್ದ ಬಂಗಾರಕ್ಕೆ. ಯಾಕೆಂದರೆ ಹಟ್ಟಿ ಚಿನ್ನದ ಗಣಿ ಇದ್ದ ಜಾಗ, ಈಗಿರೋ ಜಾಗ, ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಸಿಗೋ ಜಾಗ ಅದು. ಹಟ್ಟಿ ಗೋಲ್ಡ್ ಮೈನ್ಸು, ಕಾಪರ್ ಮೈನ್ಸು, ಎಲ್ಲ ಮೈನ್ಸು ಇರೋ ಜಾಗ ಅದು. ಹಾಗಾಗಿ ಅದರ ಒಡೆತನಕ್ಕೆ ಯುದ್ಧ ನಡೀತಾ ಇತ್ತು. ಅದರ ಒಡೆತನ ಇಟ್ಕೊಂಡವನು ಬಂಗಾರದ ಗುಡ್ಡೆ ಮೇಲೆ ಕೂತ್ಕೊಂಡಂಗೆ, ಹಂಗಾಗಿ ಅದರ ಒಡೆತನ ಇಟ್ಕೊತೆ. ಅದಿಟ್ಕೊಂಡು ಅದನ್ನು ಗೆದ್ದ ಮೇಲೆ 1525 ಅದನ್ನು ಗೆದ್ದ ಮೇಲೆ 1521 ಗೆದ್ದ ಮೇಲೆ ಆಮೇಲೆ ಯಾವುದು ಯುದ್ಧಗಳನ್ನೇ ಮಾಡಲಿಲ್ಲ ಕೃಷ್ಣದೇವರಾಯರು. ಎಲ್ಲ ಅದು ಶಾಂತಿ ಕಾಲ. ಆಮೇಲೆ ಯಾಕೆಂದರೆ ಯಾರು ಇವರನ್ನು ಪ್ರಶ್ನೆ ಮಾಡೋರೇ ಇರಲಿಲ್ವಲ್ಲ. ಅದು ನಮ್ಮ ದಕ್ಷಿಣ ಭಾರತದ ಹಿಂದೂ ಸಾಮ್ರಾಜ್ಯದ ಉತ್ತುಂಗ ಅಂತ ನಾನು ಕರಿತೀನಿ. ಸುವರ್ಣಕಾಲ, ಕ್ರೆಸ್ಟ್, ಅದೇನೆ ಉತ್ತುಂಗ. ನೋಡಿ, ಈಗ ನಿಮಗೆ ನೀವೇ ಏನು ಬೇಡಿ, ನೀವು ಕ್ರಿಕೆಟ್ ಮ್ಯಾಚೇ ನೋಡ್ತಿರ್ತೀರ. ನಾವೆಲ್ಲ ಇಂಡಿಯಾ ಟೀಮ್ ಫೇವ್ರೇಟ್ ಅಲ್ವಾ. ಸಾಲಲ್ಲಿ 15 ಮ್ಯಾಚ್ ಕಟ್ಬಿಟ್ರೆ 16 ಮ್ಯಾಚ್ ನೋಡೋಕೆ ನಿಮ್ಗೆ ಇಂಟ್ರೆಸ್ಟ್ ಇರಲ್ಲ. ಇದೇನು 1 ಸೈಡೆಡ್ ಮ್ಯಾಚ್ಗಳು, ಎಲ್ಲ ಸರಿ ನಾವೇ ಗೆಲ್ತಿರ್ತೀವಿ, ಬಟ್ ಅದು ಎಷ್ಟು ಸ್ವೀಟ್ ಅಂತ ತಿನ್ನಕ್ಕಾಗುತ್ತೆ ಅಲ್ವಾ. ಈ ವಿಜಯನಗರ ಸಾಮ್ರಾಜ್ಯ 1509 ಗೆಲ್ಲೋದಕ್ಕೆ ಶುರು ಮಾಡಿದ್ದಕ್ಕೆ ನಾವು ಸೋತಿದ್ದು 1565. ಕೃಷ್ಣದೇವರಾಯರಾದ್ಮೇಲೆ ಮತ್ತೊಬ್ಬ ಕ್ಷಾತ್ರವಂತ, ಮತ್ತೊಬ್ಬ ಅವರಷ್ಟೇ ಈಕ್ವಿವೆಲೆಂಟು ಅವ್ರ ಅಳಿಯ ರಾಮರಾಯ. 1529 ಶುರು ಮಾಡಿ 1565 ಅವನು ಹೇಳ್ದವ್ರು ರಾಜನ್ ಮಾಡ್ತಿರ್ತಾನೆ. ಈ ಶಾಹಿ ಸುಲ್ತಾನ್ರಲ್ಲಿ ನಾನು ಹೇಳ್ದವನ್ ರಾಜ ಆಗಬೇಕು, ಈ ಪ್ರದೇಶ ನಿಂದು, ಈ ಪ್ರದೇಶ ನಿಂದು ಅಂತ ಹೇಳ್ದಂಗೆ ಒಪ್ಕೊಂಡಿರ್ಬೇಕು ಇವರು. ಆ ಥರ ಕಂಟ್ರೋಲ್. ನಮಗೆ ಬೇಜಾರಾಗ್ಬಿಟ್ಟಿದ್ದು, ಇದೇನು ಇದು ಒಂದೇ ಸೈಡ್ ಮ್ಯಾಚ್ ಥರ ಅಂತ ಬೋರ್ ಆಗ್ತಿದೆ ಅಂತ. ಸರ್, ಇತಿಹಾಸದ ಪುಸ್ತಕಗಳಲ್ಲಿ ನಮಗೆ ಚಿಕ್ಕ ವಯಸ್ಸಿಂದನೂ
ಹೇಳಿದ್ದಾರೆ. ಮುತ್ತುರತ್ನಗಳನ್ನು ಸೇರ್ನಲ್ಲಿ ಮೊಗೆದು ಕೊಡ್ತಾ ಇದ್ರು, ಅಳೆದು ಕೊಡ್ತಾ ಇದ್ರು ಅಂತ. ನಿಜನಾ ಅದು? ಮುತ್ತು ರತ್ನ ಮಾಣಿಕ್ಯಗಳನ್ನು ಬಳ್ಳದಲ್ಲೇ ಅಳೆದು ಮಾರಿದ ಅಂತಾನೆ ಪದ್ಯನೇ ಕಟ್ಬಿಟ್ಟಿದ್ದಾರೆ. ಯಾಕೆ ಅಂದರೆ ನಾವು ಇದೆಲ್ಲ ನಮ್ಮದು ಒಡೆತನದಲ್ಲಿತ್ತಲ್ಲ. ಇಲ್ಲಿ ಈ ಮುತ್ತು ರತ್ನ ಮಾಣಿಕ್ಯ ಅಂದರೆ ಏನು ಅಂತಂದರೆ, ಇಲ್ಲಿ ಸಿಕ್ಕಂಥ ದೊಡ್ಡ ದೊಡ್ಡ ಗೋಲ್ಕೊಂಡ ಮೈನ್ಸ್ ಇದೆ, ಡೈಮಂಡ್ ಮೈನ್ಸ್ ಇದೆ, ಎಲ್ಲ ಕಡೆಯೂ ಮೈನ್ಸಲ್ಲಿ ಸಿಕ್ಕಂಥ ದೊಡ್ಡ ದೊಡ್ಡದು ರಾಜನಿಗೆ. ಅತಿ ದೊಡ್ಡದು ಅಂತ ಏನು ಸಿಗುತ್ತೆ ಅವತ್ತು, ದ ಡೇ ಆಫ್ ಎಕ್ಸ್ಕವೇಷನ್ ಅತಿ ದೊಡ್ಡದು ಏನು ಸಿಕ್ತು ಅದು ರಾಜನ ಖಜಾನೆಗೆ. ನೆಕ್ಸ್ಟ್ ಏನು ಸಿಕ್ತು ಅದು ವ್ಯಾಪಾರಿಗೆ, ದೇ ಬಿಡ್ ಆ್ಯಂಡ್ ದೇ ಪರ್ಚೇಸ್. ಓಕೆ, ಅವನು ಅದನ್ನು ಫೈನ್ ಮಾಡಿ ಆಭರಣಕ್ಕೆ ಹಾಕಿ ಇನ್ನೊಂದು ಮತ್ತೊಂದು ಮಗದೊಂದು ಮಾಡಿ ಅದು ಅವನ ರಿಸ್ಕ್, ಅವ್ನು ದುಡ್ಡು ತಗೊಂಡು ಅದು ಅವನಿಗೆ. ಈ ಥರ ಎಲ್ಲ ಅದು ಹೈರಾರ್ಕಿ ಬಂದಮೇಲೆ ಕೊನೆಯಲ್ಲಿ ಉಳಿತಿತ್ತಲ್ಲ ಅದು ಮಾರ್ಕೆಟ್ಗೆ, ಬಿಟ್ಸ್ ಆ್ಯಂಡ್ ಪೀಸಸ್. ಅದು ಮಾರ್ಕೆಟ್ಗೆ ಬಳ್ಳದಲ್ಲಿ ಅಳೆದ್ಬಿಡೋರು ಸಣ್ಣ 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 ಕಲ್ಗಳು. ಈಗ ನಾವೇನು ಸಣ್ಣದು ಇಲ್ಲಿ ನೋಡ್ತೀವಲ್ಲ ಸಾವಿರಾರು ರೂಪಾಯಿ ಇವಾಗ, ಅದನ್ನ ಬಳ್ಳ ಅಂದರೆ ಸೇರಿಸಿರಲ್ಲಿ ಅಳೆದು ಮಾರ್ಬಿಡೋರು. ಯಾಕೆಂದ್ರೆ ಇವ್ರ ಹತ್ರ ಎಷ್ಟಿತ್ತು ಅಂದರೆ ಇದು ನಮಗೆ ಬೇಕಿಲ್ಲ ಅನ್ನೋ ಲೆಕ್ಕದಲ್ಲಿತ್ತು. ಜಸ್ಟ್ ಇಮ್ಯಾಜಿನ್, ಇವತ್ತಿಗೆ ನೀವು ಇದು ಪಾನ್ ಬಜಾರ್ ಇದೆಯಲ್ಲ, ಪಾನ್ ಸುಪಾರಿ ಬಜಾರ್ ಅಂತ 7 ಬಜಾರ್ಗಳಿದೆ. ನೀವು ಹಂಪಿನ ನೋಡ್ಬೇಕಂದ್ರೆ ಆ ಥರ ನೋಡಬೇಕು. ಆವಾಗ ನಿಮ್ಗೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗುತ್ತೆ. ನಾವು ಒಂದು MG ರೋಡ್, ಒಂದು ಬ್ರಿಗೇಡ್ ರೋಡ್, ಅಲ್ಲಿ 7 ಇತ್ತು ಆ ಥರದ್ದು, 7 ಆ ಥರದ್ದು. ಆಯಿತಾ, ನೀವು ಪಾನ್ ಸುಪಾರಿ ಬಜಾರಲ್ಲಿ ಇದನ್ನೆಲ್ಲ ಮಾರ್ತಿದ್ದಿದ್ದು. ಈಗ ಫರ್ದರ್ ಎಕ್ಸ್ಕವೇಷನ್ ಕ್ಲೋಸ್ ಮಾಡಿದ್ದಾರೆ ಪಾನ್ ಸುಪಾರಿ ಬಜಾರ್ ಸ್ಟ್ರೀಟು. ಅಲ್ಲಿ ಫರ್ದರ್ ಎಕ್ಸ್ಕವೇಷನ್ ಮಾಡಿದಾಗ ಚೈನಾದು ಪಿಂಗಾಣಿ ಇದೆಲ್ಲ ಸಿಕ್ತು ನಿಮಗೆ. ಚೈನೀಸ್ ಡಿಸೈನ್ ಆ್ಯಸ್ ಇಫ್ ಟುಡೇ ದೇ ಮೇಡ್ ಅನ್ನೋ ಥರ ಪಳ ಅಂತ ಹೊಳಿತಿತ್ತಂತೆ. ಆ ನೀಲಿದು, ಆ ಡಿಸೈನು, ಆ ಡ್ರ್ಯಾಗನ್ ಡಿಸೈನು ಎಲ್ಲ. ಅಂದರೆ ಎಲ್ಲ ಕಡೆಯಿಂದ 7-8 ದೇಶಗಳಿಂದ ಬಂದಂಥ. ಈಗ ನಾವೆಲ್ಲ ಚಿಕ್ಕವರಾಗ, ನಿಮ್ಮ ಮರ್ತಿದೆಯಲ್ಲ, ಮರ್ತ್ಬಿಟ್ಟಿದ್ದೀನಿ ನೀವು ನನಗಿಂತ ಚಿಕ್ಕವರು. ನಾವೆಲ್ಲ ಚಿಕ್ಕವರಾಗಿದೆ. ಮೈಸೂರು ಬೆಂಗಳೂರಲ್ಲಿ ಚೈನಾ ಬಜಾರ್ ಅಂತ ಒಂದಿರೋದು, ಬರ್ಮಾ ಬಜಾರ್, ಹಾಂಗ್ಕಾಂಗ್ ಬಜಾರ್ ಅಂತ. ಅಂದರೆ ಇಂಪೋರ್ಟೆಡ್ ಗುಡ್ಸ್ ಬಂದು ಮಾರುವಂಥ ಜಾಗ ಅಂತ. ಆ ಕಾಲಕ್ಕೆ ವಿಜಯನಗರದಲ್ಲಿ ಚೈನಾ ಬಜಾರ್ ಇತ್ತು, ವ್ಯಾಪಾರ ವಹಿವಾಟುಗಳಾಗ್ತಿದ್ವು. ಬರ್ಮಾ ಬಜಾರ್, ಹಾಂಗ್ಕಾಂಗ್ ಬಜಾರ್ ಇತ್ತು. ಅಲ್ಲಿಂದ ಮಾರೋರು, ರೇಷ್ಮೆ ತಂದು ಮಾರೋರು ಎಲ್ಲ. ಆ ಸಿಗದೇ ಇರೋದೇ ಇಲ್ಲ ಅಲ್ಲಿ. ಹೇರ್ ಪಿನ್ ಟು ಹೆಲಿಕಾಪ್ಟರ್ ಎಲ್ಲ ಸಿಗೋದು ಇದರಲ್ಲಿ ಆಗಿನ ಕಾಲಕ್ಕೆ ಸಿಗೋದು. ಅಂಥ ಶ್ರೀಮಂತಿಕೆ ಕಂಡು ಈ ಪೋರ್ಚುಗೀಸರು ಬೆಕ್ಕಸು ಬೆರಕಾಗೋದ್ರು. ಏನಿದು ಇದು ಸಾಧ್ಯ? ಇದೊಂದು ನೋಡಿ, ನಮಗೆಲ್ಲ ನಮ್ಮ ಮಾತೆಲ್ಲ ಏನಿದೆ, ಫಾರಿನವ್ರು ಬಂದು, ಯುರೋಪಿಯನ್ಸ್ ಬಂದು ನಮ್ಮ ಉದ್ಧಾರ ಮಾಡುವಂತಾರೆ. ಯುರೋಪಿಯನ್ ಇಲ್ಲಿ ಬಂದು ಉದ್ಧಾರ ಆದವರು. ಪೋರ್ಚುಗೀಸು, ಡಚ್ಚು, ಫ್ರೆಂಚು, ಇಂಗ್ಲೀಷ್ ಎಲ್ಲ ಇಲ್ಲಿಗೆ ಬಂದ ಮೇಲೆ ಉದ್ಧಾರ ಆದವು. ಸರ್, ವಿಶ್ವದ GDP ಯಲ್ಲಿ 23% ಭಾರತದಿಂದ ಇತ್ತು. ಇಲ್ಲಿ ಅಪಾರವಾದಂಥ ಇವರು 1565ರ ಐತಿಹಾಸಿಕ ರಕ್ಕಸಗಿ ತಂಗಡಿಗೆ ಯುದ್ಧದಲ್ಲಿ ಸೋತ ಮೇಲೆ 1,500 ಆನೆಗಳ ಮೇಲೆ ಸಂಪತ್ತನ್ನು ತಗೊಂಡು ತಿರುಪತಿಗೆ ಹೋದ್ರು. 1,500 ಆನೆಗಳನ್ನು ನೀವು ಇಮ್ಯಾಜಿನ್ ಮಾಡೋಕ್ಕಾಗುತ್ತಾ? ಅದ್ರ ಮೇಲೆ ಸಂಪತ್ತು ತಿರುಪತಿಗೆ ತಗೊಂಡೋದ್ರು ಇವರು. ಅಂದರೆ ಅದಾದ್ಮೇಲೆ ಇವ್ರ ಸಾಮ್ರಾಜ್ಯ 100-200 ವರ್ಷಗಳು ಆದ್ಮೇಲೂ ನಡೆಸಿದ್ರು. ಅಂದರೆ ಎಷ್ಟಿತ್ತು ಅದು? ಒಂದು ರಾಜನ ಹತ್ರ, ಮಂತ್ರಿಗಳ ಹತ್ರ ಎಷ್ಟಿತ್ತು, ಸೇನಾಧಿಪತಿಗಳ ಹತ್ರ, ಜನಸಾಮಾನ್ಯರು, ವೈಣಿಕರು, ವರ್ತಕರು ಎಷ್ಟಿತ್ತು ಅವ್ರ ಹತ್ರ? ಅನ್ಇಮ್ಯಾಜಿನಬಲ್. ಅಂತೀವಲ್ಲ ನಾವು, ಅಂದರೆ ಎಣಿಸಲಾಗದ ಸಂಪತ್ತು ನಮ್ಮಲ್ಲಿತ್ತು, ಎಣಿಸಲಾಗದ ಸಂಪತ್ತು. ಆಡಳಿತ ಹೆಂಗಿತ್ತು? ಈಗ ಕೃಷ್ಣದೇವರಾಯ ವರ್ಷಾನುಗಟ್ಲೆ ಹೊರಗಡೆ ಹೋಗಿ ಆಡಳಿತ ಹೆಂಗಿತ್ತು? ಹಂಗೆ ಅಷ್ಟು ಗಟ್ಟಿಯಾಗಿರೋದಕ್ಕೆ ಸಾಧ್ಯ ಹೆಂಗಾಯ್ತು? ಅದೇ ಹೇಳಿದ್ನಲ್ಲಮ್ಮ, ಎಲ್ಲ ಇದು ಯುನೈಟೆಡ್ ಸ್ಟೇಟ್ಸ್. ಇದು ಪ್ರತಿಯೊಂದು ಅಂಗನೂ ಬೇರ್ಪಡಿಸ್ಬಿಟ್ಟಿದ್ದ. ಆ್ಯಕ್ಚುಲಿ ಹೇಳಬೇಕಂದ್ರೆ ಆವಾಗಲೇ ನಾವು ಡೆಮೋಕ್ರಸಿ ರುಚಿ ನೋಡ್ಬಿಟ್ಟಿದ್ವಿ ಅನಿಸುತ್ತೆ. ಯಾಕೆಂದರೆ ಪ್ರತಿಯೊಂದನ್ನು ಬೇರೆ ಸಣ್ಣ 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 ಅಂಗಗಳನ್ನು ಮಾಡಿಬಿಟ್ಟಿದ್ದ. ಅದಕ್ಕೆ ಅವ್ರವ್ರ ಇನ್ಚಾರ್ಜು. ರೆಸ್ಪಾನ್ಸಿಬಲ್ ಆದ್ರೆ ಅವನದು ತಲೆ, ಅವನದೇ ಅದಕ್ಕೆ ತಪ್ಪು ಆಗ್ಬಿಟ್ರೆ ಅವನದೇ ತಲೆ, ಅವನ ತಲೆನೇ. ಈಗ ಹೆಂಗಿತ್ತು ಅಂತಂದರೆ, ಈ ಕಾವಲು ಬೇಹಿನವರು ಮತ್ತು ಕಾಹಿನವರು ಭಾಳ ಅದ್ಭುತವಾದಂಥ ಗೂಢಚಾರಿಕೆ ಇದರಲ್ಲಿತ್ತು. ಯಾವನಾರು ಒಬ್ಬ ಒಳಗೆ ನುಸುಳು ಬಿಟ್ಟ ಅಂತಂದರೆ 24 hours ಅಲ್ಲ, ಒಳಗೆ ನುಸುಳಿದವನನ್ನು ನೀನು ಹಿಡಿದು ಕೊಡದೇ ಇದ್ದರೆ ನಿನ್ನ ತಲೆದಂಡ. ಅದು ಫಿಕ್ಸ್ ಆಗೋಗಿತ್ತು, ಕಠೋರವಾಗಿತ್ತು. ಎಷ್ಟು ಕಠೋರ, ನೈ ಥರನೇ ಇತ್ತು. ಯಾರೋ ಒಬ್ಬ ಒಳಗೆ ಬಂದ, ಕಳ್ಳನೋ ಸುಳ್ಳನೋ ಗೂಢಚಾರನೋ ಶತ್ರು ಸೈನಿಕನೋ ಯಾವನೋ ಒಬ್ಬ ಬಂದ, ಬರ್ತಾರೆ, ಅಫ್ಕೋರ್ಸ್ ಬರ್ತಾರೆ. ಹಿಡಿದು ಕೊಡಲಿಲ್ಲ ನೀನು 24 hours ಅಂದರೆ ನಿನ್ನ ತಲೆ ಇಟ್ಬಿಟ್ಟು ಹೋಗಪ್ಪ, ನಿನ್ನ ಮುಗ್ನೆ ಮಿಕ್ಕಿದ್ದವನು ಇನ್ನೂ ನೆಕ್ಸ್ಟ್ ಟೈಮ್ ಬಂದು ಹಿಡಿತಾನೆ. ಅಲ್ಲಿಗೆ ಹೆಂಗಿತ್ತು ಲೆಕ್ಕ ಹಾಕಿ. ಇವ್ರು ಯಾರು ನಿದ್ದೆ ಮಾಡೋಕ್ಕಾಗ್ತಿತ್ತೆ ಅವರು? ಆ ಥರ ಇತ್ತು, ಆ ಥರ ಆಡಳಿತ ಇತ್ತು. ಮತ್ತಿಲ್ಲಿ ನಾನು ಒಂದು ಪ್ರಸ್ತಾಪ ಮಾಡಬೇಕು, ಎಷ್ಟು ಸರಿನೋ ತಪ್ಪೋ ಗೊತ್ತಿಲ್ಲ, ಬಟ್ ಆದರೂ ನಾನು ಪ್ರಸ್ತಾಪ ಮಾಡ್ತೀನಿ. ಅವತ್ತಿನ ವೇಶ್ಯಾವಾಟಿಕೆ ಅನ್ನೋದು ಉನ್ನತ ಮಟ್ಟದಲ್ಲಿತ್ತು. 26-28% ವರಮಾನ ವೇಶ್ಯಾವಾಟಿಕೆಯಲ್ಲಿ ವೇಶ್ಯಾವಾಟಿಕೆಯಲ್ಲಿ ತೊಡಗಿರೋ ಅವತ್ತು ಎಷ್ಟು ಉನ್ನತ ಮಟ್ಟದಲ್ಲಿತ್ತು ಅಂತ ನೀವು ಲೆಕ್ಕ ಹಾಕಿ. ಯಾಕೆ ನಾ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಅವತ್ತು ಸಾಯಂಕಾಲ 6 ಗಂಟೆ 7 ಗಂಟೆ ಕತ್ಲಾಗ್ಬಿಟ್ಟ ಮೇಲೆ ಒಂದು ಸೈರನ್ ಥರ ಬರೋದಂತೆ.
ಜನಸಾಮಾನ್ಯರು ಊರು ಬೀದಿಗಳಲ್ಲಿ ಓಡಾಡೋ ಹಾಗಿಲ್ಲ. ಜನಸಾಮಾನ್ಯ ಹೋಗಪ್ಪ ಮನೆಗೆ, ಕತ್ಲಾಯ್ತು ನೀವು ಮನೆಗೆ ಹೋಗು. ಮತ್ತು ಓಡಾಡೋರು ಯಾರು? ಇವರು. ನೀನು ವೇಶ್ಯಾವಾಟಿಗೆ ಹೋಗ್ಬೇಕಾ ಅಥವಾ ಮದ್ಯಪಾನ ಮಾಡಕ್ಕೆ ಹೋಗ್ಬೇಕಾ, ನೀನು ಇನ್ನೇನೋ ಮಾಡಕ್ಕೆ ಹೋಗ್ಬೇಕು. ಸೊ ರಾತ್ರಿಯ ಕೆಲಸಗಳು ನೀನೇನು ಮಾಡಕ್ಕೆ ಹೋಗ್ಬೇಕು, ಅವ್ರು ಮಾತ್ರ ಓಡಾಡೋರು. ಸೊ ಅವ್ರಿಗೆ ಅನುಕೂಲವಾಗಲಿ ಅಂತ ಹೇಳಿ ಈ ಸಿಸ್ಟಮೇ ತಂದ್ಬಿಟ್ಟಿದ್ದ ಕೃಷ್ಣದೇವರಾಯ. ಅವರಿಗೆ ಬೇಕಾದ ಸವಲತ್ತುಗಳು ಏನಿದ್ದುವೋ ಅದು ರಾಜ್ಯದ ದೊರೆಯಿಂದ ಸಿಗ್ತಾ ಇತ್ತು, ಸೆಕ್ಯೂರಿಟಿ ಸಿಗ್ತಾ ಇತ್ತು. ಅಟ್ ದ ಸೇಮ್ ಟೈಮ್ ಅವರ ಅಂತ್ಯಕಾಲದ ನಂತರ ಆ ಆಸ್ತಿ ಎಲ್ಲವೂ ರಾಜನಿಗೆ ಸೇರ್ತಾ ಇತ್ತು. ಇದು ಅಂತ್ಯಕಾಲ ಅಂದ್ರೆ ಹೆಂಗಿತ್ತು ಗೊತ್ತಾ? ಅಲ್ಲ, ಯಾರಾದ್ರೂ ತೀರ್ ಹೋದ್ರೆ ಅವರ ಸಂಪತ್ತೆಲ್ಲ ಏನ ವೇಶ್ಯಾವಾಟಿಕೆ ಮಾಡ್ತಾ ಇದ್ದವರ ಸಂಪತ್ತು ಅದು ರಾಜ್ಯಕ್ಕೆ ಬೊಕ್ಕಸಕ್ಕೆ ಸೇರ್ಕೊಳ್ಳುತ್ತೆ. ಬರೀ ಅವ್ರದ್ದಲ್ಲ, ಇಡೀ ಭೂಮಂಡಲವೇ ಅದು ರಾಜಂದು ಅಂತ. ಅವನು ನಿಮಗೆ 10 ಎಕರೆ ಜಮೀನು ಕೊಡು, ಅವನು ಕೆಪಾಸಿಟಿ ಕೇಳೋನು. ಈಗ ನೀವು ಹೋಗಿ ಕೇಳ್ಬೋದಾಗಿತ್ತು, ಎಲ್ಲಿಂದನೂ ಬಂದು ನಾನೊಬ್ಬ ರೈತ, ನನ್ನ ಹತ್ರ ಒಂದು ಐಡಿಯಾ ಇದೆ, ನಾನು ಈ ಥರ ಬೆಳೆ ಬೆಳೆದ್ರೆ ಅದು 1 to double ಬೆಳೆ ಬೆಳಿತೀನಿ, ನನ್ನ ಹತ್ರ ಕೆಪಾಸಿಟಿ ನೀವಾಗ ಹೇಳಿದ್ರೆ ಎಷ್ಟು ಎಕರೆ ಬೆಳಿತೀಯಾ ನೀನು ಅಂತ ಕೇಳೋರು. 25 ಎಕರೆ ತಗೋ, 25 ಎಕರೆ ಇಮಿಡಿಯೇಟ್ ಸ್ಯಾಂಕ್ಷನ್. 25 ಎಕರೆಯಲ್ಲಿ ಬೆಳಿಬೋದಾಗಿತ್ತು, ನೀನಿರೋವರೆಗೂ ಅನುಭವಿಸ್ಬೋದಾಯ್ತು. ಯಾವುದೇ ಕ್ಷಣದಲ್ಲಿ ರಾಜ ಈ 25 ಎಕರೆ ಖಾಲಿ ಮಾಡಪ್ಪ ಮಾಡಬೇಕಿತ್ತು. ಸೊ ಎಂಟೈರ್ ಭೂಮಂಡಲದ ಮಾಲೀಕ ರಾಜನೇ ಆಗಿರ್ತಿದ್ದ. ಹಕ್ಕು ಸ್ಥಾಪನೆ ಇಲ್ಲ ಯಾರದ್ದು ಅದರಲ್ಲಿ. ಎಂಟೈರ್ ಭೂಮಂಡಲದ ಮಾಲೀಕ ರಾಜನೇ ಆಗಿರ್ತಿದ್ದ. ಯಾವ ಕ್ಷಣದಲ್ಲಿ ಬೇಕಾದ್ರೆ ಅವನದನ್ನು ನಿಮ್ಗೆ ತಗೋದಾಯ್ತು. ನೀವೇನು ಅವನ ಹತ್ರ ಗುತ್ತಿಗೆಗೆ ತಗೊಂಡು ಬೆಳೀತಿದ್ರಿ, ನೀವು ಅಷ್ಟೇ ಅವನ ಹತ್ರ ಗುತ್ತಿಗೆಗೆ ತೊಗೊಂಡು ಬೆಳೀತಿದ್ರಿ. ಸೊ ಎಲ್ಲರ ಆಸ್ತಿ ಅಂತಸ್ತು ಮನೆ ಮಠ ಇನ್ನೊಂದು ಮತ್ತೊಂದೇನಿತ್ತು ಅದೆಲ್ಲವೂ ರಾಜನದೇ ಆಗಿತ್ತು. ಯಾವುದೇ ಕ್ಷಣದಲ್ಲೂ ಅದು ರಾಜನದೇ ಆಗಿತ್ತು. ಅವನು ಕೇಳಿದಾಗ ನೀ ತಂದು ಒಪ್ಪಿಸ್ಬೇಕಿತ್ತಷ್ಟೇ. ಅದು ಮನೆಯಲ್ಲಿರೋ ಒಳ್ಳೆ ಪಾತ್ರೆ, ಪಗಡೆ, ಮುತ್ತು ರತ್ನ ಆಭರಣ ಮತ್ತು ಹೆಂಗಸರು ಸಹ ಅವನು ಬೇಕು ಅಂದ್ರೆ ಅದು ಬೇಕು ಅಷ್ಟೇ. ಎರಡನೇ ದೇವರಾಯನಿಗೆ 12,000 ಹೆಂಡತಿಯರಿದ್ರು ಅಂತ ರಾಬರ್ಟ್ ಸಿವೆಲ್ ಬರೆದಿದ್ದಾನೆ. 12,000 ಹೆಂಡತಿಯರಲ್ಲಿ 2,000 ಹೆಂಡತಿಯರದ್ದು ಒಂದು ಸೈನ್ಯ ಇತ್ತು. ಆ 2,000 ಹೆಂಡತಿಯರು ಇವನ ಜೊತೆ ಯುದ್ಧಕ್ಕೂ ಹೋಗೋರು. ಯುದ್ಧಕ್ಕೂ ಹೋಗೋರಾಗ ಹೆಣ್ಮಕ್ಳು ಇವನ ಜೊತೆ ಯುದ್ಧದಲ್ಲಿ ಭಾಗವಹಿಸೋರೇ ಇದ್ರು. ಅಂದ್ರೆ ಯುದ್ಧದಲ್ಲಿ ಭಾಗಿಯಾಗೋದಕ್ಕೋ ಜೊತೆಯಾಗಿ ಹೋಗೋದಕ್ಕೋ? ಜೊತೆಯಾಗಿ ಹೋಗಿ. ಈಗ ಒಂದು ಯುದ್ಧ ಅಂದ್ರೆ ಹೇಗೆ ಗೊತ್ತೇ, ಯುದ್ಧದ ಪ್ಲಾನ್ 2 ವರ್ಷದ ಮುಂಚೆ ನಡೆಯೋದು. ದಾರಿ ಮಾಡಿ, ಬಿಡದಿಗಳನ್ನ ಮಾಡಿ. ಇಲ್ಲಿ ಬಿಡದಿ ಅಂತಿದೆಯಲ್ಲ, ಏನ್ ಬಿಡದಿ ಅಂದ್ರೆ ಮಹಾರಾಜರು ಬೆಂಗಳೂರಿಗೆ ಬರ್ತಾ ಇದ್ದಾಗ ಅಲ್ಲಿ ವಿಶ್ರಾಂತಿ ತಗೊಳಕ್ಕೆ ಹಾಕ್ತಿದ್ದಂತ ಟೆಂಟ್ಗಳ ಜಾಗವೇ ಬಿಡದಿ. ಬಿಡಾರ್ಗಳನ್ನು ಹಾಕಿ ಅಲ್ಲಿರೋರು ರಾಜರು ಅಲ್ಲಿ ಬಂದು ವಿಶ್ರಾಂತಿ ತಗೊಳ್ಳೋರು. ಮಹಾರಾಜರು ಈಗ ನಾಳೆ ಶುಕ್ರವಾರ ಬೆಳಗ್ಗೆ ಬಿಡದಿಗೆ ಬೆಂಗಳೂರು ಪ್ರಯಾಣ ಬೆಳೆಸಿದ್ದೇನೆ ಅಂದರೆ ಸೋಮವಾರನೇ ಹೋಗಿ ಅಲ್ಲಿ ಕ್ಯಾಂಪ್ ಹಾಕಿ ರೆಡಿ ಮಾಡಿ ಊಟ, ನೀರು, ತೊಟ್ಟಿ, ತರಕಾರಿ, ಹಣ್ಣು, ಹಂಪಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋರು. ಮಹಾರಾಜರು ಬಂದು ಗುರುವಾರ ಅಲ್ಲಿ ಹಾಲ್ಟ್ ಆಗೋರು. ಅದೇ ಒಂದು ಊರು. ಆಗ ಮಹಾರಾಜರು, ಮಂತ್ರಿಗಳು, ಸೈನಿಕರು, ಇವರು ಮತ್ತೊಬ್ಬರು ಒಂದು 50 ಟೆಂಟು, ಅಲ್ಲೊಂದು ಪುಟ್ಟು ಊರೇ ನಿರ್ಮಾಣ ಆಗೋದು. ಈ ಹಂಗೇನೆ ಹಿಂದೆ ಅದಕ್ಕಾಗಿ ಅದು ಬಿಡದಿ. ಮಹಾರಾಜರು ಬಿಡದಿ ಹಾಕ್ತಿದ್ದಕ್ಕೆ ಅದು ಬಿಡದಿ. ಹಂಗೆ ಇಲ್ಲಿ ಮಹಾರಾಜರು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅಂದ್ರೆ ಒಂದು ಊರೇ ಹೋದಂಗೆ. ನೀವು ಲೆಕ್ಕ ಹಾಕಿ, ಲಕ್ಷಾಂತರ ಜನ ಸೈನಿಕರು ಒಂದ್ ಕಡೆ ಇನ್ನೊಂದು ಕಡೆ ಮೂವ್ ಆಗ್ಬೇಕು ಅಂದ್ರೆ ನೀರು, ನೆರಳು, ಊಟ, ತಿಂಡಿ, ಅವ್ರಿಗೆ ಬೇಕಾದಂಥ ಪರಾತ, ಅಡುಗೆ ಮಾಡೋದಕ್ಕೆ ಅಡುಗೆ ಸಾಮಾನು, ಶಸ್ತ್ರಾಸ್ತ್ರಗಳು, ಮದ್ದು, ಗುಂಡು, ಆನೆ, ಕುದುರೆ, ಕತ್ತೆ, ಅನ್ಇಮ್ಯಾಜಿನಬಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಲ್ಲ, ನಾವೆಲ್ಲ ಅವ್ರ ಧೂಳು, ಅವ್ರ ಚಪ್ಪಲಿ ಮೇಲಿನ ಧೂಳು ಅಲ್ಲ ನಾವು. ಆ ಥರ ಬದುಕ್ಬಿಟ್ರು ಅವರು. ಏನು ಅಂದರೆ ಲಾರ್ಜರ್ ದ್ಯಾನ್ ಲೈಫ್ ಅಂತೀವಲ್ಲ, ಆ ಬದುಕನ್ನು ಅವರೆಲ್ಲ ಬದುಕಿದ್ರು. ಹಾಗಾಗಿ ಅವ್ರ ಜೊತೆ ಹೋಗೋರು ಇವರು. ಒಂದು ಊರು ಅಂದರೆ ಅಲ್ಲಿ ನಾಟ್ಯ, ನೃತ್ಯ ಎಲ್ಲ. ಒಂದು ಯುದ್ಧ ಗೆದ್ದ ಮೇಲೆ ರಾಜ ತಕ್ಷಣ ಬರ್ತಿರ್ಲಿಲ್ಲ. 10 ದಿನಗಳ ಕಾಲ ಮೋಜು ಮಸ್ತಿ ನಡೆಯೋದಲ್ಲಿ. ಇಲ್ಲಿಂದ ಹೋಗಿದ್ದಂಥ ನೃತ್ಯಗಾತಿಯರು, ವೇಶ್ಯರು ಎಲ್ಲ ನೃತ್ಯ, ಇನ್ನೊಂದು ಮತ್ತೊಂದು ಮೋಜು, ಮತ್ತೆ ಎಲ್ಲ ಪಾರ್ಟಿ ಎಲ್ಲ ನಡೆದು ಸೈನಿಕರನ್ನೆಲ್ಲ ತೃಪ್ತಿ ಪಡಿಸ್ಬೇಕಲ್ಲ. ಸೊ ದಟ್ ನೆಕ್ಸ್ಟ್ ಯುದ್ಧ ಅಂದಾಗ ಅವ್ರು ಇದನ್ನು ನೆನ್ಸ್ಕೊಂಬರ್ಬೇಕು, ಯುದ್ಧ ಆದಮೇಲೆ ಇವೆಲ್ಲ ಇದೆ ಅಂತ. ಹಂಗೆ ಅವೆಲ್ಲ ನಡೆದು ಆಮೇಲೆ ಬರೋರು. ಈ 1565 ಯುದ್ಧ ಆದಮೇಲೆ 10-15 ಡೇಸ್ ಅವ್ರು ಅಲ್ಲೇ ಇರ್ತಾರೆ. ಅಷ್ಟರಲ್ಲಿ ಇವ್ರು ಹಂಪಿ ಖಾಲಿ ಮಾಡ್ಬಿಡ್ತಾರೆ. ಹಂಗಾಗಿ ನಮ್ಗೆ ಟೈಮ್ ಸಿಕ್ತು ಅಲ್ಲಿ ಖಾಲಿ ಮಾಡೋದಕ್ಕೆ. ಹಂಗೆ ಈಗ ಇವರು ಅಷ್ಟೇ, ನಮ್ಮವರು ರಾಯಚೂರು ಯುದ್ಧ ಕೊನೆಯಲ್ಲಿ ಕೃಷ್ಣದೇವರಾಯ ಗೆದ್ದಾಗ ತಿರುಮಲ ಯಾರು ಗೆದ್ದಾಗಲೂ ಅನೌನ್ಸ್ ಮಾಡ್ತಿರ್ತಾರೆ, 10 ದಿನಗಳ ಕಾಲ ಸಂಭ್ರಮಾಚರಣೆ, 15 ದಿನಗಳ ಕಾಲ ಸಂಭ್ರಮಾಚರಣೆ ಅಂದಾಗ 15 ದಿನ ಇವ್ರು ಆಡಿದ್ದು ಯಾರು ಅವ್ರನ್ನ ಕೇಳಂಗಿರ್ಲಿಲ್ಲ. 15 ದಿನ ಪಾರ್ಟಿಂಗ್. 200 ಜನ ಸಾಮಂತರಿದ್ರಲ್ಲ ಸರ್, ಯಾವತ್ತೂ ದಂಗೆ ಎದುರಿಸ್ಲಿಲ್ವಾ ಕೃಷ್ಣದೇವರಾಯ ಅಥವಾ ವಿಜಯನಗರ ಸಾಮ್ರಾಜ್ಯ? ಒಬ್ಬನೇ ಒಬ್ಬ ಎದ್ದವನು, ಅವನು ನಮ್ಮ ಉಮ್ಮತ್ತೂರಿನ ಒಡೆಯರ್ ಒಬ್ರು ದಂಗೆ ಹೇಳ್ತಾರೆ, ಅಯ್ಯೋ ನಾನು ಯಾಕೆ ಕೊಡ್ಬೇಕು ಇವನಿಗೆ ಕಪ್ಪ ಅಂತ. ಅವನು ನಡಗಿಸ್ಬಿಡ್ತಾರೆ ಅಷ್ಟೇ. ಬೇರೆ ಯಾರ ಕೈಲೂ ಆ ಶಕ್ತಿ ಇಲ್ವೇ. ಬಿಕಾಸ್ ದೇ ಆರ್ ದ ಮೈಟಿಯೆಸ್ಟ್ ಕಿಂಗ್ಸ್. 11 ಲಕ್ಷ ಜನ ಅವ್ರ ಹತ್ರನೇ ಇದ್ದರು ಸೈನಿಕರು.
11 ಲಕ್ಷ 16 ಲಕ್ಷ ಸೈನ್ಯ ಇತ್ತು. ಬಾಬರ್ ಬಂದಾಗ ಬಾಬರ್ ಹೇಳ್ತಾರಂತೆ, ನೀನು ಸೌತ್ಗೆ ಹೋಗ್ಬಿಡು ನೀನು. ಬಾಬರ್ ಒಬ್ಬ ಲೂಟಿಕೋರ ಅವನಷ್ಟೇ. ಅಫ್ಘಾನಿಸ್ತಾನದಲ್ಲಿ ಒಂದು 12,000 ಫಾಲೋವರ್ಸ್ ಇಟ್ಕೊಂಡಿದ್ದಂಥ ಒಬ್ಬ ಲೂಟಿಕೋರ. ಅವನನ್ನು ಈ ರಾಣಾ ಸಂಘ ಈ ಇಬ್ರಾಹಿಂ ಲೋದಿನ್ ಸೋಲ್ಸಕ್ಕೆ ಕರ್ಕೊಂಬರ್ತಾನೆ ಅವನು ಅಫ್ಘಾನಿಸ್ತಾನಿಂದ. ಬಾರಯ್ಯ ನೀನು ಇಬ್ರಾಹಿಂ ಲೋದಿನ್ ಇಬ್ಬರು ಸೇರ್ಕೊಂಡು ಸೋಲ್ಸೋಣ ಅಂತ. ಇವನು ಇಬ್ರಾಹಿಂ ಲೋದಿನೂ ಸೋಲ್ಸ್ಬಿಟ್ಟು ರಾಣಾ ಸಂಘ ಸೈಡ್ಗೆ ಇಟ್ಬಿಟ್ಟು ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಮಾಡಿ. ಅವನಿಗೆ ಹೇಳ್ತಾರೆ, ನೀನು ಸೌತ್ಗೆ ಹೋಗ್ಬಿಡು, ಇಲ್ಲಿ ಏನಿಲ್ಲಪ್ಪ, ಸೌತಲ್ಲಿರೋ ನೀನು ದುಡ್ಡು ನೋಡಿಬಿಟ್ರೆ ನೀನು ಬೆರಗಾಗಿ ಹೋಗ್ಬಿಡ್ತೀಯ, ಅಂಥ ದೊಡ್ಡ ಇದು ಅಂತಂದಾಗ ಅಲ್ಲಿ ನಮ್ಮ ಅಪ್ಪ ಕೂತಿದ್ದಾನೆ ಕೃಷ್ಣದೇವರಾಯ, ನಾನು ಹೋದ್ರೆ ತೀಡ್ಬಿಡ್ತಾನೆ, ನಾನು ವಾಪಸ್ಸೇ ಬರಲ್ಲ, ಇದು ಒನ್ ವೇ ಟ್ರಾಫಿಕ್, ನಾನು ಹೋಗಲ್ಲ ಅಂತಾನೆ. ಅದು ಕೃಷ್ಣದೇವರಾಯ. ಯಾರನ್ನ ನಾವು ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಅಂತ ಹೊಗಳ್ತೀವಲ್ಲ, ಅವನು ಕೃಷ್ಣದೇವರಾಯನ ಕಂಡ್ರೆ ಗಡಗಡನೆ ನಡಗ್ತಾ ಇದ್ದ. ಅದು ಕೃಷ್ಣದೇವರಾಯ. ಅರ್ಥ ಮಾಡ್ಕೊಳ್ರಿ. 16 ಲಕ್ಷ ಸೈನ್ಯ ಇವನ ಹತ್ರ. 16 ಲಕ್ಷ ಅನ್ಇಮ್ಯಾಜಿನಬಲ್. ಆಗಿನ ಕಾಲಕ್ಕೆ 16 ಲಕ್ಷ ಸೈನ್ಯದ ಒಡೆಯ ಅಂದರೆ ನರಪತಿಗಳು ಅಂತ ಕರೀತಾರೆ ಇವ್ರನ್ನ. ವಿಜಯನಗರದವ್ರನ್ನ ನರಪತಿಗಳು. ನರಪತಿ ಅಂದರೆ ನರ ಅಂದ್ರೇನು? ಮನುಷ್ಯ. ಈ ಭೂಮಂಡಲದ ಮೇಲಿನ ಮನುಷ್ಯನಿಗೆಲ್ಲ ಅವನ ಪತಿ. ನಾವು ಹೇಗೆ ರಾಷ್ಟ್ರಪತಿ ಅಂತೀವಲ್ಲ ಹಾಗೆ ನರಪತಿ ಅಂತ ಕರಿತೀವಿ ಇವ್ರನ್ನ ನಾವು. ಸೇನೆ ಹೆಂಗಿತ್ತು ಸರ್? ಇವ್ರ 16 ಲಕ್ಷ ಸೇನೆ, ಅದನ್ನ ಮೇಂಟೆನೆನ್ಸು ಹೆಂಗಿತ್ತು? ಭಾಳ ಅದ್ಭುತವಾಗಿ ಇವ್ರ ಹತ್ರ ಅಶ್ವದಳ, ಗಜಪಡೆ, ಫಿರಂಗಿ ಪಡೆ, ಕಾಲ್ದಳ, ಈ ಥರ ಎಲ್ಲ ಬೇರೆ ಬೇರೆ ಆಗಿರ್ತಿತ್ತು. ಇವರು ಯಾವಾಗಲೂ ಇವ್ರಿಗೆ ಬಹುಮನೀಸ್ ಮೇಲೆ, ಬಹುಮನಿಗಳು ಮತ್ತು ಶಾಹಿ ಸುಲ್ತಾನರ ಮೇಲೆ ಯುದ್ಧ ಆದಾಗ ಒಂದೊಂದ್ಸಲಿ ಸೋಲು ಗೆಲುವು ಇದ್ದೇ ಇರ್ತಿತ್ತು. ಸೋಲು ಒಂದ್ಸಲಿ ಗೆಲುವು, ಒಂದ್ಸಲಿ ಸೋಲು, ಒಂದ್ಸಲಿ ಗೆಲುವು ಆದಾಗ ಯಾಕೆ ಇವ್ರ ಮೇಲೆ ನಾವು ಸೋಲ್ತಿದ್ದೀವಿ ಅಂತ ಇದನ್ನು ನೋಡಿದಾಗ, ಮುಸ್ಲಿಮರು ಟೆಕ್ನಾಲಜಿಯಲ್ಲಿ ಸ್ವಲ್ಪ ಅಡ್ವಾನ್ಸ್ ಇದ್ದಾರೆ, ಫಿರಂಗಿಗಳ ಬಳಕೆ, ಬಂದೂಕುಗಳ ಬಳಕೆಯಲ್ಲಿ ಅಡ್ವಾನ್ಸ್ ಇದ್ದಾರೆ ಅಂತ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡು ಇವ್ರು ಟ್ರೈನಿಂಗ್ ಕೊಡಿಸ್ಕೊತಾರೆ 1,000-2,000 ಜನನ. ಅವರು ಫಿರಂಗಿ ಬಳಕೆಯಲ್ಲಿ ಚಾಣಾಕ್ಷರು, ವೆಪನ್ ಬಳಕೆಯಲ್ಲಿ ಚಾಣಾಕ್ಷರು. ಆ ವೆಪನ್ಸ್ ಬಂದಿದ್ದೇ ನಮ್ಮ ಯುದ್ಧಗಳ ಕಲ್ಪನೆಯೇ ಬೇರೆ ಆಗೋಯ್ತು. ಅಲ್ಲಿವರೆಗೂ ನಡೀತಿದ್ದಂಥ ಸಾಂಪ್ರದಾಯಿಕ ಯುದ್ಧಗಳಿತ್ತಲ್ಲ, ಅದೆಲ್ಲ ಹೊರಟೆ ಆಯಿತು. ಒಂದು ಫಿರಂಗಿ ಹೊಡೆದ ಅಂದರೆ ಒಂದು 1,000 ಜನ, 5,000 ಜನ ಸಾಯೋರು. 1565 ಬಳಕೆ ಆದಂಥ ಇವತ್ತು ಬಿಜಾಪುರದಲ್ಲಿ ಬಿದ್ದಿದೆಯಲ್ಲ ಮಾಲಿಕ್ಯ ಮೇದಾನ್, ಅದು ಯಾಕಲ್ಲಿ ಬಿದ್ದಿದೆ ಅಂತ ಪದ ಉಪಯೋಗಿಸ್ತೇನೆ ನಾನು ಅಂದರೆ, ಈ ಬ್ರಿಟಿಷ್ನವ್ರು ಎಲ್ಲ ಎತ್ಕೊಂಡೋದ್ರಲ್ಲ, ಅದನ್ನು ಎತ್ತಕ್ಕೆ ಟ್ರೈ ಮಾಡಿದ್ರು. ಅದು 50 ಟನ್ ತೂಕ ಎತ್ತಕ್ಕಾಗಲಿಲ್ಲ, ಎಲ್ಲಿ ಬಿದ್ದಾಯ್ತು ಅಲ್ಲೇ ಕಾಂಪೌಂಡ್ ಹಾಕಿದ್ದಾರೆ ಈಗ. ಆ ಮಾಲಿಕ್ಯ ಮೈದಾನನ್ನ ಈ ಯುದ್ಧಕ್ಕಾಗಿ ಅಹಮದ್ನಗರದವರು ತಗೊಂಬಂದರು, ಕುತುಬ್ ಶಾಹಿಗಳು ತಗೊಂಬಂದ್ರು. ಇದನ್ನು ತಗೊಂಬಂದು ಇದರಲ್ಲಿ ಬಳಕೆ ಮಾಡಿದ್ರು. ಒಂದು ಸರಿ ಆ ಫಿರಂಗಿಯ ಹೊಡೆತಕ್ಕೆ 5,000 ಜನ ಸಾಯೋರು. ಅವನು ರೂಮಿ ಖಾನ್ ಅನ್ನೋನು ಅದನ್ನು ಆಪರೇಟ್ ಮಾಡಿದಂಥವನು. ಆ ರೂಮಿ ಖಾನು ಆ ಫಿರಂಗಿಯ ಬದಲಿಗೆ ತಾಮ್ರದ ನಾಣ್ಯಗಳನ್ನು ತುಂಬಿಸಿ ಅದನ್ನು ಉಡಾಯಿಸ್ತಾ ಇದ್ದ. ಆ ಫೋರ್ಸ್ಗೆ ಆ ನಾಣ್ಯಗಳು ತಲೆಯನ್ನು ಛಿದ್ರ ಮಾಡಿಬಿಡವು. ಆನೆಗಳ, ಕುದುರೆಗಳ ಒಳಗೆ ಹೋಗಿ ಸೇರ್ಕೊಂಬಿಡೋದು. ನೀವು ಇಮ್ಯಾಜಿನ್ ಮಾಡಮ್ಮ, 1000 ನಾಣ್ಯಗಳು ಒಂದೇ ಸಲ ಪ್ರವೇಶ ಮಾಡ್ಬಿಟ್ರೆ ಚುಚ್ಕೊಂಡು ಹೋಗ್ಬಿಡೋದು. ಅದರಿಂದ ಯುದ್ಧವನ್ನು ಗೆದ್ದರು ಅವರು. ಸೊ ಹಾಗಾಗಿ ಈ ಯುದ್ಧ ಅನ್ನೋದು ಆ ರೀತಿಯಾಗಿರ್ತಾ ಇತ್ತು. ಯುದ್ಧಗಳಲ್ಲಿ ಬಹಳ ಇಂಪಾರ್ಟೆಂಟು, ಯುದ್ಧಗಳಲ್ಲಿ ಬಹುತೇಕ ಸೈನಿಕರು ಬೆತ್ತಲಾಗಿರ್ತಾ ಇದ್ರು, ಮೈಗೆ ಎಣ್ಣೆ ಸವರ್ಕೊಂಡ್ಬಿಡ್ತಾ ಇದ್ರು. ಯಾಕೆ? ಸಿಗದೇ ಇರಲಿ ಯಾರ ಕೈಗೆ. ಮಿನಿಮಮ್ ಬಟ್ಟೆ ಇರ್ತಾ ಇತ್ತು, ಒಂದು ಕೌಪಿನ ಇಲ್ಲ ಅಂದ್ರೆ ಅದು ಇಲ್ಲ, ವೆರಿ ಲೆಸ್. ಇಲ್ಲೆಲ್ಲ ಕಟ್ಕೊಂಡಿರೋರು, ಕತ್ತಿಗಿತ್ತಿ ಅದೆಲ್ಲ ಕಟ್ಕೊಂಡಿರೋರು ಯುದ್ಧ ಮಾಡೋರು. ಅವ್ರ ಬಟ್ಟೆಗಳೇ, ಅವ್ರ ಶಸ್ತ್ರಾಸ್ತ್ರಗಳೇ ಅವಳು ಮುಳುವಾಗಬಾರ್ದು ಅನ್ನೋಂಥ ಕಾಲ್ದಳದವ್ರು ಆ ಥರ. ಯಾಕೆಂದರೆ ಅವರೇ ಫ್ರಂಟ್ ಲೈನಲ್ಲಿ ಇರ್ತಾ ಇದ್ದವರು. ನೀವು ಚೆಸ್ ನೋಡಿದಿರಲ್ಲ, ಮೊದಲು ಕಾಲ್ದಳ ಅಷ್ಟೇ, ಕಾಲ್ದಳವೇ. ಸಾಮಾನ್ಯವಾಗಿ ಯುದ್ಧ ನಡೆದ್ರೆ ಈ ರಾಜರು ಯಾರು ಯುದ್ಧದಲ್ಲಿ ಭಾಗವಹಿಸ್ತಾ ಇರಲಿಲ್ಲ, ಇವರೆಲ್ಲ ಡೇರೆಯಲ್ಲಿ ಕೂತ್ಕೊಂಡಿರೋರು. ಎಂತ್ ಮೂಮೆಂಟಿಗೆ ಬಂದಾಗಷ್ಟೇ ಇವರು ಎಂಟ್ರ್ ಆಗ್ತಾ ಇದ್ದಿದ್ದು ಸೀನು. ಸೊ ಅಂಥದ್ರಲ್ಲಿ 1565 ರಾಮರಾಯರು ತಾವು 96ನೇ ವಯಸ್ಸಲ್ಲಿ ಯುದ್ಧ ಭೂಮಿಗಟ್ಟೋಗಿ ಸಿಕ್ಕಾಕೊಂಡು ಸತ್ತೋಗ್ಬಿಡ್ತಾರೆ. ಅತಿಯಾಗಿ ನಂಬಿದ್ರ ರಾಮರಾಯರು? ಅತಿಯಾಗಿ ನಂಬಿದ್ರು ಅಂದರೆ ಇವರು ಅತಿಯಾಗಿ ತಮ್ಮನ್ನು ತಾವೇ ನಂಬಿದ್ರು ಅನ್ನೋದೊಂದು. ಯಾಕೆಂದರೆ ನಾನು ಹೇಳಿದ್ನಲ್ಲ, 1509ರಿಂದ 1565 ನಿನ್ನ ಅಣತಿಯಂತೆ ಇಡೀ ದಕ್ಷಿಣ ಭಾರತ ನಡೀತಾ ಇದೆ ಅಂದಾಗ ನಿನ್ನಲ್ಲಿ ಸಹಜವಾಗಿ ಒಂದು ಅಹಂ ಬಂದ್ಬಿಟ್ಟಿರುತ್ತೆ. ಅವ್ರ ತಾಯಿ, ಇವ್ರಿಗೆ 96 ವಯಸ್ಸು, ಇವ್ರ ತಾಯಿ ಇನ್ನೂ ಬದುಕಿರ್ತಾರೆ, 100 ಚಿಲ್ಲರೆ ವಯಸ್ಸು, 100-120 ವಯಸ್ಸು. ಇವ್ರು ಹೋಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಯುದ್ಧಕ್ಕೆ ಹೋಗಿ ಬರ್ತೀನಿ ಅಂತ. ಬೇಕೇನ ನಿನಗೆ? 96 ಆಗಿದೆ, ಸುಮ್ಮನೆ ಕೂತ್ಕೋ. ಅವ್ರಿಗೆ ದುಡ್ಡು ಬಿಸಾಕು ಸುಮ್ಮನಿರ್ತಾರೆ, ನಿನಗೇನು ದುಡ್ಡು ಕಡಿಮೆ ಅಂತ. ಅಫ್ಕೋರ್ಸ್ ಇವ್ರಿಗೇನು ದುಡ್ಡು ಕಡಿಮೆ ಅಲ್ವಾ? ದುಡ್ಡು ಕೊಟ್ಬಿಟ್ಟಿರೋ ಯುದ್ಧನೇ ನಡೀತಿರಲಿಲ್ಲ ಅದು. ಬಟ್ ಆದರೆ ಕಾಲನ ನಿರ್ಣಯನೇ ಬೇರೆ ಇರ್ತಲ್ಲ, ದೈವ ನಿರ್ಣಯ ಬೇರೆ ಇತ್ತು. ಆ ಹುಡುಗ ಅಲಿ ಆದಿಲ್ ಶಾ ನಾನು ಬೆಳೆಸ್ದವನು ಅವನು ಅಂತ. ಹೌದು, ಇವನೇ ಬೆಳೆಸಿದ್ದು, ಹಳೆಯ ರಾಮರಾಯನೇ ಅವನನ್ನು ಬೆಳೆಸಿದ್ದು, ಅವನನ್ನು ರಾಜನನ್ನಾಗಿ ಮಾಡಿದ್ದು. ಅವನೇ ನನ್ನ ಮೇಲೆ ಯುದ್ಧ ಮಾಡೋದು. ನನ್ನ ನೋಡಿದ ತಕ್ಷಣ ಅವ್ನು ಓಡೋಗ್ತಾನೆ, ಇರೋರ್ನೆಲ್ಲ ಓಡಿಸಿ ಬರ್ತೀನಿ ನಾನು ಅಂತ ಇವ್ರು ಯುದ್ಧಕ್ಕೆ ಹೋಗೋದು. ಸಿಕ್ಕಾಕೊಂಡ್ಬಿಡ್ತಾರೆ. ಸೊ ಅದು ಒಂದು ದೊಡ್ಡದೊಂದು ತಿರುವಿಗೆ
ಕಾರಣವಾಗ್ಬಿಡುತ್ತೆ. ಇವತ್ತು ನಾವು ಹಂಪಿಯನ್ನು ಹಾಳು ಹಂಪಿ, ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಬ್ರಿಟಿಷರು ನಮ್ಮ ಮನೆಯಲ್ಲಿ ಒಂದೊಂದು ಬ್ರಿಟಿಷ್ದು ಒಂದೊಂದು ಫೋಟೋ ಹಾಕ್ಬಿಟ್ಟು ಸೆಲ್ಯೂಟ್ ಹೊಡಬೇಕು, ಒಂದು ಇಂಗ್ಲೀಷ್ ಸೆಲ್ಯೂಟು. ಯಾಕೆಂದರೆ ನಮ್ಮ ಇತಿಹಾಸ ಕೊಟ್ಕೊಟ್ಟೆ ಅವರು. ಒಬ್ಬ ಮೆಕೆಂಜಿ, ಒಬ್ಬ ರಾಬರ್ಟ್ ಸಿವೆಲ್ ಇಲ್ಲದೇ ಇದ್ದರೆ ಇವತ್ತು ನಮ್ಮ ಹಂಪಿ ನಮ್ಮ ಕಣ್ಣಿಗೆ ಬೀಳ್ತಾ ಇರಲಿಲ್ಲ. ಮೆಕೆಂಜಿ ಹೋಗಿ ನೋಡ್ದ, ಈ ರಾಬರ್ಟ್ ಸಿವೆಲ್ ಬಳ್ಳಾರಿ DC ಆಗಿದ್ದಾಗ ಇವತ್ತು ಇದನ್ನೆಲ್ಲ ರೀಸೆಟ್ ಮಾಡಿದವನು ಅವನೇ. ಇವತ್ತು ಹಂಪಿ ನಮಗೇನು ನೋಡೋಕ್ಕೆ ಸಿಗ್ತಾ ಇದೆಯಲ್ಲ, ನಾವು ರಾಬರ್ಟ್ ಸಿವೆಲ್ಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅವನು ಉಳಿಸ್ಕೊಟ್ಟವ್ನು ನಮ್ಮ ಹಂಪಿನ. 3 ತಿಂಗಳ ಕಾಲ ಹಂಪಿನ ಕೊಳ್ಳೆ ಹೊಡೆದ್ರು ಅಂತಿದೆ, ಹೌದಾ? ಇನ್ನು 6 ತಿಂಗಳು. ಯಾಕೆ ಅಂತಂದರೆ ನೋಡಿ, ಅವರು 1565 ಡಿಸೆಂಬರಲ್ಲಿ ಯುದ್ಧ ನಡೆದಿದ್ದು, ಡಿಸೆಂಬರ್ ಜನವರಿ ಯುದ್ಧ ಮುಗಿಯುತ್ತೆ. ಯುದ್ಧ ಮುಗಿದ ಮೇಲೆ ಅವರು 15 ದಿನ ಈ ಯುದ್ಧಕ್ಕೆ ದುಡ್ಡು ತಗೊಂಡು ಹೋಗೋರು ಎಲ್ಲ ರಾಜರುಗಳು. ಯಾಕೆಂದರೆ ಅಲ್ಲಿ ಪೇಮೆಂಟ್ ಮಾಡೋಕ್ಕೆ, ವಾರ ಪೇಮೆಂಟ್ ಮಾಡೋಕ್ಕೆ, ಮತ್ತು ಯಾರು ಚೆನ್ನಾಗಿ ಯುದ್ಧ ಮಾಡ್ತಾರೆ ಅವ್ರಿಗೆಲ್ಲ ಎಕ್ಸ್ಟ್ರಾ ಪೇಮೆಂಟ್ ಮಾಡೋಕ್ಕೆ. ಸೊ ಒಂದು ಖಜಾನೆನೇ ಯುದ್ಧ ಭೂಮಿಲಿರೋದು. ರಾಮರಾಯ ಅತಿಯಾದ ದೊಡ್ಡದೊಂದು ಖಜಾನೆ ಬೇಕು, ಇವ್ರ ಹತ್ರ ಬೇಕಾದಷ್ಟು ಇತ್ತಲ್ಲ, ಒಂದು ದೊಡ್ಡ ಖಜಾನೆನೇ ತಗೊಂಡೋಗಿ ಇಟ್ಕೊಂಡಿದ್ದ. ಅಲ್ಲಿ ಯುದ್ಧದಲ್ಲಿ ಚೆನ್ನಾಗಿ ಯುದ್ಧ ಮಾಡಿ ಅಂತ ಬೆಳ್ಳಿ ಚಿನ್ನದ ನಾಣ್ಯಗಳನ್ನು ಮುಷ್ಟಿಯಲ್ಲಿ ತೂರ್ತಾ ಇದ್ದಂತೆ. ತಗೊಳ್ರು ಯುದ್ಧ ಮಾಡಿ ತಗೊಳ್ಳಿ ಅಂತ. ಇಮ್ಯಾಜಿನ್ ಮಾಡಮ್ಮ ನೀನು, ಆ ಬೆಳ್ಳಿ ಚಿನ್ನದ ನಾಣ್ಯಗಳನ್ನು ತೂರ್ತಾ ಇದ್ರು ಅಂತಂದರೆ ಅದಕ್ಕೇನು ಬೆಲೆ. ಅಂದರೆ ಅದನ್ನು ಅವರು ತಗೊಂಡು ಇನ್ನೂ ಯುದ್ಧ ಮಾಡಲಿ ಅಂತ. ಆ ಯುದ್ಧದಲ್ಲಿ ರಾಮರಾಯನ ತಲೆಯನ್ನು ಯಾವಾಗ ಅವ್ರು ಪ್ರದರ್ಶನ ಮಾಡ್ತಾರೆ, ಇವರೆಲ್ಲ ಚೆಲ್ಲಾಪಿಲ್ಲಿಯಾಗಿ ಓಡ್ ಬಂದ್ಬಿಡ್ತಾರಲ್ಲ, ಆಗ ಅವನ ಖಜಾನೆಯನ್ನು ಹಂಚ್ಕೊಳಕ್ಕೆ 10 ದಿನ ಆಗುತ್ತೆ ಇವ್ರಿಗೆ. ಯಾರ್ಯಾರಿಗೆ ಏನೇನು ಅಂತ ಲೆಕ್ಕ ಹಾಕ್ರಿ. ಎಷ್ಟು ತಗೊಂಡು ಹೋಗಿದ್ದ ಇವರು, ಹಳೆಯ ರಾಮರಾಯರು ಎಷ್ಟು ತಗೊಂಡು ಹೋಗಿದ್ರು ಅಂತ ನೀವು ಇಮ್ಯಾಜಿನ್ ಮಾಡ್ರಮ್ಮ. ತಗೊಂಡು ಹೋಗಿದ್ದಿದ್ದು ಖಜಾನೆ, ತಗೊಂಡು ಹೋಗಿದ್ದನ್ನ ತಗೊಂಡಲ್ಲಿ ಹೋಗಿದ್ರಲ್ಲ, ಅದನ್ನೇ ಇವ್ರು 10 ಡೇಸ್ ಕೂತ್ಕೊಂಡು ಲೆಕ್ಕ ಹಾಕೋತಾರೆ. ಇದು ನನಗಿರಲಿ, ಇದು ನಿನಗಿರಲಿ, ಇದು ನಿನಗೆ. ಅಲ್ಲೇ ಅವರಲ್ಲಿ ಜಗಳ ಬಂದು ಅವರು ಅಲ್ಲೇ 5 ಜನ ಪುನಃ ಬೇರೆ ಹೋಗ್ತಾರೆ. ಈ ಯುದ್ಧಗೆಲ್ಲ ಕಷ್ಟೇ ಅವ್ರು ಒಂದಾಗಿರ್ತಾರೆ. ಮತ್ತು ಅವರು ಶಾಹಿ ಸುಲ್ತಾನರು ಬೇರೆ ಆಗ್ಬಿಡ್ತಾರೆ ಅಲ್ಲೇ. ನನಗೆ ಬೇಡಪ್ಪ ಇದು ಅಂತ. ಆ್ಯಕ್ಚುಲಿ ಇವನು ಕೊಂದಿದ್ದು ಅವ್ರಿಗೆ ಯಾರಿಗೂ ಹಿಡಿಸಿರಲ್ಲ. ಈ ಅಹಮದ್ ನಗರದವನು ಅದನ್ನು ಕೊಂದುಬಿಡ್ತಾನೆ. ಅವನು ಇಬ್ರಾಹಿಂ ಕುತುಬ್ ಶಾ ಇರ್ಬೇಕು ಅವನ ಹೆಸರು. ಅವನು ಕೊಂದಾಕ್ಬಿಡ್ತಾನೆ ಇವನನ್ನು. ಅದು ಯಾರಿಗೂ ಇಷ್ಟ ಇರಲ್ಲ, ಇವ್ರಿಗೆಲ್ಲ ಯಾಕೆಂದರೆ ನೀವು ಅಬ್ಸರ್ವ್ ಮಾಡಿ, ಭಾರತದ 2000 ವರ್ಷಗಳ ಇತಿಹಾಸದಲ್ಲಿ ಯುದ್ಧ ಭೂಮಿಯಲ್ಲಿ ಸತ್ತವರು ಬೆರಳು ಎಣಿಕೆ ಅಷ್ಟು. ನಮ್ಮ ಇಮ್ಮಡಿಯ ಪುಲಕೇಶಿ ಯುದ್ಧ ಭೂಮಿಯಲ್ಲಿ ಸತ್ತವನು, ಹಳೆಯ ರಾಮರಾಯ ಯುದ್ಧ ಭೂಮಿಯಲ್ಲಿ ಸತ್ತವನು, ಟಿಪ್ಪು ಸುಲ್ತಾನ ಯುದ್ಧ ಭೂಮಿಯಲ್ಲಿ ಸತ್ತವನು, ಮುಮ್ಮಡಿ ಸಿಂಗೆ ನಾಯಕ ಕುಮಾರರಾಮ ಯುದ್ಧ ಭೂಮಿಯಲ್ಲಿ ಸತ್ತವರು. ಇವರೇ ಕೆಲವು ಜನ ಯುದ್ಧ ಭೂಮಿಯಲ್ಲಿ ತೀರ್ಕೊಂಡಂಥವ್ರು. ಇವರೇ ಕೆಲವು ಜನ. ಯಾಕೆಂದರೆ ಆ ಯುದ್ಧ ಭೂಮಿಯಲ್ಲಿ ರಾಜರನ್ನು ಯಾರು ಕೊಲ್ತಿರಲ್ಲ. ಯಾಕೆಂದರೆ ಚಿನ್ನದ ಮೊಟ್ಟೆ ಇಡೋಕೊಳ್ಳಿನ ಯಾರು ಕೊಲ್ತಾರೆ ಅಲ್ವೇ? ಯುದ್ಧ ಭೂಮಿಲಿ ಸೋತ ತಕ್ಷಣ ಡೀಲ್ ಶುರು, ಮೀಟಿಂಗ್ ಆಯಿತು. ಸೋತಿದೆಯಪ್ಪ, ನಿನಗೇನು ಬೇಕು, ನನಗೇನು ಬೇಕು, ಯುದ್ಧದ ಖರ್ಚಿಷ್ಟು ಕೊಡಬೇಕು, ನನಗೆ ಈ ಭೂಮಿ ಎಲ್ಲ ನನಗೆ ಬಿಟ್ಟು ಕೊಡಬೇಕು. ನೀನು ಆಯ್ತಮ್ಮ, ಆಯಿತು, ಮುಗೀತು ಅಷ್ಟೇ. ಅಂಥದ್ರಲ್ಲಿ ಕೊಂದಿದ್ದು ಯಾರಿಗೂ ಇಷ್ಟ, ಕೊಲ್ಲಬಾರ್ದಿತ್ತೀನಪ್ಪ, ಯಾರು ಕೊಲ್ತಾರೆ ಅಂತ. ಬಟ್ ಆದರೆ ಇದು 50 ವರ್ಷಗಳ ದ್ವೇಷ, ಹಿಂಸೆ ಹಾಕ್ಬಿಟ್ಟಿರ್ತಾರೆ ಇವ್ರು ರಾಮರಾಯರು ಅವ್ರನ್ನ. ನೀನೀಗ ರಾಜ ಅಲ್ಲ. ಸೊ ಇವ್ರು ಬೆರಳ ತುದಿಯಲ್ಲಿ ನಡೀತಾ ಇರ್ತಾರೆ ಇಡೀ ದಕ್ಷಿಣ ಭಾರತ. ಆ ಕೋಪಕ್ಕೆ ಅವ್ನು ಕೊಂದಾಕ್ಬಿಡ್ತಾರೆ. ಆ ತಲೆಯನ್ನು ಅವರು ನೋಡಿ, ಹಳೆಯ ರಾಮರಾಯರ ಬಕೇರಲ್ಲಿ ಇದನ್ನು ಬರೆದಿದ್ದಾರೆ, ತಗೊಂಡೋಗ್ತಾರೆ ಅಹಮದ್ ನಗರಕ್ಕೆ. ಮೊನ್ನೆವರೆಗೂ 18th ಸೆಂಚುರಿವರೆಗೂ ಅದನ್ನು, ಈ ಯುದ್ಧ ನಡೆದ ರಾಮರಾಯ ತಲೆಯನ್ನು ಕಡಿದ ದಿನ ಆ ತಲೆಯನ್ನು ಹೊರತೆಗೆದು, ಆ ಬುರುಡೆಯನ್ನು ಹೊರತೆಗೆದು ಅದಕ್ಕೆ ಸಿಂಗಾರ ಮಾಡಿ ಬಣ್ಣ ಹಚ್ಚಿ ಉರುಸ್ ಮಾಡ್ತಾ ಇರ್ತಾರೆ ಅಹಮದ್ ನಗರದಲ್ಲಿ, ಮೆರವಣಿಗೆ ಮಾಡ್ತಾ ಇರ್ತಾರೆ. ಅದನ್ನು ಯಾವಾಗ ಬ್ರಿಟಿಷ್ ಅಧಿಕಾರಿಯೊಬ್ಬ ನೋಡಿ ಅದನ್ನು ರೆಕಾರ್ಡ್ ಮಾಡ್ತಾನೋ, ಅವತ್ತಿಂದ ಆ ಫ್ಯಾಮಿಲಿನೂ ಆ ಬುರುಡೆಯು ಕಣ್ಮರೆಯಾಗುತ್ತೆ. ದೇ ಹೈಡ್ ಔಟ್, ಕಣ್ಮರೆ ಆಗೋಗ್ತಾರೆ. ಈ ಅಹಮದ್ ನಗರದ ಶಾಹಿ ಸುಲ್ತಾನರ ವಂಶಸ್ಥರು ಕಣ್ಮರೆ ಆಗೋಗ್ತಾರೆ. ಅವತ್ತಿಗೆ ಅದು ನಿಂತೋಗುತ್ತೆ. ಅದನ್ನು ಬರೆದಿದ್ದಾರೆ, ನೋಡಿ ಬರೆದಿದ್ದಾರೆ. 1800ರವರೆಗೆ ಅದು ಆಲ್ಮೋಸ್ಟ್ 200-250 ವರ್ಷ ಒಂದು ವರ್ಷಾಚರಣೆ ನಡೀತಾ ಇರುತ್ತೆ. ವಿಜಯನಗರದ ಸಂಭ್ರಮಾಚರಣೆ, ವಿಜಯನಗರವನ್ನು ಗೆದ್ದ ಸಂಭ್ರಮಾಚರಣೆ 250 ವರ್ಷಗಳ ಕಾಲ ನಡೆಯುತ್ತೆ. ಅಂದರೆ ಅದು ಎಷ್ಟು ದೊಡ್ಡ ವಿಜಯ ಇರಬೇಕು ಅವ್ರಿಗೆ ಅಂತ ಇಮ್ಯಾಜಿನ್ ಮಾಡಿ. ಅದಾಯ್ತಾ? ಇಲ್ಲಿ 10 ದಿನ ಹಂಚ್ಕೊಂಡ್ರ. ಆಮೇಲೆ ಅಲ್ಲಿಂದ ಇಲ್ಲಿಗೆ 150 ಕಿಲೋಮೀಟ್ರು, ಹೆಚ್ಚು ಕಡಿಮೆ 150 ಕಿಲೋಮೀಟ್ರ್. ನೀವು ಇದರಿಂದ ರಕ್ಕಸಗಿ ತಂಗಡಿಗೆಯಿಂದ ಹಂಪಿ ಒಂದು 130-140 ಮೈಲಿ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಇನ್ನೊಂದು 10 ದಿನ ತಗೊಳ್ತಾರೆ. ಅಲ್ಲಿವರೆಗೆ ಇವರು 1500 ಆನೆಗಳ ಮೇಲೆ, ಯಾವಾಗಲ್ಲಿ ಅವನು ತೀರ್ಕೊಂಡ ಅಂತ ಗೊತ್ತಾಗುತ್ತೆ, ಇವರೆಲ್ಲ ಖಾಲಿ ಮಾಡಿಬಿಡ್ತಾರೆ, ಗುಡಿಸ್ಕೊಂಡು ತಗೊಂಡೋಗ್ಬಿಡ್ತಾರೆ ಎಲ್ಲನೂ. ಕಸ ಗುಡಿಸ್ದಂಗೆ ಗುಡಿಸ್ಬಿಟ್ಟು ಯಾವ ಮೂಲೆಯಲ್ಲಿ ಒಂದೇ ಒಂದು ಚಿನ್ನದ ನಾಣ್ಯನೂ ಸಿಕ್ಕಬಾರ್ದು ಇವ್ರಿಗೆ ಅಂತೇಳಿ ಸುಲ್ತಾನ್ಸ್ಕೊಳ್ಳೆ ಹೊಡೆದಿಲ್ಲ. ಅಲ್ಲಲ್ಲ, ಕೇಳಿ, ಅಷ್ಟು ತಗೊಂಡು ಹೋಗ್ಬಿಡ್ತಾರಲ್ಲ, ಅಷ್ಟು ಸಂಪತ್ತು. ಈಗ ನೀವು ಮನೆ ಖಾಲಿ ಮಾಡಿಯಿಂದ ಕ್ಯಾಶ್ ಎಷ್ಟು ಸಿಗುತ್ತೆ ಅಷ್ಟು ತಗೊಂಡು ಹೋಗ್ತೀರಿ, ಬೀರುನೆಲ್ಲ ಎತ್ಕೊಂಡು ಹೋಗೋಕ್ಕಾಗುತ್ತಾ? ಹಾಗಲ್ವಲ್ಲ. ಸೊ ಅದೆಲ್ಲ ಇಲ್ಲೇ ಬಿಟ್ಟಿರ್ತಾರಲ್ಲ, ಅದನ್ನು ಕೊಳ್ಳೆ ಹೊಡೆದ್ಬಿಡ್ತಾರೆ. ಎಲ್ಲ ದೇವಸ್ಥಾನಗಳಿಗೆ ಬೆಂಕಿ ಹಾಕಿದ್ರು. ಯಾಕೆಂದರೆ ಎಲ್ಲ ದೇವಸ್ಥಾನಗಳಿಗೆ ತೇಗದ ಮರದಿಂದ ಮಾಡಿದಂಥ ಗೋಪುರಗಳು,
ಅದಕ್ಕೆಲ್ಲ ಬೆಂಕಿ ಹಚ್ಚಿ ಅವು ಸುಟ್ಟೋಗ್ತವೆ. ಸುಡದೇ ಇರೋವಕ್ಕೆ ಎಲ್ಲ ಹಸಿ ಮರ ತಂದು ತುಂಬಿ ಬೆಂಕಿ ಹಚ್ಚಿಬಿಡ್ತವೆ. ಅವು ತಿಂಗಳಾನುಗಟ್ಟಲೆ ಉರಿತವೆ. ಹಸಿ ಮರ ಕಾಯೋದು ನಿಧಾನ ಅಲ್ವಾ, ಅದು ಉರಿದು ಕಲ್ಲಿನ ಮಂಟಪಗಳೆಲ್ಲ ಕ್ರ್ಯಾಕ್ ಬಂದು ಬಿದ್ದೋಗಿರೋದು. ಇವತ್ತಿನ ನೀವೇನು ನೋಡ್ತಾ ಇದ್ದೀರ ಬಿದ್ದೋಗಿರೋದು, ಅದು ಎಲ್ಲ ಕ್ರ್ಯಾಕ್ ಬಂದು ಬಿದ್ದೋಗಿರೋದು. ಆ ರೀತಿ ಉಗ್ರ ನರಸಿಂಹ ಅಲ್ಲ ಅವನು, ಯೋಗ ಲಕ್ಷ್ಮೀ ನರಸಿಂಹ. ಅವಳು ತೊಡೆ ಮೇಲೆ ಲಕ್ಷ್ಮಿ ಕೂತಿದ್ಲು, ಅದನ್ನು ಹೊಡೆದಾಕಿದ್ರು. ಈಗ ಅವನು ಉಗ್ರ ನರಸಿಂಹ ಆದ. ಈಗಿರೋ ಅಷ್ಟನ್ನು ಅವ್ರು ರಿಟೈನ್ ಮಾಡ್ಕೊಂಡಿದ್ದೀವಿ ನಾವು ಅಷ್ಟೇ. ಆ ರೀತಿಯಾಗಿ ಈ ದಾಳಿಗೆ ಸಿಗದೆ ಉಳಿದಂಥ 2 ದೇವಾಲಯಗಳು, ಒಂದು ಪಂಪಾ ವಿರೂಪಾಕ್ಷ, ಇನ್ನೊಂದು ಮಾಲ್ಯವಂತ ಬೆಟ್ಟದ ಮೇಲಿರುವಂಥ ರಘುನಾಥ ಶ್ರೀರಾಮ ದೇವರು. ಇವರಿಬ್ಬರು ಮಾತ್ರ ಸಿಕ್ಕಲಿಲ್ಲ ಅವ್ರ ಕೈಗೆ. ಹಾಗಾಗಿ ಶತಮಾನಗಳಿಂದ ಪಂಪಾ ವಿರೂಪಾಕ್ಷನಿಗೂ ಪೂಜೆ ನಿಲ್ಲಿಲ್ಲ, ಮಾಲ್ಯವಂತ ರಘುನಾಥನಿಗೂ ಪೂಜೆ ನಿಲ್ಲಿಲ್ಲ. ಅವನಿಗೆ ಇವ್ರಿಗೆ ಮಾಲ್ಯವಂತ ಯಾಕೆ ಸಿಕ್ಲಿ, ಪಂಪಾ ವಿರೂಪಾಕ್ಷನ್ ಯಾಕೆ ಇವ್ರು ಬಿಟ್ಟರು ಅಂತ ಇಲ್ಲಿವರೆಗೂ ಯಾರು ಕಾರಣ ಕೊಡಕ್ಕಾಗಲಿಲ್ಲ. ಹತ್ರ ಇದೆ ಏನು ವಿರೂಪಾಕ್ಷ ಹಂಪಿ ಒಳಗೆ ಇದಾನಲ್ಲ, ಅವನ ಸುತ್ತಾನೆ ಹಂಪಿ ನಿರ್ಮಾಣ ಆಗಿರೋದು. ಸೊ ಅವನನ್ನು ಯಾಕೆ ಇವ್ರು ಬಿಟ್ಟರು ಅಂತ ಯಾರಿಗೂ ಇಲ್ಲಿವರೆಗೂ ಒಂದು ಸಕಾರಣ ಕೊಡೋಕ್ಕಾಗಲಿಲ್ಲ. ಕಲಬುರ್ಗಿ ಅವರು ಶೈವ ವೈಷ್ಣವ ಜಗಳ ಇದು, ಹಾಗಾಗಿ ಹೀಗೆ ಅವ್ರು ಹೇಳ್ತಾರೆ. ಇವ್ರು ಯಾಕೆ ಬಿಡಲಿಲ್ಲ ಅಂತ ಯಾರು ಸರಿಯಾಗಿ ಹೇಳಲಿಲ್ಲ. ನಮ್ಗೆ ಇನ್ನೂ ತೃಪ್ತಿಕರವಾದಂಥ ಉತ್ತರ ಯಾರು, ಭಗವಂತ ಅವನಿಗೆ ಗೊತ್ತು, ಪಂಪಾ ವಿರೂಪಾಕ್ಷನಿಗೆ ಗೊತ್ತು, ಅವನೇ ಅದನ್ನೆಲ್ಲ ನೋಡ್ತಿರೋನು. ಆದರೆ ಮಾಲ್ಯವಂತ ಬೆಟ್ಟದ ಮೇಲಿರುವಂಥ ರಘುನಾಥ ದೇವರು ಶ್ರೀರಾಮ ದೇವರು ಮಾತ್ರ ಅವನನ್ನು ಮುಟ್ಲಿಲ್ಲ ಅವರು. ಯಾಕಿರ್ಬೋದು ಗೊತ್ತಿಲ್ಲ, ಅದು ದೂರ, ಹಂಪಿಯಿಂದ 1-2-3 ಕಿಲೋಮೀಟ್ರ್ ಹೋಗಬೇಕು. ಹಾಗಾಗಿ ಅವ್ರನ್ನ ಬಿಟ್ಟರೋ ಏನೋ ಅನ್ನೋದು ಒಂದು ಊಹೆ ಇರ್ಬೋದು. ಅವನು ಆ ಶ್ರೀರಾಮ ದೇವರನ್ನು ಮುಟ್ಲಿಲ್ಲ, ಈ ವಿರೂಪಾಕ್ಷನನ್ನು ಅವ್ರು ಮುಟ್ಲಿಲ್ಲ. ಈ 2 ದೇಗುಲಗಳು, ಈ ಕಡೆ ವಿರೂಪಾಕ್ಷ, ಆ ಕಡೆ ಶ್ರೀರಾಮ ದೇವರು ಇಬ್ಬರು ಉಳ್ಕೊಂಡಿದ್ದಾರೆ. ಮಿಗ್ದವ್ರಿಗೆ ಎಲ್ಲನೂ ಎತ್ಕೊಂಡು ಹೋಗ್ಬಿಟ್ರು. ಎಲ್ಲನೂ ಇವನು ಕೃಷ್ಣದೇವರಾಯರು ಈ ಇದನ್ನ ಏನಂತಾರೆ ಇನ್ವೇಟ್ ಮಾಡಿದಾಗ, ದಂಡಯಾತ್ರೆ ಮಾಡಿದಾಗ ಒರಿಸ್ಸಾನ, ಅಲ್ಲಿದ್ದಂಥ ಒಂದು ಬಾಲಕೃಷ್ಣನ ಎತ್ಕೊಂಬಂದಿಲ್ಲ ಅದ್ಭುತವಾದಂಥ ಕೃಷ್ಣ ದೇಗುಲವನ್ನು ಕಟ್ಟಿಸ್ತಾರೆ. ನೀವೆಲ್ಲ ನೋಡಿದ್ರಿ ಕೃಷ್ಣ ದೇಗುಲ. ಅದಿಲ್ಲ ಈಗ. ಆ ಕೃಷ್ಣ ದೇವರಿಗೆಲ್ಲ ಜಪಾನಲ್ಲಿದೆ ಅಂತ ಕೇಳ್ಪಟ್ಟೆ ನಾನು. ನೋಡ್ರಿ, ನಾವು ತಂದಿರಿಸ್ಕೋಬೇಕು ಇವರು ನಮ್ಮ ಈ ಥರ ಎತ್ಕೊಂಬರೋದು ಆಗ ಶೌರ್ಯದ ಸಂಕೇತವಾಗಿತ್ತು. ಅದೇನು ಎತ್ಕೊಂಬಂದ್ರು ಅಂದರೆ, ಈಗ ನಾನು ನಿಮ್ಮ ಮನೆಯಿಂದ ಒಂದು ಎತ್ಕೊಂಬಂದು ನೀನು ತಾಕತ್ತಿರ ಬಂದು ಬಿಡಿಸ್ಕೊಂಡು ಹೋಗು ಅಂದಂಗೆ. ಆ ತಾಕತ್ತಿಲ್ಲ. ಹಾಗೆ ನಮ್ಮ ರಣಧೀರ್ಕಂಠಿರೋ ನರಸರಾಜ ಒಡೆಯರು ಇಲ್ಲಿಂದ ತಿರುಚಿರಾಪಳ್ಳಿಗೆ ಆ ಯುದ್ಧಕ್ಕೆ ಹೋಗಿ ಪೈಲ್ವಾನರನ್ನ ಸೋಲಿಸಿ, ಅದೆಲ್ಲ ನಿಮ್ಗೆ ಗೊತ್ತಿದೆಯಲ್ಲ ಆ ಕಥೆ. ಆ ತಿರುಚಿರಾಪಳ್ಳಿಯಿಂದ ಒಂದು ಶ್ವೇತವರಾಹ ಸ್ವಾಮಿನ ಎತ್ಕೊಂಬರ್ತಾರೆ. ಈಗ ಮೈಸೂರು ಅರಮನೆಯಲ್ಲಿ ನೀವು ನೋಡೋ ಶ್ವೇತವರಾಹ ಸ್ವಾಮಿ ನಾವು ತಿರುಚಿರಾಪಳ್ಳಿಯಿಂದ ಶೌರ್ಯದ ಸಂಕೇತವಾಗಿ ಎತ್ಕೊಂಬಂದು ಇಟ್ಕೊಂಡಿದ್ದು. ಬಾ ನೀನು ತಾಕತ್ತಿದ್ರೆ ಬಿಡಿಸ್ಕೊಂಡು ಹೋಗು ಅಂತ. ಆಗಲ್ಲ. ಸೊ ಅದು ಶೌರ್ಯದ ಸಂಕೇತ. ಅದನ್ನೆಲ್ಲ ವಿಜಯ ಒಟ್ಟಲ ಕೊಳ್ಳೆ ಹೊಡೆದ್ರು, ಕೃಷ್ಣ ದೇವಸ್ಥಾನ ಕೊಳ್ಳೆ ಹೊಡೆದ್ರು, ಎಲ್ಲವನ್ನ ಕೊಳ್ಳೆ ಹೊಡ್ಕೊಂಡು ಹೋದ್ರು. ಮುಖ್ಯವಾಗಿ ಕೊಳ್ಳೆ ಹೊಡೆದಿದ್ದು ಎಲ್ಲ ಶ್ರೀಮಂತ ವರ್ತಕರ ಮನೆ, ಮಂತ್ರಿಗಳ ಮನೆ, ಸೇನಾಧಿಪತಿಗಳ ಮನೆ, ಅವ್ರದ್ದು ಎಲ್ಲ. ಅವ್ರೇನು ಮಾಡಿದ್ರು, ಎಷ್ಟು ಸಾಧ್ಯ ಇದೆ ಎಷ್ಟುಕೊಂಡು ಊರು ತೊರೆದ್ರು, ಮಿಕ್ಕಿದ್ದನ್ನೆಲ್ಲ ಅಲ್ಲೇ ಹೂತಿಟ್ಟು ಹೋದರು. ಇವರು 6 ತಿಂಗಳು ಅದನ್ನು ಹುಡುಕಿದ್ದು, ಯಾರ್ಯಾರು ಎಲ್ಲೆಲ್ಲಿ ಹೂತಿಟ್ಟಿದ್ದಾರೆ, ಏನೇನು ಹೂತಿಟ್ಟಿದ್ದಾರೆ ಎಲ್ಲ ಹುಡುಕಿದ್ರು. ನಿಧಿಗಳನ್ನು ಹುಡುಕ್ತಾ ಹೋದ್ರು. ಸಿಕ್ಕಿದ್ದಷ್ಟು ಎತ್ಕೊಂಡೋದ್ರು. ಆಮೇಲೆ ಎಷ್ಟಂತ ಎತ್ಕೊಂಡು ಹೋಗೋಕ್ಕಾಗುತ್ತೆ? ಹೌದು, ಕೈ ಸೋತೊಟ್ಟೋದ್ರು ಅವರು. ಸಾಕು ಹೋಗಪ್ಪ ಅಂತ. ಅದೇ ನಾನು ಒಂದು ಪದ್ಯ ಹೇಳ್ತಾ ಇರ್ತೀನಿ, ಅಂದರೆ ಇದನ್ನು ಹೇಳ್ತಾ ಇರ್ತೀನಿ. ನಾವೆಲ್ಲ ಚಿಕ್ಕ ಮಕ್ಕಳೆಲ್ಲ ಒಂದು ಮಾತು ಕೇಳಿದ್ದೀವಿ, ಆನೆ ಬಂತೊಂದು ಆನೆ, ಯಾವ ಊರಾನೆ, ಬಿಜಾಪುರದ ಆನೆ, ಇಲ್ಲಿಗೆ ಯಾಕೆ ಬಂತು, ಹಾದಿ ತಪ್ಪಿ ಬಂತು, ಬೀದಿ ತಪ್ಪಿ. ಯಾಕದು? ಏನು ಪದ್ಯ ಅದು? ಅದು ಈ 1565 ರಕ್ಕಸಗಿ ತಂಗಡಿ ಯುದ್ಧದ ನೋವಿನ ಹಾಡು. ಬಿಜಾಪುರದವ್ರು ಬಂದು ಈ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗ್ಬೇಕಾದ್ರೆ ಯಾವುದೋ ಒಂದು ಹಳ್ಳಿಗೆ ದಾರಿ ತಪ್ಪಿ ನುಗ್ತದು. ಆಗ ಹಳ್ಳಿಯವ್ರು ಮಾತಾಡ್ಕೋತಾರೆ, ಆನೆ ಬಂತೊಂದು ಆನೆ, ಯಾವ ಊರಾನೆ, ಬಿಜಾಪುರದ ಆನೆ, ಇಲ್ಲಿಗೆ ಯಾಕೆ ಬಂತು, ಹಾದಿ ತಪ್ಪಿ ಬಂತು, ನಮ್ಗೆ ಬರಂಗಿಲ್ವಲ್ಲ, ಬೀದಿ ತಪ್ಪಿ ಬಂದು ಕಳಿಸ್ಬಿಡಿ ಇದೆಲ್ಲ ತಪ್ಸ್ಕೊಂಬಂದ್ಬಿಟ್ಟಿದೆ ನಮ್ಮ ಕಡೆಗೆ ಅಂತ. ಆನೆಗಳ ಮೇಲೆ ಸಂಪತ್ತನ್ನು ಕೊಂಡು ಹೋದ್ರು, ಕೊಳ್ಳೆ ಹೊಡ್ಕೊಂಡು. ಬಿಜಾಪುರದ ಆನೆ ಅಂತ ಅವ್ರಿಗೇನು ಗೊತ್ತಾಯ್ತು? ಹೆಂಗೆ ಅಂದ್ರೆ ಪ್ರತಿಯೊಂದು ಅವಾಗ ರಾಜರ ಆನೆ ಮೇಲೂ ರಾಜಲಾಂಛನ ಇರ್ತಾ ಇತ್ತು. ಈಗ ನೀವು ನಮ್ಮ ದಸರಾ ಆನೆಗಳನ್ನು ನೋಡಿ, ಎಲ್ಲ ಬಿಟ್ಟಿರ್ತಾರಲ್ಲ ರಾಜಲಾಂಛನ, ಗಂಡು ಬೇರುಂಡ ಲಾಂಛನ 2 ಕಡೆ ಬಿಟ್ಟಿರ್ತಾರೆ, ಬರ್ದಿರ್ತಾರೆ. ಹಾಗೆ ಪ್ರತಿಯೊಂದು ಆನೆ ಮೇಲೂ ಅದು ರಾಜಲಾಂಛನ ಇರ್ತಾ ಇತ್ತು. ಹಂಗಾಗಿ ಇದು ಬಿಜಾಪುರದವರು ಅಂತ ಗೊತ್ತಾಯ್ತು. ಅಯ್ಯೋ ಇದು ಬಿಜಾಪುರದ ಆನೆ, ಇಲ್ಲಿಗೆ ಯಾಕೆ ಬಂತು, ಹಾದಿ ತಪ್ಪಿ ಬಂತು, ಬೀದಿ ತಪ್ಪಿ ಬಂತು. ಅಷ್ಟು ಸಂಪತ್ತು ಕೊಳ್ಳೆ ಹೊಡೆದು. ಅದಾದ್ಮೇಲೆ ತಿರುಮಲ ರಾಯರು ಇವರು ಫಸ್ಟು ತಿರುಪತಿಗೆ ಓಡೋದ್ರಲ್ಲ, ಚಂದ್ರಗಿರಿಲಿ ಇವ್ರದ್ದೊಂದು ಅರಮನೆ ಇತ್ತು, ಪೆನ್ಕೊಂಡೆಲ್ಲ ಒಂದು ಅರಮನೆ, ವೆಲ್ಲೂರಲ್ಲಿ ಒಂದು ಅರಮನೆ ಇತ್ತು ಇವ್ರದ್ದು. ಅಲ್ಲಿಂದ ವಾಪಸ್ ಬಂದು ತಿರ್ಗಾ ಇಲ್ಲಿ ಹಂಪಿಯಲ್ಲಿ ಎಲ್ರಿಗೂ ಹೇಳಿ ಕಳಿಸ್ತಾರೆ ತಿರುಮಲ ರಾಯರು, ಹಳೆಯ ರಾಮರಾಯರು ತಮ್ಮ ತಿರುಮಲ ರಾಯರು ಎಲ್ರಿಗೂ ಹೇಳಿ ಕಳಿಸ್ತಾರೆ, ಬನ್ನಿ ಪುನಃ ನಿರ್ಮಾಣ ಮಾಡೋಣ ಅಂತ. ಇದು ಹೆಂಗೆ ಅಂದರೆ, ಇದನ್ನು ನೀವು ಹಿಂದೂ ಮುಸ್ಲಿಂ ಯುದ್ಧ ಅಂತ ಕರೆದಿದ್ದಾರೆ, ಅದು ಅಲ್ಲ. ಯಾಕೆ ಅಂದರೆ ಇದಾಗ 6 ತಿಂಗಳಿಗೆ ಪುನಃ ಅವರವರಲ್ಲೇ ಫ್ರೆಂಡ್ಶಿಪ್. ಹೌದಾ? ಈಗ 6 ತಿಂಗಳಿಗೆ ಈ ಶಾಹಿ ಸುಲ್ತಾನರ ಒಂದು ಯುದ್ಧ ಬರುತ್ತೆ, ಬಿಜಾಪುರ ವರ್ಸಸ್ ಅಹ್ಮದ್ ನಗರ್. ಆಗ ಈ ಅಹ್ಮದ್ ನಗರ್ ಕಡೆಗೆ ಇವರು ಸಪೋರ್ಟ್ ಕೇಳ್ತಾರೆ. ಅಹ್ಮದ್ ನಗರದವ್ರು ಬಂದು ತಿರುಮಲ ರಾಯನ ಸಪೋರ್ಟ್ ಕೇಳ್ತಾರೆ, ಬನ್ನಿ ನಾವಿಬ್ರು ಸೇರಿ ಬಿಜಾಪುರದ ಮೇಲೆ ಯುದ್ಧ ಮಾಡೋಣ. ಅರೆ ಏಕೆ
ಅಲ್ವಾ? ಇವ್ರಾಗ ಸಪೋರ್ಟ್ ಮಾಡಿ ಯುದ್ಧ ಮಾಡ್ತಾರೆ. ಸೊ ಅದು ಆವತ್ತಿನ ದಿನಗಳಲ್ಲಿ ನಾರ್ಮಲೈಸ್, ಇಟ್ಸ್ ನಾರ್ಮಲ್ ಪೊಸಿಷನ್. ಇದು ಆಗಬಾರ್ದಿದ್ದೇನು, ಹಳೆಯ ರಾಮರಾಯರ ಕೊಲೆ, ಹತ್ಯೆ ಮತ್ತು ವಿಜಯನಗರದ ವಿನಾಶ ಇವೆರಡು ಆಗಬಾರ್ದಿತ್ತಷ್ಟೇ. ಅದು ಬಹಳ ಕಪ್ಪು ಚುಕ್ಕೆ ಇತಿಹಾಸದಲ್ಲಿ. ಅದಾಗಬಾರ್ದಿತ್ತು, ಅದಾಯಿತು. ಆಯಿತಾ? ಈ ಇವರು ತಿರುಮಲರಾಯರು ಬಂದು ಇದನ್ನು ಪುನಃ ನಿರ್ಮಾಣ ಮಾಡೋಣ ಅಂತ ಎಲ್ಲರೂ ಬರ್ತಾರೆ ಪುನಃ. ಆದರೆ ಅದು ಆ ಪ್ರಯತ್ನದಲ್ಲಿ ಅವ್ರು ಸೋತು ಹೋಗ್ತಾರೆ, ಆಗಲ್ಲ. ಯಾಕೆಂದರೆ ಈ ಡೋಂಟ್ ಹ್ಯಾವ್ ದಟ್ ಕೆಪಾಸಿಟಿ ಆಫ್ ರೀಬಿಲ್ಡಿಂಗ್ ದಟ್ ಎಂಪೈರ್ ಒನ್ಸ್ ಅಗೈನ್. ಅಷ್ಟು ಸಂಪತ್ತು ಉಳಿದಿರಲಿಲ್ಲ ಮತ್ತು ಒಂದು ಸಾಮರ್ಥ್ಯನೂ ಇರಲಿಲ್ಲ. ಹಾಗಾಗಿ ಇವರು ಆಲ್ರೆಡಿ ಸೆಟ್ ಮಾಡಿದ್ದಂಥ ಪೆನ್ಕೊಂಡೆಗೆ, ಅದು ಎರಡನೇ ರಾಜಧಾನಿ ಅಂತ ನಾವೇನು ಕರಿತೀವಿ, ಪೆನ್ಕೊಂಡೆಯಲ್ಲಿ ಎಲ್ಲ ಸಿಸ್ಟಮ್ ಸೆಟಪ್ ಆಗಿರುತ್ತೆ. ಮತ್ತು ಯಾಕೆ ರಿಸ್ಕ್ ಗುರು ನಡಿ ಅಂತೇಳಿ ಎಲ್ಲ ಪೆನ್ಕೊಂಡೆಗೆ ಯಾವಾಗ ಎರವೀಡು ವಂಶದವ್ರು ಇಲ್ಲಿಂದ ತೊರೆದ್ರು ಆಗಾಗ ಅವರು ಅಲ್ಲಿಯವರೇ ಆಗೋಗ್ತಾರೆ. ಇನ್ನೆಂದೂ ಅವರು ವಾಪಸ್ ಬರಲಿಲ್ಲ. ಇನ್ನೆಂದೂ ಅವ್ರು ಕರೆಕ್ಟ್ ಪದ ಏನು 1565 ವಿಜಯನಗರದ ವಿನಾಶ ಅನ್ನೋದು ಸರಿಯಾದ ವಾಕ್ಯ. ಯಾಕೆಂದರೆ ಅವ್ರು ಇನ್ನೆಂದೂ ವಾಪಸ್ ಬರಲಿಲ್ಲ. ಪೆನಗೊಂಡೆ ಉಳ್ಕೊಳ್ತಾರೆ. ಅವರಾದಮೇಲೆ ವೆಂಕಟಪತಿ ರಾಯರು ಅಂತ ಒಬ್ಬರು ಬರ್ತಾರೆ, ಅವರು ಚಂದ್ರಗಿರಿಲಿ ಉಳ್ಕೋತಾರೆ. ಅದಾದಮೇಲೆ ಮುಂದಕ್ಕೆ ಬರೆದಂಥ ರಂಗರಾಯರು ಅವರೆಲ್ಲ ಎಲ್ಲೂರಲ್ಲಿ ಉಳ್ಕೊಂಡ್ಬರ್ತಾರೆ. ಹಂಗೆ ಎಂದೂ ವಾಪಸ್ಗೆ ಕನ್ನಡ ನಾಡು ಕಡೆಗೆ ಅವ್ರು ತಿರುಗೂ ನೋಡಲಿಲ್ಲ. ಯಾರಿಗೂ ಹಂಪಿ ಬೇಕಾಗಲಿಲ್ಲ. ಹಾಗಾಗಿ ಕೊನೆಗೆ ಮೆಕೆಂಜಿ, ನಮ್ಮ ಕರ್ನಲ್ ಮೆಕೆಂಜಿಯೇ ಬಂದು ನಮ್ಮ ಕಣ್ಣುಗಳನ್ನು, ಒಂದು ಕಣ್ಣನ್ನು ಮೆಕೆಂಜಿ ತೆರೆಸಿದ್ರೆ ಇನ್ನೊಂದು ಕಣ್ಣನ್ನು ರಾಬರ್ಟ್ ಸಿವೆಲ್ ತೆರೆಸ್ದ. ರಾಬರ್ಟ್ ಸಿವೆಲ್ ಪುಸ್ತಕ ಬರೀದೇ ಇದ್ದಿದ್ರೆ ಈಗ ನೀವು ನೋಡಿ, ಕರ್ನಾಟಕದ ಮಹಾನ್ ಸಾಮ್ರಾಜ್ಯಗಳು ಯಾವುದಪ್ಪ? ಬಾದಾಮಿಯ ಚಾಲುಕ್ಯರು, ಕಲ್ಯಾಣದ ಚಾಲುಕ್ಯರು, ಮಳಖೇಡದ ರಾಷ್ಟ್ರಕೂಟರು, ದ್ವಾರಸಮುದ್ರದ ಹೊಯ್ಸಳರು, ಆಮೇಲೆ ಹಂಪಿಯ ವಿಜಯನಗರದ ಅರಸರು. ಆದರೆ ವಿಜಯನಗರದ ಮೇಲೆ ಬಂದಂಥ ಪುಸ್ತಕಗಳು ಈ ಹಿಂದಿನಲ್ಲಿ ಯಾವುದ್ರ ಮೇಲೂ ಬರಲಿಲ್ಲ. ಯಾಕೆಂದರೆ ಒಬ್ಬ ರಾಬರ್ಟ್ ಸಿವೆಲ್ಲು ಅನ್ಫರ್ಗಟನ್ ಎಂಪೈರ್ ಅಂತ ಬರೆದ ಒಂದು ಪುಸ್ತಕ, ಮರೆತು ಹೋದ ಮಹಾ ಸಾಮ್ರಾಜ್ಯ ವಿಜಯನಗರ ಅಂತ ಬರೆದು ನಮ್ಮ ಕೈ ಕೊಟ್ಟ ನೋಡಿ. ಅದ್ರ ಮೇಲೆ ಬರೆದು ಬಿಸಾಕೋತಿವ್ರಲ್ಲ. ಆದರೆ ಹಿಂದಿನವ್ರದ್ದು ಯಾರ್ದು ನಮಗಷ್ಟು ಗೊತ್ತಿಲ್ಲ, ಸಿಕ್ಕೋದಿಲ್ಲ. ಇವರಷ್ಟು ಡೇ ಟು ಡೇ ಸಿಕ್ತು. ಯಾಕೆಂದರೆ ಡೊಮಿಂಗೋ ಪಿಯಾಸ್ ಬಂದ, ಅಬ್ದುಲ್ ರಜಾಕ್ ಬಂದ, ನಿಕೋಲೋ ಕೊಂಟೆ ಬಂದ, ರಾಬರ್ಟ್ ಸಿವೆಲ್, ಇವರೆಲ್ಲರೂ ಅವರ ಡೇ ಟು ಡೇ ವಿಜಯನಗರ ಕೃಷ್ಣದೇವರಾಯರ ದಿನಚರಿ ಸಹ ನಮಗೆ ಗೊತ್ತಾಗ್ಬಿಡುತ್ತೆ. ಅವ್ರ ದಿನಚರಿಯನ್ನು ಸಹ ನಮ್ಮ ಎಂ ವಿ ಸೀತಾರಾಮನ್ ಅವ್ರು ದಾಖಲು ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಡೊಮಿಂಗೋ ಪಿಯಾಸ್ ಬರೆದಿದ್ದಾನೆ, ಬೆಳಗ್ಗೆ ಕೃಷ್ಣದೇವರಾಯರು ಏನು ಮಾಡ್ತಾ ಇದ್ರು ಪ್ರತಿಯೊಂದು ಬರ್ದು. ಅವರು ಏನು ಇಷ್ಟ, ಮೀನೂಟ ಇಷ್ಟನಾ, ಇನ್ನೊಂದು ಪ್ರತಿಯೊಂದು ನಮ್ಗೆ ಏನಿತ್ತು ಸರ್ ದಿನಚರಿ. ಅವ್ರ ದಿನಚರಿ ಬೆಳಗ್ಗೆ ಎದ್ದ ತಕ್ಷಣ 1 ಪಿಂಟ್ ಸಾಸಿವೆ ಎಣ್ಣೆ ಕುಡಿತಾ ಇದ್ರು. ಅಂದರೆ 1/4 ಲೀಟ್ರ್ ಸಾಸಿವೆ ಎಣ್ಣೆ ಕುಡಿದು ಅದೆಲ್ಲ ಈಚೆ ಬರೋವರೆಗೂ ಕಸರತ್ತು ಮಾಡ್ತಿದ್ದೆ ಪುಣ್ಯಾತ್ಮ. ಕುದುರೆ ಸವಾರಿ ಮಾಡಿ, ಮಲ್ಲ ಯುದ್ಧ ಮಾಡಿ, ಕಸರತ್ತು ಮಾಡಿ, ಸ್ನಾನ ಮಾಡಿ ಬಂದ ಮೇಲೆ, ಪೂಜೆ ಮಾಡಿದ ಮೇಲೆ ಎಲ್ಲ ಜ್ಯೋತಿಷಿಗಳನ್ನು ಕರೆಸಿ ಅವತ್ತಿನ ದಿನ ಭವಿಷ್ಯವನ್ನು ಕೇಳ್ತಾ ಇದ್ರು. ಇವತ್ತೇನು ಅಂತ. ಇಷ್ಟೆಲ್ಲ ಆಗೋಷ್ಟದು ಮಧ್ಯಾಹ್ನ ಆಗೋದು. ಆಮೇಲೆ ಅವತ್ತಿನ ಮಂತ್ರಿಗಳು, ಗೂಢಚಾರರು, ಅವತ್ತಿನ ದಿನಮಾನ ಅದೆಲ್ಲ ಬರೋದು. ಇದು ಇವರ ದಿನಚರಿ. ಆಮೇಲೆ ಇವತ್ತು ನಾನು ಯಾವ ರಾಣಿ ಹತ್ರ ಹೋಗ್ಬೇಕು, ಅದನ್ನು 12,000 ಟ್ರಾನ್ಸ್ಜೆಂಡರ್ಸ್ ಅಂತಿರಲ್ಲ, ಅವರಿದ್ದರು ರಾಣಿವಾಸದಲ್ಲಿ. 12,000 ಜನ 12,000 ಜನ ಟ್ರಾನ್ಸ್ಜೆಂಡರ್ಸು ಇವರ ರಾಣಿಯರನ್ನು ಕಾಯ್ತಾ ಇದ್ರು. ಈವನ್ ಕೃಷ್ಣದೇವರಾಯರ ಸಹ ನೇರವಾಗಿ ಹೋಗಂಗಿರಲಿಲ್ಲ, ಹೇಳಿ ಕಳಿಸ್ಬೇಕಿತ್ತು. ಇವತ್ತು ನಾನು ತಿರುಮಲಾಮ್ಮನ ನೋಡಬೇಕು ಅಂತ ಈ ಟ್ರಾನ್ಸ್ಜೆಂಡರ್ ಕೈಲಿ, ಅವರು ದೇ ಆರ್ ದ ಬಾಸಸ್, ಅವರು ಹೋಗಿ ಅವ್ರು ಹೇಳಬೇಕಿತ್ತು. ಆಗ ಅವರು ಕರ್ಕೊಂಬನ್ನಿ, ಇಲ್ಲ ಅವ್ರು ಬರಬೇಕಾದ್ರು. ಅಷ್ಟು ಪವರ್ಫುಲ್ ಇದ್ದರು ಅವರು. ಅವರಲ್ಲದೆ ಬೇರೆಯವರಿಗೆ ಪ್ರವೇಶ, ಅನ್ಯ ಗಂಡಸಿಗೆ ರಾಣಿವಾಸದ ಪರಿಸರದಲ್ಲಿ ಎಲ್ಲೂ ಪ್ರವೇಶ ಇರಲಿಲ್ಲ. ಎಲ್ಲ ಇವ್ರುಗಳಿಂದನೇ ತುಂಬೋಗಿತ್ತು. ಅವರೇ ಪಲ್ಲಕ್ಕಿ ಹೊರೋರು, ಯುದ್ಧ ಮಾಡೋರು, ಅವರು ಅಡುಗೆ ಮಾಡೋರು, ಪ್ರತಿಯೊಂದೂ ಅವರೇ ಎಲ್ಲ ಅವರೇ ನೋಡ್ಕೊಳ್ತಿದ್ರು. ಕೃಷ್ಣದೇವರಾಯರು ಹೋಗ್ಬೇಕಾದ್ರೂ ಅವ್ರ ನೆರಳಲ್ಲೇ ಹೋಗ್ಬೇಕಿತ್ತು. ನಾನು ಇವತ್ತು ತಿರುಮಲಾಮ್ಮನ ನೋಡೋಕೆ ಹೋಗ್ತೀನಿ, ನಾನು ವೆಂಗಳಾಮ್ಮನ ನೋಡೋಕೆ ಹೋಗ್ತೀನಿ, ನಾನು ಜಗನ್ಮೋಹಿನಿ ನೋಡೋಕೆ ಹೋಗ್ತೀನಿ, ನಾನು ಇನ್ಯಾರೂ ನೋಡೋಕೆ ಹೋಗ್ತೀನಿ. ಪ್ರಭಾವಿ ರಾಣಿ ಯಾರು ಕೃಷ್ಣದೇವರಾಯರ ಜೀವನದಲ್ಲಿ ಅಥವಾ ಆಸ್ಥಾನದಲ್ಲಿ? ತಿರುಮಲಾಮ್ಮನೆ ಪಟ್ಟದ ರಾಣಿ ಏನಿದ್ಲು ಅವಳೆ. ಯಾಕೆಂದರೆ ಅವಳಿಗೆ ಅವನ ಮಗ ಹುಟ್ಟಿದ್ದು, 2 ಏನು ಹೆಣ್ಮಕ್ಳು ಹುಟ್ಟಿದ್ದು. ಸೊ ಹಾಗಾಗಿ ಆ ಅಳಿಯ ರಾಮರಾಯ, ದ ಫೇಮಸ್ ಅಳಿಯ ರಾಮರಾಯ, ಇವ್ರ ಮಕ್ಕಳನ್ನೇ ಮದುವೆ ಆಗಿದ್ದು, 2 ಹೆಣ್ಮಕ್ಳನ್ನ. ಮಕ್ಕಳನ್ನು ತಿರುಮಲಾಂಬ, ವೆಂಗಳಾಮ್ಮನೆ. ಯಾಕೆಂದರೆ ಕೃಷ್ಣದೇವರಾಯರು ತಿರುಪತಿಗೆ ನಡ್ಕೊಂಡಷ್ಟು ಬಹುಶಃ ಭಾರತದ ಇನ್ಯಾವುದೇ ರಾಜ ನಡ್ಕೊಳ್ಳಿ. ಏನು ನಂಟು ಕೃಷ್ಣದೇವರಾಯನ ತಂದೆ ನರಸನಾಯಕನ 3 ಹೆಂಡತಿಯರು. ಅದರಲ್ಲಿ ಕೃಷ್ಣದೇವರಾಯರ ತಾಯಿ ನಾಗಲಾದೇವಿ ಆಂಧ್ರದವಳು. ಹಾಗಾಗಿ ಕೃಷ್ಣದೇವರಾಯರಿಗೆ ತೆಲುಗು ಒಲವು ಜಾಸ್ತಿ ಬಂತೇನೋ. ಯಾಕೆಂದರೆ ಕೃಷ್ಣದೇವರಾಯರೇ ಅಮುಕ್ತ ಮಾಲ್ಯದ ಅನ್ನೋ ಒಂದು ಕೃತಿಯನ್ನು ತೆಲುಗಿನಲ್ಲಿ ಬರೆದಿದ್ದಾರೆ.
ಅವರೇನು ಹೇಳ್ಕೊಂಡಿದ್ದಾರೆ, ನನಗೆ ಆಂಧ್ರ ಮಹಾವಿಷ್ಣು ಶ್ರೀಕಾಕುಳಂ ಇದೆಯಲ್ಲ ಇವತ್ತು ಆಂಧ್ರ ಪ್ರದೇಶದಲ್ಲಿ, ಶ್ರೀಕಾಕುಳಂ ಅಂತ ಅಲ್ಲೊಂದು ವಿಷ್ಣು ದೇವಸ್ಥಾನ, ಆ ಆಂಧ್ರ ಮಹಾವಿಷ್ಣು ಬಂದು ನನ್ನ ಕನಸಿನಲ್ಲಿ ನೀನು ಒಂದು ಪುಸ್ತಕವನ್ನು ಬರಿ ಅಂತ ಹೇಳಿದಾಗ, ಸ್ವಾಮಿ ನಾನು ಕನ್ನಡದ ರಾಜ, ಹಾಗಾಗಿ ನನಗೆ ತೆಲುಗಲ್ಲಿ ಬರುತ್ತೆ ಅಂದಾಗ, ನೀನು ಆಂಧ್ರ ಭೋಜ ಸಹ, ಹಾಗಾಗಿ ನಾನು ನಿನಗೆ ಸಹಾಯ ಮಾಡ್ತೀನಿ ಬರೀ ಅಂತ ಹೇಳ್ದ ಅಂತ ಕೃಷ್ಣದೇವರಾಯರೇ ಬರ್ಕೊಂಡಿದ್ದಾರೆ ಅಮುಕ್ತ ಮಾಲ್ಯಾದಲ್ಲಿ. ಅದಕ್ಕೆ ತೆಲುಗಿನಲ್ಲಿ ಬಂತು. ಸೊ ಹಾಗಾಗಿ ಇವರು 7 ಸರಿ ತಿರುಪತಿ ಯಾತ್ರೆಯನ್ನು ಮಾಡ್ತಾರೆ. ಇನ್ಯಾವುದೇ ದೇವಸ್ಥಾನಗಳಿಗೂ ಅವ್ರು ಅಷ್ಟು ಸಲ ಹೋಗಲಿಲ್ಲ. ತಿರುಪತಿಗೆ 7 ಸರಿ ಹೋಗ್ತಾರೆ. ಅವ್ರಿಗೆ ಚಿನ್ನದ ಕಿರೀಟ, ಗೋಪುರಗಳು. ಇವತ್ತು ತಿರುಪತಿಯ ಸಂಪತ್ತು ಏನಿದೆ ಅದು ವಿಜಯನಗರದ ಸಂಪತ್ತು. ಅಪಾರವಾದಂಥ ಸಂಪತ್ತನ್ನು ದಾನ ಮಾಡ್ತಾರೆ. ಈ ಒರಿಸ್ಸಾ ಯುದ್ಧವನ್ನು ಗೆದ್ದ ನೆನಪಿಗೆ 10,000 ಚಿನ್ನದ ನಾಣ್ಯಗಳ ಅಭಿಷೇಕವನ್ನು ವೆಂಕಟೇಶ್ವರ 10,000 ಚಿನ್ನದ ನಾಣ್ಯ. ಒಂದೊಂದು ನಾಣ್ಯ ಇಷ್ಟಗಲ ಇದೆ. ನಾನು ನೋಡಿದ್ದೀನಿ, ಒಂದು ನಾಣ್ಯ ಇಷ್ಟಗಲ ಇದೆ, ಇಷ್ಟಗಲ. ಅಂಥದ್ದು 10,000 ನಾಣ್ಯಗಳ ಅಭಿಷೇಕವನ್ನು ಮಾಡಿಸ್ತಾರೆ. ಅಂಥ ಮಹಾನ್ ಭಕ್ತ. ನೀವು ಅವರಾದ್ಮೇಲೆ ಬರೋವಂಥ ಎಲ್ಲರಿಗೂ ತಿರುಮಲರಾಯ, ವೆಂಕಟರಾಯ, ರಂಗರಾಯ, ತಿಮ್ಮರಾಯ, ತಿರುಮಲರಾಯ, ವೆಂಕಟರಾಯ, ರಂಗರಾಯ, ಇಷ್ಟೇ ಹೆಸರುಗಳೇ, ಇದೇ ಹೆಸರುಗಳೇ. ರಾಮರಾಯ, ತಿರುಮಲರಾಯ, ವೆಂಕಟಾದ್ರಿ, ಪುನಃ ಮಕ್ಕಳ ಹೆಸರು ತಿರುಮಲಾಂಬ, ವೇಂಗಳಾಂಬ, ಅದದೇ ಹೆಸರುಗಳೇ. ಅದೇ ತಿರುಪತಿ ತಿಮ್ಮಪ್ಪನ ಹೆಸರನ್ನೇ ಗಂಡಸರಿಗೂ ಹೆಣ್ಮಕ್ಳಿಗೂ ಅದೇ ಇಟ್ಕೊಂಡು ಕೊನೆವರೆಗೂ. ಆಮೇಲೆ ಒಂದು 100 ವರ್ಷ ಬಂದ್ಬಿಟ್ರು ಇವರು. ಅರವೀಡು ವಂಶಸ್ಥರೆಲ್ಲ ಆ ಕಡೆಗೆ ಸೇರ್ಕೊಂಬಿಟ್ರು, ಹೋಗಿ ವಾಪಸ್ ಈ ಕಡೆ ಬರಲೇ ಇಲ್ಲ. ಹಾಗಾಗಿ ಕೃಷ್ಣದೇವರಾಯರ ಪವರ್ಫುಲ್ ಪತ್ನಿ ಅಂದರೆ ಅವಳೇ ತಿರುಮಲಾಂಬೆ, ಅವಳೇನೆ ಅವನ ಹೆಂಡತಿ ತಿರುಮಲಾಂಬ ಮತ್ತು ವೆಂಗಳಾಂಬ ಅಂತ ಇಬ್ಬರು ಪತ್ನಿಯರು. ಸೊ ತಿರುಮಲಾಂಬನೇ ಅವಳಿಗೆ ಪತ್ನಿ. ಅವನ ಮಗ ಅವನ ಹೆಸರು ತಿರುಮಲಯ್ಯ. ಚಿಕ್ಕ ವಯಸ್ಸಿಗೆ ಸತ್ತೋಗವನ ಹೆಸರು ತಿರುಮಲಯ್ಯನೇ. ಸೊ ಅದನ್ನು ಏನು ಹೇಳ್ತಾರಪ್ಪ ಇತಿಹಾಸಕಾರ, ಏನು ಹೇಳ್ತಾರಪ್ಪ ಅಂತಂದರೆ, ತುಂಬ ಚಿಕ್ಕ ವಯಸ್ಸಿಗೆ, ಯಾಕೆಂದರೆ ಇವ್ರಿಗೆ ಹುಷಾರು ತಪ್ಪೋಗುತ್ತೆ ಕೃಷ್ಣದೇವರಾಯರಿಗೆ, ನಾನಿನ್ನು ಬದುಕೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ ಆಗಲೇ. ಆಗ ಇದು ಮತ್ತೆ ಯಾರಿಗೂ ಹೋಗದೇ ಇರಲಿ ಅಂತ ಏನು ಕೃಷ್ಣದೇವರಾಯರು, ಇದು ಯಾರಿಗೂ ಹೋಗಬಾರ್ದು ಅಂತೇಳಿ ತನ್ನ ಚಿಕ್ಕ ಮಗನಿಗೆ. ಆದರೆ ಅಳಿಯ ರಾಮರಾಯರು ಇರ್ತಾರಲ್ಲ, ಕೃಷ್ಣದೇವರಾಯರಷ್ಟೇ ಬಲಶಾಲಿ ಆದಂಥ ಮತ್ತೊಬ್ಬ ಪ್ರಖ್ಯಾತ ಯಾರಾದ್ರಿದ್ರೆ ಅದು ಅಳಿಯ ರಾಮರಾಯರು. ಅವರು ಈ ಅರವೀಡು ವಂಶಕ್ಕೆ ಇದು ಹೋಗಬಾರ್ದು, ನನ್ನ ವಂಶನೇ ಮುಂದುವರಿಬೇಕು ಅಂತ ಕೃಷ್ಣದೇವರಾಯರ ಆಸೆಗೆ ಆ ಚಿಕ್ಕ ಹುಡುಗನಿಗೆ ಪಟ ಆ ಪಟ್ಟ ಕಟ್ಟಿದ್ದಕ್ಕೆ ಅವ್ರು ವಿಷ ಹಾಕಿದ್ರು, ತಿಮ್ಮರ್ಸನ್ನ ಅದೆಲ್ಲ. ಅದು ಒಂದು ಕತೆ ಆ ಥರದ್ದಾದರೆ, ಇನ್ನೊಂದು ಕತೆ ಏನಿದೆಯಪ್ಪ ಅಂದರೆ, ಈ ಪಟ್ಟ ಕಟ್ಟಿ ಅದನ್ನು 6 ತಿಂಗಳು ಸೆಲೆಬ್ರೇಷನ್ ಮಾಡ್ತಾರೆ. 6 ತಿಂಗಳು ಇಲ್ಲಿಂದ ಹಂಪಿಯಿಂದ ತಿರುಪತಿಯಿಂದ ಕಂಚಿ, ಅಲ್ಲಿ ಇಲ್ಲಿ ಸುತ್ತಿರಿ. ಆ ಮಗು ಅದು ಪ್ರೀಮೆಚ್ಯೂರ್ಡ್ ಬೇಬಿ ಅಂತ ಒಂದು ವಾದ. 7 ತಿಂಗಳಿಗೆ ಹುಟ್ಬಿಟ್ಟಿರ್ತಾನೆ ಹುಡುಗ. ಅವನು ಇದನ್ನೆಲ್ಲ ತಡ್ಕೊಳ್ಳೋದೇ ಇಲ್ಲ. 6 ತಿಂಗಳು ಆ ಚಿಕ್ಕ ಹುಡುಗನ ನೀನು ಸುತ್ತಿಸಿದ್ರೆ ಎಲ್ಲ ಕಡೆ ತಪ್ಪುಟ್ಟಿ ಅವನು ತೀರ್ಕೊಂಬಿಟ್ಟ ಅನ್ನೋದು ಇನ್ನೊಂದು ವಾದ. ವಿಜಯನಗರ ಸಾಮ್ರಾಜ್ಯ ಮತ್ತು ಶಿವಾಜಿ ತಂದೆಯ ನಂಟೇನು ಸರ್? ಆ್ಯಕ್ಚುಲಿ ನೋಡಿ, ಮರಾಠ ಸಾಮ್ರಾಜ್ಯದ ಸ್ಥಾಪಕ ಶಿವಾಜಿ ಮಹಾರಾಜರಿಗೆ ಸ್ಫೂರ್ತಿ ಕೊಟ್ಟಿದ್ದೆ ವಿಜಯನಗರ ಸಾಮ್ರಾಜ್ಯ. ಹೇಗೆಂದರೆ ಇಡೀ ವಿಶ್ವದಾದ್ಯಂತ ಇಂಥದ್ದೊಂದು ಸಾಮ್ರಾಜ್ಯ ಇದೆ ಅಂತ ಅವತ್ತಿಗೆ ಗೊತ್ತಿತ್ತು, ಇಡೀ ವಿಶ್ವಾದ್ಯಂತ. ಯಾಕೆಂದರೆ ಯುರೋಪಿನ ಜನ ಆಕರ್ಷಣೆ ಹೊಂದಿದ್ದಂಥ ಏಕೈಕ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ಪೋರ್ಚುಗೀಸು, ಡಚ್ಚು, ಫ್ರೆಂಚು ಇವರೆಲ್ಲ. ಸೊ ಇಂಥದ್ದೊಂದು ಹಿಂದೂ ಸಾಮ್ರಾಜ್ಯ ಹೇಗಿತ್ತು ಅಂತ ನೋಡೋದಕ್ಕೆ ಶಿವಾಜಿಯವರು ಹಂಪಿಗೆ ಭೇಟಿ ಕೊಟ್ಟಿರ್ತಾರೆ. ಅವ್ರ ಕನಸು ಆವಾಗಲೇ ಇರುತ್ತೆ, ಇಂಥದ್ದೊಂದು ಸಾಮ್ರಾಜ್ಯ ನಾನು ಸ್ಥಾಪನೆ ಮಾಡಬೇಕು ಅನ್ನೋದು. ಅವ್ರ ಮೂಲ ಪ್ರೇರಣೆ ನಮ್ಮ ಹಂಪಿಯ ಕಥೆಗಳು ನಾವು ಇವತ್ತು ಇಷ್ಟು ವರ್ಷ ಆದಮೇಲೆ ಕೇಳಿರ್ತೀವಿ. ಅವರು ತುಂಬ ಹತ್ತಿರದಲ್ಲಿದ್ದಾಗ ಇನ್ನೆಷ್ಟು ರೋಚಕತೆ ಅವರನ್ನು ಬಾಧಿಸಿರ್ಬೋದು, ಕಾಡಿರ್ಬೋದು. ಈ ಎಚ್ಚಮನಾಯಕ ಅಂತ ಒಂದು ಪಾತ್ರ ಬರುತ್ತಿದ್ರಲ್ಲಿ, ಈ ಪತನವನ್ನು ತಡೆಯೋದಕ್ಕೆ ಸಾಕಷ್ಟು ಶ್ರಮಪಟ್ಟಂಥ ಮತ್ತೊಬ್ಬ ಮಹಾನ್ ನಾಯಕ ಎಚ್ಚಮನಾಯಕ. ಅವನು ಬಂದು ಅಯ್ಯೋ ನಮ್ಮ ಹಂಪಿ ಹೀಗೆಲ್ಲ ಆಗೋಯ್ತಲ್ಲ ಅನ್ನೋವಂಥದ್ದನ್ನು ಅವನು ನೋಡಿರ್ತಾನೆ. ಈ ಶಿವಾಜಿಯವ್ರ ತಂದೆ ಶಹಾಜಿಯವರು ಆದಿಲ್ ಶಾಹಿಗಳ ಹತ್ರ ಸೇನಾಧಿಪತಿಗಳಾಗಿದ್ರೂ, ಯಾಕೆಂದರೆ ಆದಿಲ್ ಶಾಹಿಗಳು 1565 ಆದಮೇಲೆ ತಮ್ಮೆಲ್ಲ ಪ್ರಾಬಲ್ಯವನ್ನು ಮೆರೆಸ್ಕೊಳ್ತಾ ಬಂದಾಗ ಅದನ್ನು ಬೇರೆಯಾಗಿ ನಾನೊಂದು ಸಾಮ್ರಾಜ್ಯ ಕಟ್ತೀನಿ ಇವರನ್ನು ಅಂತ ಬೇರೆ ಆದಂಥ ಶಿವಾಜಿಯವರು ಅವರಿಗೆ ಮೂಲ ಪ್ರೇರಣೆ ಆಗಿದ್ದು ಈ ವಿಜಯನಗರ ಸಾಮ್ರಾಜ್ಯ, ಸ್ವರಾಜ್ಯದ ಪ್ರೇರಣೆ. ಯಾಕೆಂದರೆ ಇಂಥದ್ದೊಂದು ಶ್ರೀಲಂಕಾದಿಂದ ಬಂಗಾಲ್ವರೆಗೆ ಇವ್ರು ಕಟ್ಬೋದು ಅಂದರೆ ನಾನು ಯಾಕೆ ಕಟ್ಟಬಾರ್ದು ಅನ್ನೋದೊಂದು ಬಹುದೊಡ್ಡ ಸಾಮ್ರಾಜ್ಯದ ನಿರ್ಮಾತೃ. ಆಗ ಅವ್ರಿಗೆ ಮೂಲ ಪ್ರೇರಣೆ ನಮ್ಮ ಹಂಪಿಯಾಗಿತ್ತು. ಆ್ಯಕ್ಚುಲಿ ನೋಡಿ, ನಾವು ಇದನ್ನು ಓದಬೇಕಿತ್ತು. ನಮ್ಮ
ನಮ್ಮ ಇಷ್ಟು ದೊಡ್ಡ ಸಾಮ್ರಾಜ್ಯ, ಇಷ್ಟು ದೊಡ್ಡ ಪರಂಪರೆ, ಇದನ್ನು ನಾವು ಓದಬೇಕಿತ್ತು, ಇದನ್ನು ನಾವು ಓದಲಿಲ್ಲ ಅನ್ನೋ. ಯಾಕೆ ಹಂಗಾಗತ್ತೆ ಅಂದರೆ ಇತಿಹಾಸದ ಪುಟದಲ್ಲಿ ಈವನ್ ಚಾಲುಕ್ಯರಿಂದ ಹಿಡಿದು ಕೃಷ್ಣದೇವರಾಯರಿಂದ ಹಿಡಿದು ಶಿವಾಜಿಯಿಂದ ಹಿಡಿದು ಇಷ್ಟು ದೊಡ್ಡ ದೊಡ್ಡ ಮಹಾನ್ ನಾಯಕರ ಬಗ್ಗೆ ಒಂದು ಪುಟದಲ್ಲಿ ಅಥವಾ ಒಂದು ಗದ್ಯದಲ್ಲಿ ಮುಗಿಸ್ಬಿಡ್ತಾರೆ, ಅಂದರೆ ಒಂದು ಪಾಠದಲ್ಲಿ ಮುಗಿಸ್ಬಿಡ್ತಾರೆ. ದೊಡ್ಡವರಾದ ಮೇಲೆ ನಮಗೆಲ್ಲ ನೆನಪಿನಲ್ಲಿ ಉಳಿಯೋದು ಅದೇ ಮೊಘಲರು, ಇತರರು, ಇಷ್ಟು ಮಾತ್ರ ಉಳಿತಾರೆ. ಯಾಕೆ ಅಂದರೆ ಇಷ್ಟು ಹೋರಾಟಗಳನ್ನು ಮಾಡಿ, ಇಷ್ಟು ಸಾಮ್ರಾಜ್ಯ ವಿಸ್ತರಣೆ ಮಾಡಿ, ಇಷ್ಟು ಆಡಳಿತ ನೀಡಿದಂತಹ ಹಿಂದೂ ರಾಜರನ್ನು ಯಾಕೆ ನೆನಪಿಸ್ಕೊಳ್ಳಲ್ಲ ಇತಿಹಾಸ? ಯಾಕೆ ನೋಡಿ, ಇದೇ ಒಂದು ದುರಂತ. ಈಗ ನಾವೆಲ್ಲ ಹೊಗಳೋವಂಥ ಅಕ್ಬರ್ ದಿ ಗ್ರೇಟ್ನ 1600ರಲ್ಲಿ ಇವನೊಂದು ನಮ್ಮ ವೆಂಕಟಪತಿ ರಾಯರಿಗೆ ಒಂದು ನಿರೂಪ ಕಳಿಸ್ತಾನೆ ಅಕ್ಬರ್. ನೀನು ಈಗ ಅವರು ಅಷ್ಟೇ ಪ್ರಬಲರಾಗಿ ಪೆನ್ಕೊಂಡೆಯಿಂದ ಆಳ್ತಿದ್ದಂಥ ಕಾಲದಲ್ಲಿ ಒಂದು ನಿರೂಪ 1600ರಲ್ಲಿ ಅಕ್ಬರ್ ಕಳಿಸ್ತಾನೆ. ನೀನು ಇಡೀ ನಿನ್ನ ದಕ್ಷಿಣದಲ್ಲಿ ಇರತಕ್ಕಂಥ ಸಾಮ್ರಾಜ್ಯವನ್ನೆಲ್ಲ ನನಗೆ ಒಪ್ಪಿಸ್ಬಿಟ್ಟು ನನ್ನ ಅಡಿಯಾಳಾಗಿರಬೇಕು ನೀನು, ಸೊ ದಟ್ ನಾನು ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ. ಇವು ನನ್ನ ವೀರ ವೆಂಕಟಪತಿ ರಾಯರು ಅದನ್ನು ಸೊಪ್ಪೆ ಹಾಕಲ್ಲ, ಇದನ್ನು ಸೊಪ್ಪೆ ಹಾಕಲ್ಲ. ಇವರು ಇದನ್ನು 4 ವರ್ಷ ಆದಮೇಲೆ ಮತ್ತೊಂದು ನಿರೂಪ ಕಳಿಸ್ತಾರೆ. ನೀನು ಇದನ್ನು ಮಾಡದೇ ಇದ್ದರೆ ತಕ್ಕ ಶಿಕ್ಷೆಯನ್ನು ಎದುರಿಸಬೇಕಾಗುತ್ತೆ. ಆಗ ವೆಂಕಟಪತಿ ರಾಯರು ಪ್ರತ್ಯುತ್ತರ ಬರೀತಾರೆ, ನಾವು ವಿಜಯನಗರ ಸಾಮ್ರಾಜ್ಯದವರು ಯುದ್ಧದಲ್ಲಿ ಕತ್ತಿಗಳ ಮೂಲಕ ಮಾತಾಡಿ ಗೊತ್ತೇ ಹೊರತು ಈ ಥರ ಬೆದರಿಕೆ ಪತ್ರಗಳಿಗೆಲ್ಲ ನಾವು ನೋಡೋದೇ ಇಲ್ಲ. ನೀನು ಬಾ, ನೀನು ವಿ ವಿಲ್ ಮೀಟ್ ಇನ್ ದ ವಾರ್ ಫೀಲ್ಡ್. ಯಾಕೆ ನೀನು ಅಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತೀಯಾ? ತಾಕತ್ತಿದ್ರೆ ಬಾ ವಾರ್ ಫೀಲ್ಡ್ಗೆ ಅಂತಾನೆ. ಅಕ್ಬರನಂತ ಗ್ರೇಟ್ ಅಕ್ಬರ್ಗೆ ಅವನಷ್ಟೇ ತಾಕತ್ತುವಾರ ಆಗಿದ್ದವರೇ ವೀರ ವೆಂಕಟಪತಿ ರಾಯರು. ನಾವು ವೆಂಕಟಪತಿ ರಾಯರು ಯಾರಿಗೂ ನಮ್ಗೆ ಗೊತ್ತೇ ಇಲ್ಲ. ಕೇಳಿ ನೀವು ವೆಂಕಟಪತಿ ರಾಯರು ಯಾರು ಅಂತ ಕೇಳಿ. ಇಲ್ಲಿ ಅರವೀಡು ವಂಶದ ವೆಂಕಟಪತಿ ರಾಯರು ಮತ್ತೊಮ್ಮೆ ಹಿಂದೂ ಸಾಮ್ರಾಜ್ಯದ ಸ್ಥಾಪಕ ಆಫ್ಟರ್ ಕೃಷ್ಣದೇವರಾಯ. ಯಾರಿಗೂ ಗೊತ್ತಿಲ್ಲ. ಅಷ್ಟೇ ದೊಡ್ಡ ಸಾಮ್ರಾಜ್ಯವನ್ನು ಹೊಂದ್ಕೊಂಡವರು ವೀರ ವೆಂಕಟಪತಿ ರಾಯರು, ಯಾರಿಗೂ ಗೊತ್ತಿಲ್ಲ. ನಾವು ಅವ್ರನ್ನ ಪ್ರಸ್ತಾಪ ಮಾಡಿದ್ರೆ ತಾನೇ ಗೊತ್ತಾಗಕ್ಕೆ. 3ನೇ ಗೋವಿಂದನ ಆನೆಗಳು ಗಂಗಾ ನದಿಯಲ್ಲಿ ವಿಶ್ರಮಿಸಿಕೊಂಡವು, ಗಂಗಾ ನದಿಯ ನೀರನ್ನು ಕುಡಿದು ವಿಶ್ರಾಂತಿ ಪಡೆದವು ಅಂತ ಇತಿಹಾಸ ಬರೀತದೆ. ಅಂದರೆ 3ನೇ ರಾಷ್ಟ್ರಕೂಟರ ರಾಜ್ಯ ಎಲ್ಲಿವರೆಗಿತ್ತು? ಗಂಗಾ ನದಿವರೆಗಿತ್ತು. ನಾವು ಗೊತ್ತೇ ಇಲ್ಲ ನಮಗೆ. ನೀವು ಇದನ್ನು ಒಂದೊಂದು ಪಠ್ಯನೇ ಇಡಬೇಕು, ಒಂದೊಂದು ಪುಸ್ತಕನೇ ಬರಿಬೇಕು. ಇದನ್ನು ಒಂದೊಂದು ಪುಸ್ತಕನೇ ಮಕ್ಕಳಿಗೆ ಓದಿಸ್ಬೇಕಿತ್ತು. ಬಾದಾಮಿಯ ಚಾಲುಕ್ಯರು, ಕಲ್ಯಾಣದ ಚಾಲುಕ್ಯರು, ಮೊಳಕೇಡದ ರಾಷ್ಟ್ರಕೂಟರು, ವಿಜಯನಗರದ ಅರಸರು, ಹೊಯ್ಸಳರು ಇವ್ರನ್ನೆಲ್ಲವನ್ನು ಓದಿಸ್ಬೇಕಿತ್ತು ನಾವು. ಅಟ್ಲೀಸ್ಟ್ ನಮ್ಮ ರಾಜ್ಯದ ಮಟ್ಟಿಗಾದರೂ ಇವ್ರನ್ನೆಲ್ಲ. ಇಷ್ಟು ದೊಡ್ಡ ಪ್ರಖ್ಯಾತ ರಾಜವಂಶಗಳು ಇನ್ನೆಲ್ಲಿಯೂ ಬಂದಿಲ್ಲ. ನಮ್ಮ ಕರ್ನಾಟಕದಲ್ಲೇ ಬಾದಾಮಿ ಚಾಲುಕ್ಯರು, ಕಲ್ಯಾಣದ ಚಾಲುಕ್ಯರು, ವೆಂಗಿಯ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ, ಇಂಥ ದೊಡ್ಡ ಜಗದ್ವಿಖ್ಯಾತಿಯಾದಂಥ ರಾಜವಂಶಗಳು ಒಂದೇ ರಾಜ್ಯದಲ್ಲಿ ಬಂದಿರೋದು ನಮ್ಮ ಕರ್ನಾಟಕದಲ್ಲೇ. ಇನ್ಫ್ಯಾಕ್ಟ್ ನಾನು ಹೇಳಬೇಕಂದ್ರೆ ಕರ್ನಾಟಕದ ಇತಿಹಾಸ ಅಂದರೆ ಅದು ಉತ್ತರ ಕರ್ನಾಟಕದ ಇತಿಹಾಸ. ಇದು ಇನ್ನೊಂದು ದುರಂತ. ಇವತ್ತು ಉತ್ತರ ಕರ್ನಾಟಕ ಯಾಕೆ ಇಷ್ಟು ಹಿಂದುಳಿದಿದೆ ಅನ್ನೋದಕ್ಕೆ ನೋಡಿ ಎಷ್ಟು ದುರಂತ ಇದು ಅಂತ. ಕರ್ನಾಟಕದ ಇತಿಹಾಸ ಅಂತ ನಾವೇನು ಹೆಮ್ಮೆಯಿಂದ ಹೇಳ್ಕೊತೀವಲ್ಲ, ಅದೆಲ್ಲ ಉತ್ತರ ಕರ್ನಾಟಕದ ಇತಿಹಾಸ. ಬಾದಾಮಿಯ ಚಾಲುಕ್ಯರು, ಕಲ್ಯಾಣದ ಚಾಲುಕ್ಯರು, ಮೊಳಕೇಡದ ರಾಷ್ಟ್ರಕೂಟರು, ವಿಜಯನಗರದ ಅರಸರು ಎಲ್ಲ ಅಲ್ಲಿಯವರೇನೆ. ಜಗದ್ವಿಖ್ಯಾತಿಯಾಗಿದ್ದವರು ಬರೀ ಭಾರತದಲ್ಲಲ್ಲ, ಇಡೀ ಜಗತ್ತಲ್ಲೇ ವಿಖ್ಯಾತಿ. ಕನ್ನಡ ಅಂತ ಒಂದು ಭಾಷೆ ಇದೆ ಅಂತ ಜಗತ್ತಿಗೆ ಪರಿಚಯ ಮಾಡಿಸ್ಕೊಟ್ಟವರು ಬಾದಾಮಿಯ ಚಾಲುಕ್ಯರು, ಉತ್ತರ ಕರ್ನಾಟಕದವರು. ಕೃಷ್ಣದೇವರಾಯರು ಉತ್ತರ ಕರ್ನಾಟಕ, ಎಲ್ಲ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ತಿನ್ನೋ ಜನ ಇಡೀ ಕರ್ನಾಟಕದ ಇತಿಹಾಸ ತೋರಿಸಿದವರು. ನಾವು ಉತ್ತರ ಕರ್ನಾಟಕದ ಇವತ್ತು ಯಾವ ಮಟ್ಟಕ್ಕೆ ನಾವು ನೋಡ್ಕೋತಾ ಇದ್ದೀವಿ ಅಲ್ವಾ? ಭಾಳ ದುರಂತ ಇದು. ಇದನ್ನು ನಾವು ನಮ್ಮ ನೆಲಕ್ಕೆ ಪರಿಚಯ ಮಾಡಿಸ್ಬೇಕಾಯಿತು. ಮಾಡಿಸ್ಕೋಬೇಕಾಯಿತು. ಯಾಕೆ ಮಾಡಿಸ್ಲಿಲ್ಲ ಅನ್ನೋದೇ ಭಾಳ ದೊಡ್ಡ ದುರಂತ. ನಮ್ಮ ಅವತ್ತಿನ ನಾವು ಇಲ್ಲಿ ಅಷ್ಟೇ ಅಲ್ಲಮ್ಮ, ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಎಲ್ಲರೂ ಒಂದು 4 ಸಾಲು ತೋರ್ಸಮ್ಮ ನೀನು. ಎಲ್ಲರೂ ಒಂದು 4 ಸಾಲು ತೋರಿಸಿ, ಬೇಡಪ್ಪ ತುಂಬ ಹಿಂದಾಗೋಯ್ತು, ನಮಗೆ ಮರ್ತೋಯ್ತು ಅಂದರೆ. ಇಲ್ಲಿ ಮೊನ್ನೆ ಸ್ವಾತಂತ್ರ್ಯ ಬರೋವರೆಗೂ ಇದ್ರಲ್ಲಪ್ಪ ಇವರು. ಎಲ್ಲಿ ತೋರಿಸಿ ಇವ್ರ ಬಗ್ಗೆ ಒಂದು 4 ಲೈನ್ ಯಾವುದಾದ್ರೂ ಪಠ್ಯ ಪುಸ್ತಕದಲ್ಲಿ ತೋರಿಸ್ರಿ. ಅವ್ರು ಏನೇನು ಮಾಡಿದ್ದಾರೆ ಅಂತ ತೋರಿಸ್ರಿ. ಏನೂ ಇಲ್ಲ. ಯಾಕೆ ತೋರಿಸ್ಲಿಲ್ಲ? ಪಠ್ಯ ಪುಸ್ತಕ ಬರೆದವ್ರು ಏನು ಮಾಡ್ತಾಯಿದ್ರು ಆಗ? ಯಾಕೆ ತೋರಿಸ್ಲಿಲ್ಲ? ನೀನು ಇತಿಹಾಸ ಅಂತ ಬಂದಾಗ ಇದನ್ನು ತೋರಿಸ್ಬೇಕು. ನೀನು ಎಲ್ಲೋ ಕೂತ್ಕೊಂಡು ಮೊಘಲ್ ಚಕ್ರವರ್ತಿ ಅವನ ಮಗ ಇವನ ಮಗ ಅದು ಕಟ್ಕೊಂಡು ನಮಗೇನು? ನಮ್ಮದು ಫಸ್ಟ್ ಓದ್ಬೇಕು ತಾನೆ, ಆಮೇಲೆ ನೀನು ಅದನ್ನು ಓದಬೇಕಿತ್ತು. ವೀಕ್ಷಕರೇ, ನಿಮ್ಮ ಗಮನಕ್ಕೆ ಸರ್ ಒಂದಷ್ಟು ಸಾಲು ಎಪಿಸೋಡ್ಗಳನ್ನು ಮಾಡಿ ಯೂಟ್ಯೂಬ್ನಲ್ಲಿ ಹಾಕಿದ್ದಾರೆ. ಮೈಸೂರಿನ ಇತಿಹಾಸದ ಬಗ್ಗೆ ಬಹಳ ಅದ್ಭುತವಾದ ರೆಕಾರ್ಡ್ ಅದು. ಯಾರಾದರೂ ಇತಿಹಾಸ ಆಸಕ್ತರು ಬಹಳ ಜನ ಇದ್ದೀರಾ ನೀವು, ನಿಮಗೆ ಒಂದು ಒಳ್ಳೆ ಡಾಕ್ಯುಮೆಂಟ್ ಸಿಗುತ್ತೆ. ಸರ್ ವಿಡಿಯೋಸನ್ನು ನೋಡಿದ್ರೆ ಅವರ ಪುಸ್ತಕನೂ ಬರೆದಿದ್ದಾರೆ, ಖಂಡಿತ ಮಿಸ್ ಮಾಡದೆ ಅದನ್ನು ನೋಡಿ.
ಅಂತಿಮವಾಗಿ ವಿಜಯನಗರಕ್ಕೆ ಬರೋಣ ಸರ್. ಐ ಥಿಂಕ್ ಮೈಸೂರಿನ ಬಗ್ಗೆ ನಾವು ಇನ್ನೊಂದು ಎಪಿಸೋಡ್ ಮಾಡಬೇಕು ಅಂತ ಅನ್ಸುತ್ತೆ. ಪ್ಲೀಸ್ ಬನ್ನಿ, ಇನ್ನೊಂದು ಎಪಿಸೋಡ್ ನಾವು ಮೈಸೂರಿಗಾಗಿಯೇ ಮೀಸಲಿಡೋಣ. ವಿಜಯನಗರದ ಅಂತ್ಯ ಹೇಗಾಯಿತು ನೋಡಿ. ನಾವು ಇಲ್ಲಿ ಇದನ್ನು ಸ್ವಲ್ಪ ಪ್ರೊಲಾಂಗ್ ಮಾಡ್ತೀನಿ. ಇನ್ನೂ ನಾನು ನಿಮಗೆ ದಸರಾಕ್ಕೆ ಬಂದಾಗಲೂ ನಿಮ್ಮ ಸ್ಟುಡಿಯೋಗೆ ಇದನ್ನು ಇನ್ನೊಂದ್ಸಲ ಹೇಳ್ತೀನಿ. ಯಾಕೆ ಮೈಸೂರಿಗೆ ಈಗ ಎಲ್ಲ ಕಡೆ ನಿಂತವರು ದಸರಾ ನಾವು ಮೈಸೂರಿಗೆ ಯಾಕೆ ಬಂತು ಅಂತ ಯೋಚನೆ ಮಾಡಿದಾಗ, ವಿಜಯನಗರದ 200 ಸಾಮಂತರಲ್ಲಿ ಮೈಸೂರಿಗೆ ಯಾಕೆ ಕೊಟ್ಟರು ಅಂತಂದಾಗ, ಕೊನೆಯಲ್ಲಿ ವೆಂಕಟಪತಿ ರಾಯರು, ನಾನೇನು ಇವಾಗ ಹೇಳಿದೆ, ವೆಂಕಟಪತಿ ರಾಯರ ಆಳ್ವಿಕೆಯಲ್ಲಿ ಮೈಸೂರಿನಲ್ಲಿ ರಾಜ ಒಡೆಯರ್ ಅಂತ 9ನೇ ಒಡೆಯರಾದಂಥ ರಾಜ ಒಡೆಯರ್ ಇದ್ರು. ಆ ರಾಜ ಒಡೆಯರ್ಗಿದ್ದಂಥ ನಿಷ್ಠೆ ಕೊನೆವರೆಗೂ ಈ ವಿಜಯನಗರಕ್ಕೆ ಸಾಮಂತರಾಗಿ ನಿಷ್ಠೆ ಅಂತ ವ್ಯಕ್ತಪಡಿಸಿದವರು ಇಬ್ಬರು. ಒಬ್ಬರು ಕೆಳದಿಯ ನಾಯಕರು, ಮತ್ತೊಬ್ಬರು ಮೈಸೂರಿನ ಅರಸರು, ಮತ್ತೊಬ್ಬರು ತಂಜಾವೂರಿನ ನಾಯಕರು. ಅವರು ನಮ್ಮವರಲ್ಲ ಅಂತ ಬಿಟ್ಟೆ ನಾನು. ತಂಜಾವೂರಿನ ಅರಸರು ಕೊನೆವರೆಗೂ ಈ 3 ಜನ ವಿಜಯನಗರದ ಜೊತೆಗೇ ಇದ್ದರು. ಅವ್ರ ಕಷ್ಟಗಳಲ್ಲಿ, ನಷ್ಟಗಳಲ್ಲಿ, ಸುಖ ದುಃಖಗಳಲ್ಲಿ ಕೊನೆವರೆಗೂ ಅವ್ರು ಭುಜಕ್ಕೆ ಭುಜ ಕೊಟ್ಕೊಂಡೇ ಇದ್ದರು. ಇದನ್ನು, ಈ ನಿಷ್ಠೆಯನ್ನು ನೋಡಿದಂಥ ವೆಂಕಟಪತಿ ರಾಯರು, ಇದನ್ನು ನಾವು ಮಾಡ್ತಾ ಇಲ್ಲ, ನೀವೇ ದಸರಾ ನೀವೇ ಮುಂದುವರ್ಸ್ಕೊಂಡು ಹೋಗ್ರಿ ಅಂತ ಕೊಟ್ಬಿಟ್ರು. ಈ ದಸರಾ ನೀವೇ ಅಲ್ಲ, ನೀವೇ ಲಾಯಕ್ ಇದನ್ನು ಮುಂದುವರ್ಸ್ಕೊಂಡು ಕೊಟ್ಬಿಟ್ರು ಅವರು. ಅವತ್ತಿಂದ 1610ರಿಂದ ದಸರಾ ನಮಗೆ ಬಂತು. ಈ ವೆಂಕಟಪತಿ ರಾಯರಾದ್ಮೇಲೆ ಬಂದಂಥ 6ನೇ ರಂಗರಾಯರು, ಕೊನೇ ರಾಜ, ಈ ಪುಣ್ಯಾತ್ಮ ಪಾಪ ಹೆಂಗಾಗೋಯ್ತು ಇವ್ರಿಗೆ. ಎಲ್ಲರೂ ಒಳಗಿನ ಶತ್ರುಗಳೆಲ್ಲ ಸೇರಿ ಬಿಜಾಪುರವ್ರ ಜೊತೆ, ಗೋಲ್ಕೊಂಡದವ್ರ ಜೊತೆ, ಇವ್ರುಗಳ ಜೊತೆ ಸೇರ್ಕೊಂಡು ಇವರೇ ಮಧುರೈ ನಾಯಕರು, ಜಿಂಜಿ ನಾಯಕರು, ಇವರೆಲ್ಲ ಅವ್ರ ಕಡೆನೇ ಸೇರಿಬಿಟ್ರು. ಎಲ್ಲೆಲ್ಲ ಅವ್ರ ಕಡೆನೇ ಸೇರಿ ಕೊನೆಗೆ ಅವ್ರು ರಾಜ್ಯಭ್ರಷ್ಟ ಆಗಿ ಎಲ್ಲರಿಂದ ಅವ್ರು ಓಡಿಸಿದಾಗ ಮೊದಲು ಕೆಳದಿಗೆ ಬಂದು ಆಶ್ರಯ ತಗೋತಾರೆ. ಕೆಳದಿಯವ್ರು ಬಂದು ಆಶ್ರಯ ಕೊಡ್ತಾರೆ ಅವ್ರಿಗೆ. ಕೊಟ್ಟ ಮೇಲೆ ಪುನಃ ಹೋಗಿ ಕೂತ್ಕೋತಾರೆ. ಪುನಃ ಇನ್ನೊಂದ್ಸಲಿ ಅವ್ರನ್ನ ಅಲ್ಲಿಂದ ಓಡಿಸಿದಾಗ ಮೈಸೂರವ್ರು ಆಶ್ರಯ ಕೊಡ್ತಾರೆ. ಮೈಸೂರವ್ರು ರಣಧೀರ್ ಕಂಠೀರವ ನರಸರಾಜ ಒಡೆಯರನ್ನ ಆಗೇಳದಲ್ಲ, ಈ ಪುಣ್ಯಾತ್ಮ ಬನ್ನಿ ನೀವು ಇಲ್ಲಿರಿ ಅಂತ ಬೇಲೂರನ್ನ ಬಿಟ್ಕೊಟ್ಟಿರ್ತಾರೆ ಅವ್ರಿಗೆ. ಪುನಃ ಇನ್ನೊಂದು ಸರಿ ಓಡ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ ಇವರು, ಓಡಿಸ್ಬಿಟ್ಟು ಇವ್ರನ್ನ ಕೂರ್ಸೋಕ್ಕೆ ಆಗಲ್ಲ. ಹಾಗಾಗಿ ಇವರು ಕೊರಗಿ ಬೇಲೂರಿನಲ್ಲಿ ಮೈಸೂರು ರಾಜ್ಯದಲ್ಲಿ ಇವರು ತಮ್ಮ ಅಂತ್ಯವನ್ನು ಕಾಣುವುದರೊಂದಿಗೆ ಈ ವಿಜಯನಗರದ ಅಂತ್ಯ ಆಗೋಗುತ್ತೆ. ಭಾಳ ದುರಂತ ಅಂತ್ಯ ಆಗೋಗುತ್ತೆ. ಆದರೆ ಈ ರಾಮರಾಯರ ವಂಶದ ಕುಡಿ, ಅರವೀಡು ವಂಶದ ಕುಡಿ ಒಬ್ಬ ಮಗ ಅವತ್ತು ಅನೆಗೊಂದಿಯಲ್ಲೇ 1565 ಆದಮೇಲೆ ಅನೆಗೊಂದಿಯಲ್ಲೇ ಉಳಿದು, ಅನೆಗೊಂದಿ ಅನ್ನೊಂದು ಪುಟ್ಟದೊಂದು ಸಂಸ್ಥಾನವನ್ನು ಉಳಿಸ್ಕೊಂಬರಲಾಗಿ ಇವತ್ತಿಗೂ ನಾವು ಅನೆಗೊಂದಿಯಲ್ಲಿ ಅವರ ಅರಮನೆ ಮತ್ತು ಅವರ ಕೃಷ್ಣದೇವರಾಯರನ್ನ ಇವತ್ತು ನಾವೇನು ಮಹಾರಾಜರನ್ನು ನೋಡ್ತಾ ಇದ್ದೀವಿ, ಅವರು ಅನೆಗೊಂದಿಯಿಂದ ರಾಮರಾಯರ ವಂಶಸ್ಥರು, ಅವ್ರು ಉಳ್ಕೊಂಬಂದಿರೋದ್ರಿಂದ ನಮ್ಗೆ ಅದೊಂದು ಸಣ್ಣ ಝಲಕ್ ಹೇಗಿದ್ರು ಅನ್ನೋದೊಂದು ಸಿಗುತ್ತೆ. ಅದು ಬಿಟ್ಟರೆ ಅಷ್ಟು ದೊಡ್ಡ ವಂಶ ಈ ರೀತಿಯಾಗಿ ಅಂಥ ಸೂರ್ಯನಿಗೆ ಒಂದು ಸೂರ್ಯಾಸ್ತ ಇರುವಾಗ ಏನು ಮಾಡೋಕ್ಕಾಗುತ್ತೆ. ಈಗ ನೋಡಿ ನಮ್ಗಳ ಮಾತಲ್ಲಿ, ನಮ್ಮ ತಂದೆ ತಾಯರ ಮಾತಲ್ಲಿ, ಅಂಥ ಕೃಷ್ಣದೇವರಾಯನ ಹೊಂಟಾದ ನೀನು ಯಾವ ಲೆಕ್ಕ ಅಂತಾರೆ ನೋಡಿ. ಅಂದರೆ ನಮ್ಮ ಮಾತಲ್ಲಿ ಕೃಷ್ಣದೇವರಾಯರು ಎಷ್ಟು ದೊಡ್ಡ ಮಹಾನ್ ವ್ಯಕ್ತಿ. ವಿಜಯನಗರ ಅಂತ ಎಷ್ಟು ದೊಡ್ಡ ವಿಜಯನಗರ ಅಂದರೆ, ಯಾಕೆಂದರೆ ಈ ವಿಜಯನಗರದ ಮೇಲೆ ಎಲ್ಲ ಯುರೋಪಿಯನ್ಗಳಿಂದ ಹಿಡಿದು ಎಲ್ಲ ಡಾಕ್ಯುಮೆಂಟ್ ಮಾಡಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ಗಳು ನಿಮಗೆ OTT ಲಭ್ಯ ಇದೆ. ತುಂಬ ದೊಡ್ಡದಾಗಿ ಮೆರೆದು ಕಣ್ಮರೆಯಾಗಿ ಹೋದಂಥ ಮಹಾನ್ ಸಾಮ್ರಾಜ್ಯಗಳಲ್ಲಿ ವಿಜಯನಗರ ಸಾಮ್ರಾಜ್ಯವು ಕಣ್ಣಿಗೆ ಮರೆಯಾಗಿ ಹೊರಟೋಯ್ತು. ನಾವಿವತ್ತೇನು ರೂಯಿನ್ಸ್ ನೋಡ್ತಾ ಇದ್ದೀವಿ, ಭಾಳ ಸಂಕಟ ಆಗುತ್ತಮ್ಮ ಅದನ್ನು ನೋಡ್ತಾ ಇದ್ದರೆ. ಎಂಥ ಮಹಾನ್ ಸಾಮ್ರಾಜ್ಯ, ಎಂಥ ದುಡ್ಡು, ಎಂಥ ಸಂಪತ್ತು, ಎಂಥ ಶ್ರೀಮಂತಿಕೆ ಇತ್ತು. ಹಳ್ಳಿಯ ರೈತನೊಬ್ಬ ಇದನ್ನು ಹೇಳ್ತಾನೆ, ರಾಯಲು ಸಂಪಾದಿಸಿಂದೆ ರಾಲ್ಡ್ ಪಾಲಾಗೋಯ್ತು ಅಂತ. ರಾಯ ಸಂಪಾದನೆ ಮಾಡಿದ ಕಲ್ಲಿನ ಪಾಲಾಗೋಯ್ತು. ಎಲ್ಲ ಬರೀ ಕಲ್ಲು ಉಳ್ಕೊಂತು. ಈಗ ನಮಗೆ ಇನ್ನೇನು ಉಳ್ಕೊಳ್ಳಿಲ್ಲ ಅನ್ನೋದು. ಅಲ್ಲಿಯ ಆ ಒಂದು ದುರಂತ ಅಂತ್ಯದೊಂದಿಗೆ ನಾವು ಕೊನೆ ಆಗ್ಬಿಟ್ವಿ. ಆದರೆ ನಾವು ಇವತ್ತೇನು ಮಾಡಬೇಕು, ನಾವಿವತ್ತು ಯಾಕೆ ಅವ್ರನ್ನ ನೆನೆಸ್ಕೋಬೇಕು ಅಂದರೆ, ನಾವಿವತ್ತು ಏನಿದ್ದೀವಲ್ಲ, ನಾವೇನು ದಸರಾ ನೋಡ್ತೀವಿ, ನಾವೇನು ದುರ್ಗಾ ಪೂಜೆ ಮಾಡ್ತೀವಿ, ನಾವೇನು ಲಕ್ಷ್ಮೀ ಸರಸ್ವತಿ ಪೂಜೆ ಮಾಡ್ತೀವಿ, ನಾವೇನು ಈಶ್ವರನ ಪೂಜೆ ಮಾಡ್ತೀವಿ, ನಾವೇನು ಬೆಳಗ್ಗೆ ಎದ್ದು ನಮ್ಮ ಸಂಸ್ಕಾರ ಸಂಸ್ಕೃತಿ ಉಳಿಸ್ಕೊಂಬಂದಿದ್ದೀವಿ, ಅದೆಲ್ಲ ಉಳಿಸ್ಕೊಟ್ಟಂಥ ಪುಣ್ಯಾತ್ಮರು ಈ ವಿಜಯನಗರದ ಅರಸರು. ಅವರು ನಾವು ಕೈ ಇದನ್ನೆಲ್ಲ ಉಳಿಸಿ ನಮಗೆ ಕೊಟ್ಬಿಟ್ಟು ಹೋದರು. ಅದನ್ನು ಮೈಸೂರು ಅರಸರು ಇನ್ನಷ್ಟು ಚೆನ್ನಾಗಿ ನಮಗೆ ಭಾಳ ಸೊಗಸಾಗಿ ನಮ್ಮ ಮನಸ್ಸಿಗೆ, ಹೃದಯಕ್ಕೆ ದಾಟಿಸ್ಬಿಟ್ರು. ಇವರನ್ನು ನಾವು ಸದಾ ಕಾಲ ನೆನೆಸ್ಕೋಬೇಕು. ನಾವಿವತ್ತು ಹೆಮ್ಮೆಯಿಂದ ನಮ್ಮದು ಸನಾತನ ಸಂಸ್ಕೃತಿ ಅಂತ ನಾವೇನು ಹೇಳ್ಕೊತೀವಲ್ಲ, ಅದು ನಮ್ಗೆ ಕೊಟ್ಟವ್ರು ಯಾರು? ಮೈಸೂರಿನ ಅರಸರು. ಅವ್ರಿಗೆ ಕೊಟ್ಟವ್ರು ಯಾರು? ವಿಜಯನಗರದ ಅರಸರು. ಅವರನ್ನು ನಾವು ನೆನೆಸ್ಕೋಬೇಕು. ವಿಜಯನಗರದ ಅರಸರು ಇಲ್ಲದೆ ಈ ದಕ್ಷಿಣ ಭಾರತದ ಇತಿಹಾಸವನ್ನೇ ನಾವು ನೆನೆಸೋಕ್ಕಾಗೋದಿಲ್ಲ. ಮರೆತು ಬಿಡಿ ನೀವು. ಬರೀ ಕರ್ನಾಟಕವಲ್ಲ, ಇಡೀ ದಕ್ಷಿಣ ಭಾರತವೇ ಅವ್ರಿಗೆ ಋಣಿಯಾಗಿರಬೇಕು. ಇಡೀ ದಕ್ಷಿಣ ಭಾರತ ವಿಜಯನಗರದ ಅರಸರಿಗೆ ಎಂದೆಂದೂ ಋಣಿಯಾಗಿರ್ಬೇಕಮ್ಮ, ಎಂದೆಂದೂ ಋಣಿಯಾಗಿರಬೇಕು. ವಿಜಯನಗರದ ಪತಾಕೆ ಇನ್ನೆಷ್ಟು ಹೇಳಿದರೂ ಸಾಲದು. ನಾವು ಇನ್ನೂ 100 ಬಾಯಲ್ಲಿ ನಾವು ಅದನ್ನು ಹೇಳ್ತಾ ಇರಬೇಕು. ಅದು ನಾವು ಅವರಿಗೆ ಸಲ್ಲಿಸಬಹುದಾದ ಕೃತಜ್ಞತೆ. ಪಂಪ ವಿರೂಪಾಕ್ಷನಿಗೆ ನಾನು ಪ್ರತಿ ಸಲ ಹಂಪಿಗೆ ಹೋದಾಗಲೂ ಅವನು ನೋಡಿದಾಗ
ಏನೇನು ನೋಡಿರ್ಬೋದೇ ನೀನು ಅಂತ ಕೇಳ್ತಾ ಇರ್ತೀನಿ. ಏನೇನು ನೋಡಿದ್ಯಾ, ಎಂತೆಂಥ ಮಹಾನ್ ಸಾಮ್ರಾಜ್ಯ, ಮತ್ತು ನನ್ನಂಥ ಹುಲುಮಾನವನು ಬಂದು ನಿನ್ನ ಮುಂದೆ ನಿಂತಿದ್ದೀನಿ, ಎಂತೆಂಥವ್ರನ್ನ ನೀನು ನೋಡಿರ್ಬೋದು ಅಂತ. ಅವನು ಒಬ್ಬನೇ ಸಾಕ್ಷಿ ಅದಕ್ಕೆ. ಆ ಸಾಮ್ರಾಜ್ಯ 7 ಬೀಳುಗಳಿಗೆ ಎಲ್ಲವನ್ನು ನೋಡಿ ಇನ್ನೂ ನಿಂತ್ಕೊಂಡ್ರಂಥ ಹಂಪೆಯ ವಿರೂಪಾಕ್ಷ ಅವನಿಗೊಂದು ಸಾಕ್ಷಿ. ನಿಜವಾಗ್ಲೂ ನಾವು ಇದನ್ನು ನೆನಿಬೇಕು, ಯಾವಾಗಲೂ ನಾವು ನೆನಿಬೇಕು. ತುಂಗಭದ್ರೇನ, ಕೃಷ್ಣೇನ, ಏನಪ್ಪ ನೀವು ಆ ರಕ್ಕಸಗಿ ತಂಗಡಿಗೆ ಯುದ್ಧ ಭೂಮಿಗೆ ಹೋಗ್ಬಿಟ್ರೆ ಇವತ್ತಿಗೂ ನಿಮ್ಮ ಕಿವಿ ಕೇಳಿಬಿಡುತ್ತೆ. ಆ ವಾಸನೆ, ಆ ಗಾಳಿಯಲ್ಲೇ ಒಂದು ರಕ್ತದ ವಾಸನೆ ಇದೆಯೇನೋ. ಲಕ್ಷಾಂತರ ಸೈನಿಕರ ಸಾವು, ಲಕ್ಷಾಂತರ ಆನೆ ಕುದುರೆಗಳ ಸಾವು ಒಂದು ಕಡೆ ಆಗುತ್ತೆ ಅಂದರೆ ಸಾಮೂಹಿಕ ಹತ್ಯೆ. ಆ ರಕ್ತ ಎಷ್ಟು ಬಿದ್ದಿರಬೇಕು, ಆ ವಾಸನೆ ಎಷ್ಟಿರಬೇಕು, ಅದೆಲ್ಲ ನೀವು ಅನುಭವಿಸ್ಬೇಕು. ನೀವು ಅಲ್ಲಿ ಹೋಗಿ ಆ ಒಂದು ಮೌನ, ಒಂದು ಗಾಢವಾದ ಮೌನ, ನೀರವ ಮೌನ. ಇವತ್ತಿಗೂ ಕಣ್ಣು ನೋಯೋ ಅಷ್ಟು ಆ ಬಯಲಿದೆ. ಇವತ್ತಿಗೂ ರಕ್ಕಸಗಿ ತಂಗಡಗಿ ಗ್ರಾಮಗಳ ಮಧ್ಯ ಕಣ್ಣು ನೋಯೋ ಅಷ್ಟು ಬಯಲಿದೆ ಅಮ್ಮ. ನೀವು ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ಎಲ್ಲಿ ಯಾರು ಕೂಗಾಡ್ತಾ ಇದ್ದೀರೋ 10 ನಿಮಿಷ ಒಬ್ಬನೇ ನಿಂತ್ಬಿಟ್ರೆ ಸ್ವಲ್ಪ ಭಯನೇ ಆಗೋಗುತ್ತೆ. ಅಯ್ಯೋ ಎಲ್ಲಿ ಏನಾಯಿತು, ಇಂಥ ಒಂದು ಯುದ್ಧ ಭೂಮಿ ನಮ್ಮದೊಂದು ದೊಡ್ಡ ಸಾಮ್ರಾಜ್ಯದ ವಿನಾಶಕ್ಕೆ ಕಾರಣ ಆಗೋಯ್ತಲ್ಲ ಅನಿಸುತ್ತೆ. ಇವೆಲ್ಲ ನಾವು ಓಡಾಡಬೇಕು. ನಾನೇನೋ ಓದ್ತಾ ಇದ್ದೇನೆ, ಪ್ರೊಫೆಷನ್ ಬೇರೆ ಅಂತ ಬಿಡಬಾರ್ದು. ಇವೆಲ್ಲ ನಮ್ಮ ಪೂರ್ವ ಸೂರಿಗಳು ಯಾರು ಇದ್ರು. ಹಂಪಿಗೆ ಹೋಗಬೇಕು ಅಂದ್ಕೊಂಡ್ರೆ ಇವತ್ತಿಗೂ ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಉಳ್ಕೊಂಡಿದೆ, ಇತಿಹಾಸದ ಅಧ್ಯಯನದ ಸ್ಥಳವಾಗಿ ಉಳಿದಿಲ್ಲ. ಯಾರಾದರೂ ಟೂರ್ ಗೈಡ್ ಏನಾದರೂ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ಅದ್ರ ಬಗ್ಗೆ ಗಮನನೂ ಕೊಡೋದಿಲ್ಲ ಜನ. ಈಗ ಮತ್ತೆ ಇತಿಹಾಸ ಆಸಕ್ತರು ಯಾರಾದರೂ ಹಂಪಿಯನ್ನು ನೋಡಬೇಕು, ವಿಜಯನಗರ ಸಾಮ್ರಾಜ್ಯ ತಿಳ್ಕೋಬೇಕು ಅಂದರೆ ಯಾವ ಯಾವ ಪ್ರದೇಶಗಳನ್ನು ಭೇಟಿ ಕೊಡಲೇಬೇಕು? ಸುಮಾರು ಎಷ್ಟು ದಿನ ಹಿಡಿಯುತ್ತೆ ಸರ್? ನಾನು ಕೆಲವ್ರನ್ನ ಕೇಳ್ಬಿಟ್ಟು ನೀವು ತಿಂಗಳು ಕೂತ್ಕೊಂಡು ಹುಡುಕೋದು ಅಂದರೆ ತಿಂಗಳಗಟ್ಟಲೆ ಹೋಗಿ ನೀವು ಎಕ್ಸ್ಪ್ಲೋರ್ ಮಾಡಿದ್ರು ಮುಗಿದೇ ಇರೋಷ್ಟು ಜಾಗಗಳು ಹಂಪಿಯಲ್ಲಿವೆ ಅಂತ ಹೇಳ್ತಾರೆ. ವಿಜಯನಗರ ಸಾಮ್ರಾಜ್ಯವನ್ನ ತಿಳ್ಕೋಬೇಕು ಅಂದರೆ ಸುಮಾರು ಮಿನಿಮಮ್ ಎಷ್ಟು ದಿನ ಬೇಕು? ಮತ್ತೆ ಯಾವ ಯಾವ ಸ್ಥಳಗಳು ಮಸ್ಟ್ ಅಂಡ್ ಶುಡ್ ನೀವು ಹೋಗಲೇಬೇಕು ಅನ್ನೋ ಸ್ಥಳಗಳು ಯಾವುದು? ಹಂಪಿ ನೋಡೋರು ಮೊದಲು ನೀವು ಇತಿಹಾಸದ ಮೂಲಕನೇ ಹೋಗಬೇಕು ಅಂದರೆ ಮೊದಲು ಆನೆಗೊಂದಿಯಿಂದನೇ ಶುರು ಮಾಡಬೇಕು. ಯಾಕೆ ಆನೆಗೊಂದಿಯಲ್ಲಿ ಶುರು ಆಗಿದ್ದು. ನನ್ನ ವೀಡಿಯೋ ಸರಣಿಯಲ್ಲಿ ಆನೆಗೊಂದಿ ಅರಮನೆಗಳು ಹಕ್ಕಬುಕ್ಕರಿದ್ದಂಥ ಜಾಗ ಎಲ್ಲವನ್ನು ತೋರಿಸಿದ್ದೀನಿ. ಅಲ್ಲೆಲ್ಲ ಮೊದಲು ನೀವು ಓಡಾಡಬೇಕು. ಎಲ್ಲಿಂದ ಇದು ಉದಯ ಆಯಿತು, ಅಲ್ಲಿಂದ ವಿರೂಪಾಕ್ಷನ ದೇವಸ್ಥಾನಕ್ಕೆ ಬಂದಾಗ ವಿರೂಪಾಕ್ಷನ ಆದಮೇಲೆ 7 ಬಜಾರುಗಳು, ಹಂಪಿಯ ಬಜಾರ್ಗಳಿದೆ. ಪ್ರತಿಯೊಂದು ಬಜಾರು ನಿಮ್ಗೆ ಒಂದೊಂದು ದಿನ ಬೇಕು ಎಲ್ಲ ನೋಡೋಕ್ಕೆ. ಎಲ್ಲ ಬಜಾರುಗಳನ್ನು ನೋಡಬೇಕು. ಎಲ್ಲ ಬಜಾರುಗಳನ್ನು ನೋಡ್ಬೇಕಾದ್ರೆ ರಾಜನ ಪರಿವಾರ ಅವನಿದ್ದಂಥ ಜಾಗಗಳೆಲ್ಲ ಇದೆ, ಅದನ್ನು ನೋಡಬೇಕು. ಪ್ರತಿಯೊಂದು ದೇವಸ್ಥಾನಗಳನ್ನು, ಒಂದೊಂದು ಬಜಾರ್ಗೂ ಒಂದೊಂದು ಇತಿಹಾಸ ಇದೆ, ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ಇತಿಹಾಸ ಇದೆ. ಯಾವ್ಯಾವ ದೇವಸ್ಥಾನ ಯಾವ ಕಾಲಘಟ್ಟದಲ್ಲಿ ಯಾಕೆ ಕಟ್ಟಿದ್ರು, ಯಾರು ಕಟ್ಟಿದ್ರು ಅದೆಲ್ಲವನ್ನು ನೋಡಬೇಕು. ಆನೆ ಕುದುರೆಗಳ ಜಾಗ ಇದ್ದಂಥ ಜಾಗಗಳನ್ನು ನೀವು ನೋಡಬೇಕು. ಸೊ ಈ ರೀತಿಯಾಗಿ ಫಸ್ಟು ಆನೆಗೊಂದಿ, ಆಮೇಲೆ ಹಂಪಿಯ 7 ಬಜಾರುಗಳು, ಆ ಬಜಾರ್ಗಳಾದಮೇಲೆ ಅಲ್ಲಿದ್ದಂಥ ದೇವಸ್ಥಾನಗಳು, ಆ ದೇವಸ್ಥಾನಗಳಾದಮೇಲೆ ಸುತ್ತಲ ಬೆಟ್ಟಗಳನ್ನು ನೀವು ನೋಡಬೇಕು. ಹಂಪಿಲಿ ನಿಮಗೆ ಇತಿಹಾಸದೊಂದು ಟೂರ್ ಇದೆ, ಪುರಾಣದ ಒಂದು ಟೂರ್ ಇದೆ, 2 ಬೇರೆ ಬೇರೆ. ಪುರಾಣದ ಟೂರ್ ಮಾಡೋರು ಏನು ಮಾಡಬೇಕು, ಬಂದು ಅಂಜನಾದ್ರಿಗೆ ಮೊದಲು ಬಂದು ನೋಡಬೇಕು, ಆಂಜನೇಯ ಹುಟ್ಟಿದ ಸ್ಥಳ ನೋಡಬೇಕು, ಆಂಜನೇಯ ಶ್ರೀರಾಮ ದೇವರನ್ನು ಭೇಟಿ ಮಾಡಿದ ಸ್ಥಳ ನೋಡಬೇಕು, ಆಂಜನೇಯನು ಶ್ರೀರಾಮದೇವರು ಸುಗ್ರೀವನು ಕೂತ್ಕೊಂಡು ಚಿಂತೆ ಮಾಡಿದಂಥ ಚಿಂತಾಮಣಿಯನ್ನು ನೀವು ನೋಡಬೇಕು. ಅದಾದಮೇಲೆ ಇವರು ಓಡಾಡದಂಥ ಜಾಗವನ್ನು ನೀವು ನೋಡಬೇಕು, ಕಿಷ್ಕಿಂಧೆಯನ್ನು ನೋಡಬೇಕು, ಚಕ್ರತೀರ್ಥವನ್ನು ನೋಡಬೇಕು. ಅವರು ವ್ಯಾಸ ಮಹರ್ಷಿಗಳು ಈ ಆಂಜನೇಯನನ್ನು ಬಂಧಿಸಿ ಕೂರಿಸಿ ಯಂತ್ರೋದ್ಧಾರಕನನ್ನಾಗಿ ಮಾಡಿದಂಥ ದೇವಸ್ಥಾನವನ್ನು ನೋಡಬೇಕು. ಇದೇ ಬೇರೆ ಟೂರು. ಇದು ಇತಿಹಾಸದ್ದಲ್ಲ, ಇದು ನೀವು ಪುರಾಣದ್ದು. ನೀವು ಇದನ್ನು ನೋಡಬೇಕು. ಇಲ್ಲಿ ಮತ್ತೆ ವ್ಯಾಸ ಮಹರ್ಷಿಗಳು ಬಂದರು, ಪುರಂದರ ಮಂಟಪವನ್ನು ಕಟ್ಟಿಸಿದ್ರು, ಪುರಂದರ ಮಂಟಪ ಅವ್ರ ಮಕ್ಕಳಿಗಾಗಿ ಕಟ್ಟಿಸ್ಕೊಟ್ಟಂಥದ್ದು ನೋಡಬೇಕು ನೀವು. ಆಮೇಲೆ ಹಂಪಿಲಿ ಒಂದು ಜಾನಪದ ಹಂಪಿಯೂ ಇದೆ, ಹಂಪಿ ಜನಪದ ಅಂತಲೇ ಇದೆ. ಹಂಪಿ ಜನಪದ ಕಥೆಗಳಿದೆ ಹಂಪಿಗೆ, ಅದು ಒಂದಷ್ಟು ಪ್ಲೇಸ್ಗಳಿದೆ ಹಂಪಿಯಲ್ಲಿ. ಜನಪದ ಹಂಪಿ ಏನಿದೆ ಅಂತ ನೋಡಬೇಕು. ಇದಲ್ಲದೆ ಹಂಪಿಯಲ್ಲಿ ಪ್ರಾಗೈತಿಹಾಸಿಕ ನೆಲೆಯೂ ಮಾನವನ ನೆಲೆಯಾಗಿತ್ತು. ಹಂಪಿಯಲ್ಲಿ ರಾಕ್ ಪೇಂಟಿಂಗ್ಸ್ ಇದೆ, ಬಂಡೆಗಳ ಮೇಲಿನ ಚಿತ್ರಗಳಿದೆ. ಆಮೇಲೆ ಹಂಪಿಯಲ್ಲಿ ಮ್ಯೂಸಿಯಂ ನೀವು ನೋಡಬೇಕು. ಅಲ್ಲಿ ಹಂಪಿಯಲ್ಲಿ ಸಿಕ್ಕಂಥ ಪೂರ್ವ ಇತಿಹಾಸದ ಅಂದರೆ ಕ್ರಿಸ್ತಪೂರ್ವ ಮಡಕೆಗಳು, ಕುಡಿಕೆಗಳು. ಸೊ ಅನಾದಿ ಕಾಲದಿಂದಲೂ ಹಂಪಿ ಒಂದು ಮಾನವನ ನೆಲೆಯಾಗಿತ್ತು, ಇದನ್ನು ನೋಡಬೇಕು. ಸೊ ಈ ರೀತಿಯಾಗಿ ಹಂಪಿನ 5-6 ಕಡೆ ನೋಡಬೇಕು ನೀವು. ಪ್ರಾಗೈತಿಹಾಸಿಕ ನೆಲೆ, ಇತಿಹಾಸಿಕ ನೆಲೆ, ಪೌರಾಣಿಕ ನೆಲೆ ಮತ್ತು ದೈವಿಕ ನೆಲೆ, ಈ ರೀತಿಯಾಗಿ ನೀವು ಹಂಪಿನ ಡಿವೈಡ್ ಮಾಡ್ಕೊಂಡು ನೋಡಿದಾಗ ಆಗ ನೀವು 2000 ವರ್ಷಗಳ ಒಂದು ಸುದೀರ್ಘ ಪ್ರಯಾಣವನ್ನು ಮಾಡ್ತೀರಾ. ಅದು ಹಂಪಿ. ವಂಡರ್ಫುಲ್ ಸರ್. ನಾವು ಹಂಪಿ ಅಂತ ಹೇಳಿದ್ರೆ 7 ಸ್ವರಗಳು ಬರೋ ಕಂಬಗಳು ಅಂತ ನೋಡ್ತೀವಿ, ಕಲ್ಲಿನ ರಥ ಅಂತ ನೋಡ್ತೀವಿ, ವಿರೂಪಾಕ್ಷೇಶ್ವರ ದೇವಸ್ಥಾನ ಅಂತ ನೋಡ್ತೀವಿ. ಆದರೆ ಅದರ ಇತಿಹಾಸ ಎಷ್ಟು ಹಿಂದಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗುತ್ತೆ. ಒಂದು ಅದ್ಭುತ ಸಾಮ್ರಾಜ್ಯದ ಪರಿಚಯ ನಮಗೆ ಮಾಡಿಕೊಡುತ್ತೆ. ಎಳೆಯಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ ಸರ್. ಮತ್ತೊಂದು ಪಾಡ್ಕಾಸ್ಟ್ನ ನಿರೀಕ್ಷೆ ಜೊತೆ ನಾನು ನಿಮ್ಮನ್ನು ಇವತ್ತು ಕಳಿಸ್ಕೊಡ್ತಾ ಇದ್ದೀನಿ. ಧನ್ಯವಾದ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನಿಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ಇದಾಗಿತ್ತು ಈ ಬಾರಿಯ ಬೆಂಗಳೂರು ಬಜ್. ಹಂಪಿ ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನು ನೀವು ತಿಳಿದುಕೊಳ್ಳಬೇಕಾದ್ರೆ ನೋಡಲೇಬೇಕಾದ ಎಪಿಸೋಡ್ ಇದು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.